Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. So overdue, I owe them. Swept away, I'm stolen. Let the sky fall when it crumbles. We will stand tall, face it all together. Let the sky fall. ஃபங்க்ஷன் போயிருந்தோம். ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತು ಸೀರೆಲೆ ಉಂಡು ಅತ್ತು ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ ಒಂಜಯ ದಕ್ಕುವೆ ಇಜಿನ ಎರೆಗಂಡ್ಲ ಕೊರ್ಪೆ ಎಂಕಿತ್ತು ನಿದ್ರೆಲ್ಲ ಬರ್ಪು ಯಾನಿನ ಜೆಪ್ಪುವೆ ಎಲ್ಲ ನಿನ್ನ ಪೂರ ಎರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಂಡು ಬಾಲ ಅಂದ ಉಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಂಡ ಕಾಸ್ತಿಕ್ಕೊಂಡು ಬಾಲ ಪರಸೀರೆನ್ ಪತ್ತೊಂದು ಅಡಿಗೆ ಬೋಲೆ ಬಾಲ ಅಂದ ಗುರುಜಿ
ಸೀರೆನ ಪತ್ತೊಂದು ಪೋದು ಅಡೆಗೆ ಕೊಡ್ದಾಯ್ಬೇಕ ರಡ್ಡು ಟೈಪ್ ಡಾಕ್ಟರ್ ಚೆಕ್ ಮಾಡ್ತೀರಿ. ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪುಂಡು. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗೆ ಹಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುಂಡು ಬೊಕ ಐಕ್ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದು. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. SL Shade, Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. They'll whisper things like, lab-grown diamonds have no resale value. But at Limelight, you get 100% exchange and 80% buyback value for every single piece. For life. No small print, just clarity. Because real luxury comes with trust. Limelight lab-grown diamonds. Let's get real. Do you know 96% of your water is impure? Yes, hard water affects your home and health. So here is your solution. Fortex Solutions, pioneers in water treatment plants. Don't struggle with bad smelling water. Bluebird Pure takes care of your water's purity and safety completely.
Blueboard Pure, domestic water softener, domestic sand filter, domestic iron filter. Provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants. Tej Towers, Jyoti, next to KMC Hospital, Mangaluru. Call 8197 564 398. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು, ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ.
young dreams, one account at a time. Canara Aspire, an exclusive savings account for youth aged 17 to 28 years. Free certificate courses from Coursera, a fast in Indian banking. Exciting debit card offers on Jio Savan, Book My Show and Vedantu. Avail education loan at 0.5% extra interest concession. Canara Bank. Together we can. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಎಲ್ಲ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್, ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರಿ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900.
ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru. ಮನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಮನೆಗೆ ಬೇಕಾಗುವಂತಹ ಬಣ್ಣಗಳು, ಇಂಟೀರಿಯರ್ಸ್ಗಳು ಒಂದೇ ಸೂಡಿನಡಿಯಲ್ಲಿ. ಬಸ್ತಿಕರ್ ಎಂಟರ್ಪ್ರೈಸಸ್ 40 ವರ್ಷಗಳ ಅನುಭವವುಳ್ಳ ಬಸ್ತಿಕರ್. ಕಟ್ಟಡ ಸಾಮಗ್ರಿಗಳು ಸೇರಿದಂತೆ ಸಿಮೆಂಟ್ಸ್, ಪೇಂಟ್ಸ್ ಮತ್ತು ಪೈಪ್ ಇನ್ನಿತರ ಕಟ್ಟಡಗಳ ಸಾಮಗ್ರಿಗಳನ್ನು ಪೂರೈಸುತ್ತಾ ಬಂದಿರುವ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಬಸ್ತಿಕರ್ ಎಂಟರ್ಪ್ರೈಸಸ್. ಅದು ಎಲ್ಲಿ ಅಂತೀರಾ? ಬಸ್ತಿಕರ್ ಎಂಟರ್ಪ್ರೈಸಸ್, ಬ್ಯೂಟಿಫುಲ್ ಹೋಮ್ ಬೈ ಏಷ್ಯನ್ ಪೇಂಟ್ಸ್. ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಪಣಿಯೂರು, ಕಾಪು ತಾಲೂಕು. ಕೌಶಲ ಹೋಟೆಲ್ ಬೃಂದಾವನ ಕಾಂಪ್ಲೆಕ್ಸ್ ನಿಯರ್ ಸಿಟಿ ಬಸ್ ಸ್ಟ್ಯಾಂಡ್, ಉಡುಪಿ. ಪ್ರೊಪ್ರೈಟರ್ ರಾಜೇಶ್ ಟಿ ಆಚಾರ್ಯ. ಮೊಬೈಲ್ 9243966445. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ, ಸಹಕಾರ ಸಂಗಮ, ಪಡುಬಿದ್ರಿ. ಚಿನ್ನಾಭರಣ ಸಾಲ, ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. Mama,
ನಗುಮಲ್ಲೆ ಸುಮಗಂಧ ಪ್ರಿಯನು ಸಪ್ತಾಶ್ವರಥರೂಢನಿವನು ನೀಲಮಣಿಗಳ ಹಾರನು ನಳನ ಕಾಡಿ ಪೊರೆದಾತನು ಕುದುರೋಳಿಪುರ ಪ್ರೀತ ಕಡಲ ತೀರನು ಈತ ಕುದುರೋಳಿಪುರ ಪ್ರೀತ ಕಡಲ ತೀರನು ಈತ ಶಿವನ ಶಿಷ್ಯನು ಈತ ಶ್ರೀಹರಿಯ ಪ್ರಿಯನೀತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂದಾಗ ಪೊರೆವಾ ನಾನೆಂದು ಮೆರೆದಾಗ ಮರೆವಾ ಮೊದಲು ಕಷ್ಟಗಳ ಕೊಡುವನು ಹರೆಯ ಮೋಹಗಳ ಕಳೆವನು ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ಛಾಯಾ ಮಾತಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ವರಂ ತ್ವಂ ನಮಾಮಿ ಶನೈಶ್ವರಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमं नवमं सिद्धिधात्री च नवदुर्गा प्रकीर्तिता अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी
ಜ್ಞಾನಪೂರ್ಣೆ ಅನ್ನಪೂರ್ಣೆ ಜ್ಞಾನಪೂರ್ಣೆ ಅನ್ನಪೂರ್ಣೆ ಸೌಂದರ್ಯ ರತ್ನಾಕರಿ ಪ್ರತ್ಯಕ್ಷ ಮಾಹೇಶ್ವರಿ ಕುದುರೋಳಿ ಕ್ಷೇತ್ರದ ಈಶ್ವರಿ ಕುದುರೋಳಿ ಕ್ಷೇತ್ರದ ಈಶ್ವರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕೌಮಾರಿ ನಿಗಮಗೋಚರಿ ಕಾಶೀಪುರಾಧೀಶ್ವರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಕರುಣಪೂರ್ಣೆ ಅನ್ನಪೂರ್ಣೆ ಕರುಣಪೂರ್ಣೆ ಅನ್ನಪೂರ್ಣೆ ಮಾತಾನ್ನಪೂರ್ಣೇಶ್ವರಿ ನಿತ್ಯಾನ್ನದಾನೇಶ್ವರಿ ಶುಭಮಂಗಲಂ ನಿತ್ಯ ಶುಭಮಂಗಲಂ ಶುಭಮಂಗಲಂ ನಿತ್ಯ ಶುಭಮಂಗಲಂ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ವರದೆ ಶ್ರೀಕರಿ ಶ್ರೀ ಗೌರಿ ವರದೆ மூலாதாரமாய் மூவுலகும் விளங்கும் முழுமுதற் கடவுளே வேலாயுடன் வணங்கும் மாயோன் மருகனே கேளாய் என் முறையை கனிவுடனே உடன்
ಕಾವಾಯ್ ಗಣಪತಿಯೇ ಕಣಮಿದುಬೆ ಗಣಪತಿಯೇ ಗಣಪತಿಯೇ ಗಣಪತಿ அனுதினம் அற்புத நர்த்தனம் அழகுடன் நாடிடும் ஆனை முகத்தோம் காரரூபனை ஆனந்தம் தந்திடும் ஐங்கரனே அருள்வரமே அனுதினம் அற்புத நர்த்தனம் அழகுடன் ஆடிடும் ஆனை முகத்தோம் காரரூபனை ஆனந்தம் தந்திடும் ஐங்கரனே அருள்வரமே அனுதினம் அற்புத நர்த்தனம் அழகுடன் ஆடிடும் அருள்வரமே அனுதினமே அனுதினமே பற்பலரும் பணியும் பரமதயாநிதியே திசையும் புகழ்நாயகனே தத்திக்கிட்டக்கதும் தனும் ததும் தகிட சித்தி வழங்கும் விநாயகனே தக்கிட்டக்கின தங்கிடதகதிங்கிடதகதா நல் புத்தி தரும் முதலானவனே தத்தஜும் தகத்தஜும் கிடதகஜும் தத்தாய பக்தியுடன் தின முரளி வணங்கிடும் தத்தித்தஜும் தகதித்தஜும் தக்கித்தஜும் தக்கத்தாம் எத்திசையும் புகழ்நாயகனே அருள் சித்தி வழங்கும் விநாயகனே நல் புத்தி தரும் முதலானவனே பயபக்தியுடன் தின முரளி வணங்கிடும் எத்திசையும் புகழ்நாயகனே அருள் சித்தி வழங்கும் விநாயகனே நல் புத்தி தரும் முதலானவனே பயபக்தியுடன் தின முரளி வணங்கிடும் தோம் தோம் ஜனகு புத்ததாங் ஓங்கு ஜனகு புத்ததாங் ஓம் ஜனகு புத்ததாங் கஜனு புத்ததாங் ததி கின தும் தகததி கின தும் தகததி கின தும் அற்புத நர்த
ಆಚೆ. ಪ್ರೀತಿಯ ಕಲಾಭಿಮಾನಿ ಬಂಧುಗಳೇ, ಸುಂದರವಾದಂತಹ ಸಂಚೆಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ತಾಯಿ ಕಲಾಮಾತೆ ಶಾರದಾಂಬೆಯ ಆರಾಧನೆಯ ಜೊತೆಗೆ ಕಲಾ ಆರಾಧನೆ ನಿರಂತರವಾಗಿಯೂ ಕೂಡ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ತಾ ಇದೆ. ಇವತ್ತು ದುರ್ಗಾ ಸ್ವಾತಿ ನೃತ್ಯಾಲಯ ಅಸೈಗೋಳಿ ವಿದುಷಿ ಶ್ರೀಮತಿ ಸ್ವಾತಿ ಭಟ್ ಇವರ ಶಿಷ್ಯ ವೃಂದದವರಿಂದ ನೃತ್ಯ ಆರಾಧನಾ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ತಂಡದ ಎಲ್ಲ ಕಲಾವಿದರನ್ನ ಕ್ಷೇತ್ರ ಆಡಳಿತ ಸಮಿತಿಯ ಪರವಾಗಿ, ಅಭಿವೃದ್ಧಿ ಸಮಿತಿಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ, ಕಲಾ ಅಭಿಮಾನಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ವಿಶೇಷವಾಗಿ ಮಕ್ಕಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಮಂಗಳೂರು ದಸರಾ 2025 ವಿನೂತನ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ, ವಿಶೇಷ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಕಲಾ ಆರಾಧಕರಿಗೆ, ಕಲಾ ಸೇವಕರಿಗೆ ಬಹುದೊಡ್ಡ ವೇದಿಕೆ ಇದಾಗಿದೆ. ಸಂತೋಷಿ ಕಲಾ ಮಂಟಪ ಮಾನ್ಯ ಜನಾರ್ದನ ಪೂಜಾರಿ ಅವರ ಆಸೆಯಂತೆ, ಅವರ ಮಾರ್ಗದರ್ಶನದಂತೆ ನಾವು ಈ ಬಾರಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ 100 ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಇಡೀ ಕುಟುಂಬ ದಸರಾ ಇದು ನಮ್ಮ ದಸರಾ ಅನ್ನುವಂಥ ಭಾವನೆ ಎಲ್ಲರಲ್ಲೂ ವ್ಯಕ್ತವಾಗಿದೆ. ಮಾನ್ಯ ಜನಾರ್ದನ ಪೂಜಾರಿ ಅವರು ಮಂಗಳೂರು ದಸರಾ ಇದು ಜನತಾ ದಸರಾ ಅನ್ನುವಂಥದ್ದನ್ನ ನಮಗೆ ಪ್ರತಿ ಬಾರಿಯೂ ಕೂಡ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಈ ಬಾರಿ ಬೇರೆ ಬೇರೆ ಸ್ಪರ್ಧೆಗಳನ್ನ ಆಯೋಜಿಸಿದ್ವಿ. ಮೊನ್ನೆ ತಾನೇ ಆದಿತ್ಯವಾರ ಎಲ್ಲರೂ ಮನರಂಜಿಸಿದಂಥ ಸ್ಪರ್ಧೆ ಯಾವುದು ಅಂತ ಕೇಳಿದರೆ ಅದು ಕಿನ್ನಿಪಿಲಿ ಸ್ಪರ್ಧೆ. ಬಹುಶಃ ಎಲ್ಲಿಯೂ ನೋಡಿದರೂ ಕೂಡ ಇಡೀ ದೇವಸ್ಥಾನದ ಒಳಾಂಗಣ ಹೊರಾಂಗಣದಲ್ಲಿಯೂ ಕೂಡ ಎಲ್ಲೆಲ್ಲಿಯೂ ಕೂಡ ಕಿನ್ನಿಪಿಳಿಗಳು ರಾರಾಜಿಸ್ತಾ ಇದ್ದು, ಅದಕ್ಕೆ ಕಾರಣ ಬಹುಶಃ ಈ ವಿದ್ಯಾರ್ಥಿಗಳು ಆಗಿದ್ದಾರೆ ಅನ್ನೋದಕ್ಕೆ ಸಂತೋಷ ಪಡ್ತೇವೆ. ಯಾಕಂತ ಹೇಳಿದರೆ ಒಂದು 20 ದಿನದ ಕೆಳಗೆ ನಾವೊಂದು ಕಿನ್ನಿಪಿಲಿಯ ಬಗ್ಗೆ ಪ್ರೊಮೋ ವಿಡಿಯೋವನ್ನು ಮಾಡಿದ್ವಿ. ಆ ಪ್ರೊಮೋ ವಿಡಿಯೋದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿದ್ರು. ಸರಿಸುಮಾರು ಆ ವಿಡಿಯೋವನ್ನು 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ವೀಕ್ಷಣೆ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಈ ಪುಟಾಣಿ ಕಲಾವಿದರದ್ದು. ಬಹುಶಃ ಇವರ ಅಭಿನಯ ಎಲ್ರಿಗೂ ಇಷ್ಟ ಆಗಿದೆ. ಇವರ ಅಭಿನಯವನ್ನ ನೋಡಿಕೊಂಡು 2 ದಿವಸದಲ್ಲಿ 150 ರಿಜಿಸ್ಟ್ರೇಷನ್ಗಳು ನಮಗೆ ಬಂದಿದೆ. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾವೆಲ್ಲರೂ ನೋಡಿದಂಥ ಸಿನಿಮಾ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಈಗಾಗಲೇ ಪ್ರಚಲಿತವಾಗಿರ್ತಕ್ಕಂಥ ಹಾಡು ಯಾವುದು ಅಂತ ಕೇಳಿದರೆ ಬಂದರು ಬಂದರು ಭಾವ ಬಂದರು ಅನ್ನುವಂಥ ಹಾಡು. ಪುಷ್ಪರಾಜ್ ಅವರ ಅದ್ಭುತ ಅಭಿನಯದಲ್ಲಿ ಎಲ್ಲರ ಮನಸ್ಸನ್ನು ಸೂರೆಗೊಂಡಂಥ ಒಂದು ಆ ಪಾತ್ರ ಅದು. ಅವರು ಕೂಡ ಈ ಒಂದು ಪ್ರೋಮೋದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಿದ್ರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ವಿಶೇಷವಾದಂಥ ಧನ್ಯವಾದವನ್ನು ಕ್ಷೇತ್ರಾಡಳಿತ ಸಮಿತಿಯ ಪರವಾಗಿ, ಹಾಗೇನೆ ಕಿನ್ನಿಪಿಲಿಯ ಪ್ರಾಯೋಜಕತ್ವವನ್ನು ಮಾಡಿದಂಥ ಉದಯ್ ಪೂಜಾರಿ ಸಾರಥ್ಯದ ಬಿರುವೇರುಕುಡ್ಲ ಹಾಗೂ ಕಾರುಣ್ಯ ಸೇತು ಈ ತಂಡದ ಪರವಾಗಿ ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮೆಲ್ಲರ ದೊಡ್ಡದಾದಂಥ ಕೈ ಚಪ್ಪಾಳೆಯ ಪ್ರೋತ್ಸಾಹ ಇವರಿಗೆ ಸಿಗಲಿ ಅಂತ ಆಶಯದ ಜೊತೆಗೆ ಕಿನ್ನಿಪಿಲಿಯ ಸಂಯೋಜಕರಾಗಿರ್ತಕ್ಕಂಥ ಕಾಮಿಡಿ ಕಿಲಾಡಿ ಹಾಗೆಯೇ ದಸ್ಕತ್ ಸಿನಿಮಾದ ನಿರ್ದೇಶಕರು, ಈ ಸಿನಿಮಾಕ್ಕೆ ಸುಮಾರು 14 ಪ್ರಶಸ್ತಿಗಳು ಬಹುಮಾನಗಳು ಲಭಿಸಿರ್ತಕ್ಕಂಥದ್ದು. ಆ ಸಂಯೋಜನೆಯನ್ನ ಮಾಡಿದವರು ಅನೀಶ್ ಪೂಜಾರಿ. ಹಾಗೇನೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜಕರು ಆಗಿರ್ತಕ್ಕಂಥ ಕುಸುಮಾಕರ್ ಕುಂಬಲ್ ಅವರಿಗೆ ವಿಶೇಷವಾದ ಸ್ಮರಣಿಕೆಯನ್ನ ಮಕ್ಕಳಿಗೆ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಿರುವೇರುಕುಡ್ಲ ಹಾಗೂ ಕಾರುಣ್ಯ ಸೇತು ಇವರ ವತಿಯಿಂದ ವಿಶೇಷವಾಗಿ ಈ ಉಡುಗೊರೆಯನ್ನ ಮಕ್ಕಳಿಗಾಗಿ ನೀಡ್ತಾ ಇದ್ದೇವೆ. ಒಂದು ಮಕ್ಕಳ ಅಭಿನಯ ಎಲ್ಲರ ಮನಸೂರೆಕೊಂಡು ದೇಶ ಮಾತ್ರ ಅಲ್ಲ ವಿದೇಶದಲ್ಲಿಯೂ ಕೂಡ ಪ್ರಪ್ರಥಮ ಬಾರಿಗೆ ಆಯೋಜನೆಗೊಂಡಂಥ ಶ್ರೀ ಕ್ಷೇತ್ರದಲ್ಲಿ ಆಯೋಜನೆಗೊಂಡಂಥ ಕಿನ್ನಿಪಿಲಿ ಸ್ಪರ್ಧೆಯ ಪ್ರಮೋಷನ್ ವಿಡಿಯೋಗೆ ನಮಗೆ ಬಣ್ಣ ಹಚ್ಚಿ ಅದ್ಭುತವಾದಂಥ ಅಭಿನಯದ ಮೂಲಕ ನಮ್ಮ ಒಂದು ಸ್ಪರ್ಧೆಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ. ವಿಶೇಷವಾಗಿ ಅವರ ಜೊತೆಗೆ ತಾಯಂದರು ಕೂಡ 2 ದಿವಸ ಶೂಟಿಂಗ್ ನಡೆದಿತ್ತು. 2 ದಿವಸವೂ ಕೂಡ ಬೆಳಗ್ಗೆಯಿಂದ ತಡರಾತ್ರಿವರೆಗೆ ನಡೆದಂಥ ಶೂಟಿಂಗ್ನಲ್ಲಿ ಮಕ್ಕಳನ್ನ ನಮ್ಮ ಜೊತೆಗೆ ಇರಿಸಿಕೊಂಡು ನಮಗೆ ಸಹಕಾರವನ್ನು ನೀಡಿದ ಎಲ್ಲ ಮಾತೃ ಹೃದಯಿಗಳಿಗೆ ಶಿರಭಾಕ್ತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಆತ್ಮೀಯ ಬಂಧುಗಳೇ, ಇನ್ನೊಮ್ಮೆ ಜೋರಾದ ಕೈ ಚಪ್ಪಾಳೆ ಅರಳುತ್ತಿರುವಂತಹ ಕಲಾ ಪ್ರತಿಭೆಗಳ ಮೇಲೆ ಇರಲಿ. ಇನ್ನಷ್ಟು ಅವಕಾಶಗಳು ನಿಮಗೆ ಲಭಿಸಲಿ. ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಸಿನಿಮಾಗಳಲ್ಲಿಯೂ ಕೂಡ ನಿಮಗೆ ಅಭಿನಯಿಸುವಂಥ ಯೋಗವನ್ನು ಭಾಗ್ಯವನ್ನು ಗೋಕರ್ಣನಾಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸರ್ವ ಶಕ್ತಿಗಳು ನಿಮಗೆ ಅನುಗ್ರಹವನ್ನು ನೀಡಲಿ. ಕಲಾಮಾತೆ ಶಾರದಾಂಬೆಯ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅನ್ನೋಂಥ ಆಶಯದ ಜೊತೆಗೆ ಎಲ್ರಿಗೂ ಒಂದೇ ಮಾತಿನಲ್ಲಿ ವಂದನೆಗಳು. ಪ್ರತಿ ದಿನವೂ ಕೂಡ ಸುಮಾರು 3 ರಿಂದ 4 ತಂಡಗಳು ಕಲಾ ಪ್ರಸ್ತುತಿಯನ್ನು ಈ ವೇದಿಕೆಯಲ್ಲಿ ಸಂಪನ್ನಗೊಳಿಸಿದೆ. ಇನ್ನು ನಾಳೆಯ ದಿವಸವೂ ಕೂಡ ಮುಂದುವರಿಲಿಕ್ಕಿದೆ. ಇವತ್ತು ವಿಶೇಷವಾಗಿ ಈ ತಂಡದ ಬಳಿಕ ಬಿಲ್ಲವ ಅಸೋಸಿಯೇಷನ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಬಿಲ್ಲವ ಸಂಘದ ಯಕ್ಷಗಾನ ಕಲಾವಿದರಿಂದ ಯಕ್ಷಗಾನ ಶ್ರೀದೇವಿ ಲೀಲಾಮೃತಂ, ಆ ಬಳಿಕ ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇವರಿಂದ ನೃತ್ಯ ಸಂಗಮ ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ. ಇದೀಗ ಮತ್ತೆ ವೇದಿಕೆಗೆ ದುರ್ಗಾ ಸ್ವಾತಿ ನೃತ್ಯಾಲಯ ಅಸೈಗೋಳಿ. ಮುಂದಿನ ನೃತ್ಯ ಗೋಕುಲ ವೃಂದಾವನ. ವೃಂದಾವನದ ಸೊಬಗು ಜೊತೆಗೆ ಅಲ್ಲಿ ಆಡಿದ ಕೃಷ್ಣನ ಲೀಲೆಯನ್ನು ವರ್ಣಿಸುತ್ತಾ ಕೊನೆಗೆ ವಿಶ್ವರೂಪ ದರ್ಶನವನ್ನು ಪ್ರಸ್ತುತಪಡಿಸಲಿದ್ದಾರೆ ಮತ್ತು ಮಾರ್ಗದರ್ಶಕನಾಗಿರುತ್ತಾನೆ. ಯುದ್ಧಕ್ಕೆ ಮೊದಲು ಅರ್ಜುನನು ಹೀಗೆ ಹೇಳುತ್ತಾನೆ: ಓ ದೋಷರಹಿತನೇ, ದಯವಿಟ್ಟು ನನ್ನ ರಥವನ್ನು 2 ಸೈನ್ಯಗಳ ಮಧ್ಯಕ್ಕೆ ಕೊಂಡೊಯ್ಯಿರಿ. ಆಗ ನಾನು ಈ ಮಹಾಯುದ್ಧದಲ್ಲಿ ಹೋರಾಡಬೇಕಾದ ಯುದ್ಧರಾಗಿ ಸಜ್ಜಾಗಿರುವ ಯೋಧರನ್ನು ನೋಡಬಹುದು. ಅರ್ಜುನನು 2 ಸೈನ್ಯಗಳಲ್ಲಿ ನೆಲೆಸಿರುವ ಯೋಧರನ್ನು ನೋಡುತ್ತಾನೆ. ಅದರಲ್ಲಿ ಅವನ ತಂದೆ, ಅಜ್ಜ, ಗುರುಗಳು, ಮಾವ, ಸಹೋದರರು, ಸೋದರ ಸಂಬಂಧಿಗಳು, ಪುತ್ರರು, ಮೊಮ್ಮಕ್ಕಳು, ಸ್ನೇಹಿತರು ಮತ್ತು ಹಿತೈಷಿಗಳಿರುವುದನ್ನು ಕಾಣುತ್ತಾನೆ. ಅಲ್ಲಿ ನೆರೆದಿದ್ದ ಎಲ್ಲ ಸಂಬಂಧಿಕರನ್ನು ನೋಡಿ ಕುಂತಿಯ ಮಗನಾದ ಅರ್ಜುನನು ಕರುಣೆಯಿಂದ ತುಂಬಿ ತೀವ್ರ ದುಃಖಗೊಳ್ಳುತ್ತಾರೆ. ಕೃಷ್ಣನ ಇದನ್ನೆಲ್ಲ ಕಂಡು ತನ್ನ ವಿಶ್ವರೂಪವನ್ನು ತೋರಿ ಅರ್ಜುನನಿಗೆ ಯುದ್ಧ ಮಾಡಲು ಹುರಿದುಂಬುತ್ತಾನೆ. ಈ ಸನ್ನಿವೇಶವನ್ನು ತೋರಿಸುವ ನೃತ್ಯ ಇದೀಗ ಗೋಕುಲ ವೃಂದಾವನ. गोकुल वृंदावन सुंदरम गोपाल कृष्णं भजे. गोकुल वृंदावन सुंदरम गोपाल कृष्णं भजे. गोकुल वृंदावन सुंदरम गोपाल कृष्णं भजे. अमीशं गोकुल वृंदावन सुंदरं गोपाल कृष्णं भजे. अमीशं गोकुल वृंदावन सुंदरं गोपाल कृष्णं भजे. अमीशं गोकुल वृंदावन सुंदरं गोपाल कृष्णं भजे. अमीशं गोकुल वृंदावन सुंदरं
गोपालकृष्णं भजे अनिशम् गोकुलवृन्दावन सुन्दरं गोपालकृष्णं भजे गोपालकृष्णं भजे गोपिका मनोहरम् अति मधुरं गोपिका मनोहरम् अति मधुरम् गोपिका मनोहरम् अति मधुरम् गोपिका मनोहरम् अति मधुरं गोपिका मनोहरम् अति मधुरगानालङ्कृतं देवकी सुतं गानालङ्कृतं गानालङ्कृतं देवकी सुतं गोकुलवृन्दावन सुन्दरं गोपालकृष्णं भजे गीतागायन योगवैभवं गीतागायन योगवैभवं गीतागायन यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे सम्भवामि युगे युगे सम्भवामि युगे गीतागायन योगवैभवं गीतागायन योगवैभवं गोवर्धनधरं गोपकिशोरं गोवर्धनधरं गोपकिशोरं पालितत्रिभुवन बालगोपालं परममङ्गलकरं श्रीपद्मचरणं परममङ्गलकरं श्रीपद्मचरणं परममङ्गलकरं श्रीपद्मचरणं परममङ्गलकरं 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 श्रीपद्मचरणं गोकुलवृन्दावन सुन्दरं गोपालकृष्णं भजे
ಮುಂದಿನ ನೃತ್ಯ ಶಾಂಭವಿ. ಸಿಂಹವಾಹಿನಿಯಾಗಿ ಆದಿಮಾಯಿ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಮಹಿಷಾಸುರ ಮರ್ದಿನಿಯಾಗಿ ಭಕ್ತರ ಹೃದಯದಲ್ಲಿ ನೆಲೆಸುತ್ತಾಳೆ. ಮಹಿಷಾಸುರ ಸಂಹಾರದ ಸನ್ನಿವೇಶವುಳ್ಳ ಒಂದು ನೃತ್ಯ ಶಾಂಭವಿ ಇದೀಗ ನಿಮ್ಮ ಮುಂದೆ. ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಸಪ್ತಮಾರೂಪಿತ ಧೀತಜಂ ತಕತ ಧಿಂಗಿಣ್ಣ ತುಂ ಶಾಂಭವಿ ಧರಿತ ಧನ್ನತ ಝುಣ್ಣು ತಕ್ಕ ತಜಂ ತಕತ ಧಿಂಗಿಣ್ಣ ತುಂ ಭೈರವಿ ಸರ್ವಶಕ್ತಿ ರೂಪಿತ ಝಂ ತಜಂ ತಕತ ಧಿಂಗಿಣ್ಣ ತುಂ ತಾಂ ದರ್ರೆ ತಕ್ಕ ಝಣ್ಣು ತಾಂ ಕತೆ ತಕ್ಕ ಝಣ್ಣು ತಕ್ಕ ತಕ ತುಂ ದಿಂ ದಿಂ ದರ್ರೆ ತಕ್ಕ ಝಣ್ಣು ಧಿಂ ತರಿ ತಕ್ಕ ಝಣ್ಣು ತಕ್ಕ ತಕ ತುಂ ದರ್ರೆ ತಕ್ಕ ಝಣ್ಣು ತಕ್ಕ ಝಣ್ಣು ತಕ್ಕ ತುಂ ನಂ ನಂ ತರ್ರೆ ತಕ್ಕ ಝಣ್ಣು ನಂ ತರಿ ತಕ್ಕ ಝಣ್ಣು ತಕ್ಕ ತುಂ ತಕ ಝಂ ತಜಂ ತಾಂ ತಕ ಧಿಂಗಿಣ್ಣ ತುಂ ತಜನ್ನ ತಂ ತಜಂ ತಾಂ ತಕ ಧಿಂಗಿಣ್ಣ ತುಂ ತಜನ್ನ ತಂ ತಜಂ ತಾಂಗ ತಕ ಧಿಂಗಿಣ್ಣ ತುಂ ತಜಿಮಿ ತಜಂ ತಜಂ ತಾಂಗ ತಕ ಧಿಂಗಿಣ್ಣ ತುಂ ತಾಂ ತಕಿಟ ಧಿಂಗಿಣ್ಣ ತನ್ನ ತಕಿಟ ತುಂ ತುಂ ಝಣ್ಣು ತಕಿಟ ನಂ ನಂ ತಜಿಮಿ ತಕಿಟ ತುಂಗ ತಜಿಣ್ಣ ತುಂ ತುಂಗ ತಜಿಣ್ಣ ತುಂ ತುಂಗ ತಜಿಣ್ಣ ತುಂ ತಜಿಣ್ಣ ತುಂ ತಜಿಣ್ಣ ತುಂ ತುಂಗ ತಜಿಣ್ಣ ತುಂ ತುಂಗ ತಜಿಣ್ಣ ತುಂ ತುಂಗ ಕಿಡತಕ ತರಿಕಿಡ ತುಂ ಕಿಡತಕ ತರಿಕಿಡ ತುಂ ಕಿಡತಕ ತರಿಕಿಡ ತುಂ ತುಂಗ ಕಿಡತಕ ತರಿಕಿಡ ತುಂ ತುಂಗ ಕಿಡತಕ ತರಿಕಿಡ ತುಂ ತುಂಗ ಕಿಡತಕ ತರಿಕಿಡ ತುಂ ತರಿಕಿಡ ತುಂ ತರಿಕಿಡ ತುಂ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಶಾಂಭವಿ ಮಹಿಷಾಸುರಮರ್ದಿನಿ ಶ್ರೀಚಕ್ರರಾಜ ರಾಜೇಶ್ವರಿ ಶ್ರೀಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ
ರಾಜೇಶ್ವರಿ ಸಚ್ಚಿದಾನಂದ ರೂಪಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಗರಿ ರಿಗ ಮಗ ಪದ ಪಾದನಿ ಸೈರ ಪದ ಮಗರಿ ಸಗರಿ ರಿಗ ಮಗ ಪದ ಪಾದನಿ ಸೈರ ಪಮ ಪದಾನಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ರಂಜನಿ ರಕ್ತ ಬೀಜ ನಿಪಾತಿನಿ ಮಾಮವ ಸದಾ ಜನನಿ ರಂಜನಿ ರಕ್ತ ಬೀಜ ನಿಪಾತಿನಿ ಮಾಮವ ಸದಾ ಜನನಿ ರಂಜನಿ ರಕ್ತ ಬೀಜ ನಿಪಾತಿನಿ ಮಾಮವ ಸದಾ ಜನನಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಗಮ ತಪ ಬಗರಿ ಸನಿ ಸರಿ ಗಮ ಪಮ ದಪ ಬಗರಿ ಸರಿ ಗಮ ಪರನಿ ಪರನಿ ಸರಿ ಗಮ ಪದನಿ ಸರಿ ಗರಿ ಸರಿ ಗಮ ಪದನಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶಿವಾನಿ ಸರ್ವಶಾಸ್ತ್ರ ರೂಪಿಣಿ ಭವಾನಿ ಸರ್ವಲೋಕ ಪ್ರಿಯ ಗರಿ ಶರ್ವಾಣಿ ಸಕಲ ವೇದ ರೂಪಿಣಿ ರುದ್ರಾಣಿ ಶಿವಶಕ್ತಿ ಸ್ವರೂಪಿಣಿ ಶಿವಾನಿ ಸರ್ವಶಾಸ್ತ್ರ ರೂಪಿಣಿ ಭವಾನಿ ಸರ್ವಲೋಕ ಪ್ರಿಯ ಗರಿ ಶರ್ವಾಣಿ ಸಕಲ ವೇದ ರೂಪಿಣಿ ರುದ್ರಾಣಿ ಶಿವಶಕ್ತಿ ಸ್ವರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಕಲಾವಿದರಿಗೆ ನಿಮ್ಮ ಚಪ್ಪಾಳೆ ಪ್ರೋತ್ಸಾಹ. ಮುಂದಿನ ನೃತ್ಯ ದಶಾವತಾರ. ಜೀವಕೋಟಿಯ ಉದ್ಧಾರಕ್ಕೆ ಭಗವಂತ ಮಹಾವಿಷ್ಣು 10 ಅವತಾರಗಳಲ್ಲಿ ಅವತರಿಸಿ, ಅಂದರೆ ಧರ್ಮವನ್ನು ಪುನಃ ಸಂಸ್ಥಾಪಿಸಲು ಬೇರೆ ಬೇರೆ ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಈ ದಶಾವತಾರದ ಕಥೆಯನ್ನು ಸಂಕ್ಷಿಪ್ತವಾಗಿ ನೃತ್ಯದ ಮೂಲಕ ತೋರಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಮಕ್ಕಳು. ರಾಗ ರಾಗಮಾಲಿಕೆ, ತಾಳ ಆದಿತಾಳ. கடல் அலை மேலே பாம்பனையின் மேலே பள்ளி கொண்டாய் ரங்கநாதா.
பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா குந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா உந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா ஓம் நமோ காதகனான ஒரு சோமுகன் கை கொண்டு கடலிடையே ஒளித்த மறைநாளும் காதகனான ஒரு சோமுகன் கை கொண்டு கடலிடையே ஒளித்த மறைநாளும் பின்னும் மேதினி மேல் மீள பாதகன் தான் மாள மீனவதாரம் கொண்ட திருமாலே மீனவதாரம் கொண்ட திருமாலே மீனவதாரம் கொண்ட திருமாலே ஓம் நமோ வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு பூமுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே ஓம் நமோ நாராயணாய ஈனம் இரண்யாக்ஷனும் படுபாவி ஈனம் இரண்யாக்ஷனும் படுபாவி பாயாய் எழு கடலுள் மறைத்த பூதேவி அவள் தினரக்ஷகா சகல ஜீவரக்ஷகா தினரக்ஷகா சகல ஜீவரக்ஷகா எனவே மாநிலத்தை தூக்கிய வராக வடிவானவனே
வானத்தை தூக்கிய வராக வடிவானவனே ஓம் நமோ நாராயணாய. எங்கிருக்கிறான் எங்கிருக்கிறான் அவன் எங்கிருக்கிறான் ஹரி எங்கிருக்கிறான் சொல்லடா எங்கிருக்கிறான் என்ற இரணியன் சொல்லை இடைமறித்தே அவன் பிள்ளை ஹரி எங்கும் இருப்பான் தூணில் இங்கும் இருப்பான் எங்கும் இருப்பான் தூணில் இங்கும் இருப்பான் என இயம்பியதால் நேர்ந்த கொல்லை நீங்கவும் பொங்கு சினவம்பனது உதவுடலும் தசை தின்றெழுந்த தொந்தியோடு மணிக்குடலும் உதிரம் சிந்தவே நகம் கொண்டு கீரும் நரசிங்கமான அவதாரனே சங்க சக்கரதாரனே உபகாரமே ஆதாரனே ஓம் நமோ நாராயணாய. மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த வாமனனே மண்ணளந்து வீணளந்து மாவலி சிரமளந்த வாமனனே சிரமளந்த வாமனனே மாவலி சிரம் அளந்த வாமனனே மாவலி சிரம் அளந்த வாமனனே மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த வாமனனே ஓம் நமோ நாராயணாய. தந்தை ஆவியை பறித்ததனால் சூரிய குலவைரியன ஆவியை பறித்ததனால் சூரிய குலவைரியன அமைந்த பரசுராமன் ஆனவனே அமைந்த பரசுராமன் ஆனவனே ஓம் நமோ நாராயணாய. தேவர்களை சிறை மீட்ட ராவணாதி உயிர் மாய்த்த தேவர்களை சிறை மீட்ட ராவணாதி உயிர் மாய்த்த தசரத ஸ்ரீராம அவதாரனே தசரத ஸ்ரீராம அவதாரனே ஓம் நமோ நாராயணாய. புகு
உலகிலே உழவோர் புகழும் கலப்பை தன்னை 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 புயம் தனில் தாங்கி நின்ற பலராமனே புயம் தனில் தாங்கி நின்ற பலராமனே ஓம் நமோ சானி சகரி சனி சானி தனி பமனி பகரி சனி மகரி மபனி தம பனி தாரி மகரி சா பானி சகரி சனி சானி தனி பமனி பகரி சனி மகரி மபனி தம பனி தாரி மகரி சா பனி சரி க பம ni மகரி சாகரி ni சகரி ni பத மத மப சப மகரி சனி மபனி சா ஆவணி ரோகிணியில் அஷ்டமியிலே அர்த்தஜாம நேரத்திலே அவதரித்தோனே ஆவணி ரோகிணியில் அஷ்டமியிலே அர்த்தஜாம நேரத்திலே அவதரித்தோனே ஆயர்பாடி மேவிய யசோதை நந்தலால 10,000 கோபியர் பரமானந்தலோல ஆயர்பாடி மேவிய யசோதை நந்தலால 10,000 கோபியர் பரமானந்தலோல பூபாரம் தீர்க்க பாரத போர் முடித்த சீலா 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 கோபால கிருஷ்ணனான ஆதிமூல பரிபாலாவணி ரோகிணி அஷ்டமியிலே அர்த்தஜாம நேரத்திலே அவதரித்தோம் ஓம் நமோ பஞ்சபாதகம் வாதுடன் கொடிய வஞ்சகம் மித்ரபேதகம் பஞ்சபாதகம் வாதுடன் கொடிய வஞ்சகம் மித்ரபேதகம் செயலஞ்சிடாதவர் ஆடும் நாடக மேடையாகிய கடையுகம் அழிக்கவே தர்மம் தழைக்கவே அழிக்கவே தர்மம் தழைக்கவே அழிக்கவே தர்மம் தழைக்கவே அழிக்கவே தர்மம் தழைக்கவே அன்பு கொண்ட கலியவதாரன் சிங்காரன் தசாவதாரன் நீயே பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா முந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா பள்ளி கொண்டாய் ரங்கநாதா பள்ளி கொண்டாய் ரங்கநாதா ಮುಂದಿನ ನೃತ್ಯ ತ್ರಿಮಾತಾ ಕವಿತ್ವಂ. ಮಾತೆ ಸರಸ್ವತಿ, ಮಾತೆ ಲಕ್ಷ್ಮಿ, ಮಾತೆ ಪಾರ್ವತಿಯರ ಸ್ತುತಿ. ಜ್ಞಾನದಾತೆ ಬಲಹಸ್ತದಲ್ಲಿ ಮಣಿಮಾಲ, ಎಡ ಹಸ್ತದಲ್ಲಿ ಪುಸ್ತಕ ಹಿಡಿದು ಇಷ್ಟಾರ್ಥ ಸಿದ್ಧಿಸುವ ಪ್ರಸನ್ನ ಮುಖ. ಅಷ್ಟೈಶ್ವರ್ಯ ಪ್ರದೇ ಲಕ್ಷ್ಮೀ ದೇವಿ, ಸ್ಕಂದ ವಿನಾಯಕನ ತಾಯಿಯಾದ ಸುಪ್ರೀತೆ, ಶಂಕರ ವಲ್ಲಭಿ, ದುರ್ಗೆ ಅಸುರ ಧ್ವಂಸಿನಿ ಮಾತೆ ಪಾರ್ವತಿಯರನ್ನು ವರ್ಣಿಸುವ ನೃತ್ಯ. ಇದೀಗ ನಿಮ್ಮ ಮುಂದೆ ತ್ರಿಮಾತಾ ಕವಿತ್ವಂ.
ತ್ರಿಮಾತಾ ಕವಿತ್ವಂ ರಾಗಮಾಲಿಕೆ ತಾಳ ಏಕತಾಳ. ರಚನೆ ವಿದ್ವಾನ್ ಸುಗ್ಗನಹಳ್ಳಿ ಷಡಕ್ಷರಿ. ಸಂಗೀತ ಸಂಯೋಜನೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ. ತಜ್ಜಂ ತಕ್ಕಿಟ್ಟ ಝಂ ತಕುಂಧಡೆ ಕಿಟ್ಟ ತಕ ತಾಂ ತಾಂ ತಜ್ಜಂ ತಕ್ಕಿಟ್ಟ ಝಂ ತಕುಂಧಡೆ ಕಿಟ್ಟ ತಕ ತಾಂ ತಾಂ ತಜ್ಜಂ ತಕ್ಕಿಟ್ಟ ಝಂ ತಕುಂಧರಿ ಕಿಟ ತಕ ಧೀಂ ಧೀಂ ತಜ್ಜಂ ತಕ್ಕಿಟ್ಟ ಝಂ ತಕುಂಧರಿ ಕಿಟ ತಕ ತಕ್ಕುಂಧಟ್ಟಿ ತಕ್ಕುಂಧಟ್ಟಿ ಕಿಟ್ಟ ತಕ ಕುಕ್ಕುಂಧಟ್ಟಿ ಕುಕ್ಕುಂಧಟ್ಟಿ ಕಿಟ್ಟ ತಕ ತಕ್ಕುಂಧಟ್ಟಿ ತಕ್ಕುಂಧಟ್ಟಿ ಕಿಟ್ಟ ತಕ ಕುಕ್ಕುಂಧಟ್ಟಿ ಕುಕ್ಕುಂಧಟ್ಟಿ ಕಿಟ್ಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಕುಕ್ಕುಂತರಿ ಕುಕ್ಕುಂತರಿ ಕಿಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಧಿಕ್ಕುಂತರಿ ಧಿಕ್ಕುಂತರಿ ಕಿಟ ತಕ ತಕತತಿ ಕಿಟ ತೋಂ ತಾಂ ತಕತತಿ ಕಿಟ ತೋಂ ತಾಂ ತಕತತಿ ಕಿಟ ತೋಂ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕ ತದ್ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕ ತದ್ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣ ತೋಂ. ತಜ್ಜಂ ತಜ್ಜೀಂ ತಜ್ಜಂ ಧಣ್ಣ ತಜ್ಜುಂ ಝೊಣ್ಣು ತಜ್ಜಂ ಧಿಮ್ಮಿ ತಜ್ಜಂ ತರಿ ತಜ್ಜಂ ಧಣ ತಜ್ಜಂ ಝೊಣ್ಣು ತಜ್ಜಂ ಧಿಮ್ಮಿ ತಗದದಿಗಿಣ ತೋಂ ತಾಂ ತಗದದಿಗಿಣ ತೋಂ ತಾಂ ತಗದದಿಗಿಣ ತೋಂ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ. ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ. ಧೀಂ 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 ತಜ್ಜಂ ತಕ್ಕುಂಧಡಿ ಕಿಟ್ಟ ತಕ ಧೀಂ ತಧೀಂ 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 ತಕ್ಕ ಝಂ ತಕ್ಕುಂಧಡಿ ಕಿಟ್ಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ತಜ್ಜಂ ತರಿ ಝಂ ಧಣ ಝಂ ತಕ ತಜ್ಜಂ ಝುಣು ಝಂ ಧಿಮಿ ಝಂ ತಜ್ಜಂ ತರಿ ಝಂ ಧಣ ಝಂ ತಜ್ಜಂ ಜನು ಝಂ ಧಿಮಿ ಝಂ ತಜ್ಜಂ ತರಿ ಝಂ ಧಣ ಝಂ ತಜ್ಜಂ ಜನು ಝಂ
ತದಿಗಿಣ ತೋಂ ತಾಂ ತಗ ತದಿಗಿಣ ತೋಂ ತೈ ತಗ ದಿಗು ತದಿಗಿಣ ತೋಂ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರಧ್ವಂಸಿನಿ ವಂದೇ ವಂದೇ ಮಾತರಂ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ. ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ. ತಾಂ ತಟಿತ ಝಂ ತಟಿತಾಂ ಧಣತಾಂ ಧಿಂ ಧಣತ ಝಂ ಧಣತಾಂ ಝುಣುತಾಂ ತೋಂ ಝುಣುತ ಝುಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಝಂ ಧಿಮಿತಾಂ ಕಿಟತಾಂ. ತಾಂ ತರಿತ ಜಂ ತರಿತಾಂ ಧಣತಾಂ ಧೀಂ ಧಣತ ಜಂ ಧಣತಾಂ ಝುಣುತಾಂ ತೋಂ ಝಣುತ ಜಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಜಂ ಧಿಮಿತಾಂ ಕಿಟತಾಂ. ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು. ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು. ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು. ತ್ರಿಮಾತಾ ಪ್ರೀತ್ಯರ್ಥಂ ಕರ್ಮುತ್ವಂ ಪಾದಸ್ಥಲೆ ಸಮರ್ಪಿತಂ. ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ. ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ. ತಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ. ದಿಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ. ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತತಾಂ ತಧಿನ್ನ ತತಾಂ. ತಾ ತಂಗಿ ತಂಗಿ ತಕ್ಕಿಡ ತಕ ತಕ ಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತತಾಂ. ಮುಂದಿನ ನೃತ್ಯ ನೀರದ ಸಮ. ವೇದ ಮತ್ತು ಶಾಸ್ತ್ರಗಳಿಂದ ಹೊಗಳಲ್ಪಟ್ಟ ಶ್ರೀಕೃಷ್ಣನು ಲೌಕಿಕ ಪ್ರಪಂಚದ ಭಯವನ್ನು ಹೋಗಲಾಡಿಸುತ್ತಾನೆ. ಆಕರ್ಷಕ ರೂಪವನ್ನು ಹೊಂದಿರುವವನು, ಗೋಪಾಲಕರೊಂದಿಗೆ ಇರುವವನು, ಎಲ್ಲ ಜನರ ಋಷಿಗಳ ಮನಸ್ಸನ್ನು ಆಕರ್ಷಿಸುವ ಶ್ರೀಕೃಷ್ಣನ ವರ್ಣನೆಯ ಒಂದು ಹಾಡು ನೀರದ ಸಮ ನೀಲಕೃಷ್ಣ. ರಾಗ ಜಯಂತಶ್ರೀ, ತಾಳ ಆದಿತಾಳ, ರಚನೆ ಊತುಕಾಡ್ ವೆಂಕಟ ಸುಬ್ಬಯ್ಯರ್. ಇದೀಗ ನಿಮ್ಮ ಮುಂದೆ ನೀರದ ಸಮ ನೀಲಕೃಷ್ಣ. ವಿದುಷಿ ಶ್ರೀಮತಿ ಸ್ವಾತಿ ಭಟ್ ರವರು ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿಗಳಾದ ಬಾಲಮಯೂರಿ, ನಾಟ್ಯ ಮಯೂರಿ, ಕರ್ನಾಟಕ ಚೇತನ, ಕರ್ನಾಟಕ ಕಲಾಶ್ರೀ, ಕರ್ನಾಡ ಮಿಂಚು, ಜಿಲ್ಲಾ ರಾಜ್ಯೋತ್ಸವ, ಜಿಲ್ಲಾ ಅಸಾಧಾರಣ ಪ್ರತಿಭಾ ಪ್ರಶಸ್ತಿ ಹಾಗೂ JCI ಸಾಧನಶ್ರೀ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ದುರ್ಗಾ ಸ್ವಾತಿ ನೃತ್ಯಾಲಯದ ನಿರ್ದೇಶಕಿಯಾಗಿರ್ತಾರೆ. ಇದೀಗ ನಿಮ್ಮ ಮುಂದೆ ನೀರದ ಸಮ ನೀಲಕೃಷ್ಣ.
कृष्णायेहि मां पाहि निगमागमविनुत भवभयहरण चरित जय नीरद समनील कृष्णायेहि मां पाहि निगमागमविनुत भवभयहरण चरित जय नीरद समनील कृष्णा ಮುಂದಿನ ನೃತ್ಯ ಮಹಾದೇವ ಶಿವ ಶಂಭೋ. ಪ್ರಭುಗಳ ಪ್ರಭು, ತಲೆಯ ಮೇಲೆ ಜಡೆಯಾಕಾರದ ಕೂದಲನ್ನು ಹೊಂದಿರುವ, ಅಹಂಕಾರವನ್ನು ನಾಶ ಮಾಡುವ, ಮೃತ್ಯುವನ್ನು ಜಯಿಸುವ ಮತ್ತು ಶುಭವನ್ನು ಎಲ್ಲರಿಗೂ ಕೊಡುವ ಪರಮಾತ್ಮ ಶಿವ. ಇದೀಗ ನಿಮ್ಮ ಮುಂದೆ ಮಹಾದೇವ ಶಿವ ಶಂಭೋ. शिवं शिवकरं शान्तं शिवं शिवकरं शान्तं शिवं शिवकरं शान्तं.
ಶಿವ ಶಂಭೋ. सहस्र कोटि जनपालक सहस्र कोटि जनपालक सहस्र कोटि जनपालक साधु संरक्षणा पावन साधु संरक्षणा पावन महादेव शिव शंभो. श्रीमार कोडि सुंदर प्रभु श्री महादेव शिव शंभो. सर्वेश्वर करुणाकरमूर्ते सर्वेश्वर करुणाकरमूर्ते सामगान प्रिय वेद कीर्ते सर्वेश्वर करुणाकरमूर्ते सामगान प्रिय वेद कीर्ते परमेश्वरा परमेश्वर गंगाधर मूर्ते परमेश्वर गंगाधर मूर्ते पतित पावन श्री पशुपते पतित पावन श्री पशुपते महादेव शिव शंभो. श्री मार कोडि सुंदर प्रभु महादेव शिव शंभो शिव शंभो. ಮುಂದಿನ ನೃತ್ಯ ಗಜವದನ ಬೇಡುವೆ. ಶಿವ ಪಾರ್ವತಿಯ ಪುತ್ರನು ಆನೆ ಮುಖದವನು ಕರುಣಾರೂಪಿಯೂ ಆದ ಗಣೇಶನೇ, ನಿನ್ನ ಪಾದ ಕಮಲಗಳಿಗೆ ವಂದಿಸುವೆ ಎಂಬುದಾಗಿ ಗಣೇಶನ ಸ್ಮರಣೆ ಮಾಡಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಮಕ್ಕಳು. ರಾಗ ಹಂಸಧ್ವನಿ, ರಚನೆ ಪುರಂದರದಾಸರು, ತಾಳ ಆದಿತಾಳ.
ಮುಂದಿನ ನೃತ್ಯ ರಾಮ್ ರಾಮ್. ದಶರಥ ನಂದನ ದಶಮುಖ ಮರ್ಧನ ಅನಾಥ ರಕ್ಷಕ ಆಪದ್ ಬಾಂಧವ ರಾಮ್ ಎಂದು ಭಕ್ತಿಯಿಂದ ಭಜಿಸುವ ಒಂದು ಹಾಡು ರಾಮ್ ರಾಮ್ ದಶರಥ ನಂದನ ರಾಮ್. ಈ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಕಲಾವಿದರು. ಇದೀಗ ನಿಮ್ಮ ಮುಂದೆ ರಾಮ 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 ಜಯ ರಾಮ 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 ರಾಮ. ಕೊನೆಯ ನೃತ್ಯ ಜಯ ಜಯ ದೇವ. ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ನವರಾತ್ರಿ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ ನೃತ್ಯ ಮಾಡಲು ಅವಕಾಶ ನೀಡಿದ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಕೊನೆಯದಾಗಿ ಜಯ ಜಯ ದೇವ ಇದೀಗ ನಿಮ್ಮ ಮುಂದೆ. ರಚನೆ ಜಯದೇವ, ತಾಳ ಆದಿತಾಳ, ರಾಗ ಹಿಂದೋಳಂ.
जगन्निवहते जगन्निवहते भूगोलम् उद्बिभ्रते दैत्यां धारयते बलिं छलयते क्षत्रक्षयं कुर्वते पौलस्त्यं जयते हलं कलयते कारुण्यम् आतन्वते पौलस्त्यं जयते हलं कलयते कारुण्यम् आतन्वते म्लेच्छानोक्षयते दशाकृति कृते कृष्णाय तुभ्यं नमः कृष्णाय तुभ्यं नमः कृष्णाय तुभ्यं नमः श्रुतकमलाकुच मण्डल श्रुतकमलाकुच मण्डल धृतकुण्डल कलितललित वनमाला कलितललित वनमाला कलितललित वनमाला जय जय देव हरे 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 जय जय देव हरे दिनमणि मण्डल मण्डन भवखण्डन मुनिजन मानस हंस मुनिजन मानस हंस जय जय देव हरे 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 जय जय देव हरे अभिनव जलधर सुंदर अभिनव जलधर सुंदर धृतमंदर श्रीमुख चंद्र चकोर श्रीमुख चंद्र चकोर श्रीमुख चंद्र चकोर जय जय देव हरे 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 जय जय देव हरे श्री जय देव कवेरिदं जय देव
गीतं मङ्गलमुज्ज्वल गीतं जय जय देव हरे 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 जय जय देव हरे 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 जय जय देव हरे देव हरे देव हरे ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ನವರಾತ್ರಿ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ ನೃತ್ಯ ಪ್ರದರ್ಶನ ನೀಡಲು ಅವಕಾಶ ನೀಡಿದ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹರಿ ಓಂ. ಹರಿ ಓಂ. ಜಗದೊಡೆಯ ಜಗದೀಶ್ವರ ಈ ಮಣ್ಣಿನ ಒಡೆಯಾದಂತಹ ಕದ್ರಿಯ ಕಾಂತು ಮಂಜುನಾಥ ದೇವನನ್ನು ಮನಸಾರ ಸ್ಮರಣೆಯನ್ನು ಮಾಡುತ್ತಾ ಈ ಮಣ್ಣಿನ ಕಂಪನ್ನು ಅರಿತು ತಂಪಾಗಿ ನೆಲೆ ನಿಂತಹ ಎಲ್ಲ ದೇವರುಗಳನ್ನು ಜ್ಞಾಪಿಸುತ್ತಾ ಸೇರಿದಂಥ ಎಲ್ಲ ಹಿರಿಯರ ಆಶೀರ್ವಾದ ಅನುಗ್ರಹವನ್ನು ಕೇಳುತ್ತಾ ಮಂಗಳೂರು ಎನ್ನುವಂತಹ ಆ ಹೆಸರಿಗೆ ಸಾಂಪ್ರದಾಯಿಕವಾಗಿ ಒಂದಿಷ್ಟು ಸಾಂಸ್ಕೃತಿಕ ರಂಗದಲ್ಲಿ ಹೆಸರನ್ನು ತಂದುಕೊಟ್ಟಂತಹ ಕ್ಷೇತ್ರ, ಅದು ಈ ಮಣ್ಣಿನ ಸುವಾಸನೆಯನ್ನು ಬೀರುವಂತಹ ವಿಶ್ವದೆಲ್ಲೆಡೆ ಪಸರಿಸುವಂತಹ ಕ್ಷೇತ್ರ ಇದ್ದರೆ ಅದು ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರ. ಅಭಿವೃದ್ಧಿಯ ಹರಿಕಾರರು, ಮಾಜಿ ಸಚಿವರು ಕೂಡ ಆದಂತಹ ಗೌರವಾನ್ವಿತ ಶ್ರೀ ಬಿ ಜನಾರ್ದನ ಪೂಜಾರಿ ಇವರ ನೇತೃತ್ವದಲ್ಲಿ ನಡೀತಿರುವಂತಹ ಮಂಗಳೂರು ದಸರಾ, ಅದರ ಜೊತೆಗೆ ಒಂದೇ ಜಾತಿ ಮತ ದೇವರು ಎನ್ನುವಂತಹ ವಿಶ್ವ ಲೋಕ ಸತ್ಯವನ್ನು ಸಾರಿದಂತಹ ಮಹಾನ್ ವ್ಯಕ್ತಿತ್ವ, ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಗೊಂಡಂತಹ ಶ್ರೀ ದೇವನ ಸದಾನುಗ್ರಹವನ್ನು ಸದಾ ಆಶಿಸುತ್ತಾ ಈಗ ತಾನೇ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿದಂತಹ ತಂಡ ದುರ್ಗಾ ಸ್ವಾತಿ ನೃತ್ಯಾಲಯ ಅಸೈಗೋಳಿ ವಿದೂಷಿ ಶ್ರೀಮತಿ ಸ್ವಾತಿ ಭಟ್ ಮತ್ತು ಶಿಷ್ಯ ವೃಂದದವರನ್ನು ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಒಂದು ಜೋರಾದ ಕೈಚಪ್ಪಳೆಯಿಂದ ಇವತ್ತಿನ ಭಾವರಾಗ ತಾಳಗಳ ಸಮ್ಮಿಶ್ರಣ ಅದು ಭರತನಾಟ್ಯವಂತೆ. ಆ ಭರತ ಮುನಿಯಿಂದ ಬಿತ್ತರಗೊಂಡಂತಹ ನಾಟ್ಯವೇ ಅದು ಭರತನಾಟ್ಯ. ಅಂತಹ ಭರತನಾಟ್ಯದ ಕಲಾ ಪ್ರಕಾರವನ್ನು ಈ ವೇದಿಕೆಯ ಮೇಲೆ ಮಂಗಳೂರು ದಸರಾದ ಉತ್ಸವದ ಸಮಾರಂಭದಲ್ಲಿ ಸಾಂಸ್ಕೃತಿಕ ರಂಗ ವೇದಿಕೆಯಲ್ಲಿ ಬಿತ್ತರಗೊಳಿಸಿದಂತಹ ತಂಡಕ್ಕೆ ಒಂದು ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತವನ್ನು ಕೋರೋಣ. ದುರ್ಗಾ ಸ್ವಾತಿ ನೃತ್ಯಾಲಯ ಅಸೈಗೋಳಿ ವಿದೂಷಿ ಶ್ರೀಮತಿ ಸ್ವಾತಿ ಭಟ್ ಮತ್ತು ಶಿಷ್ಯ ವೃಂದದವರು ದಯವಿಟ್ಟು ಅತ್ಯಂತ ಗೌರವದಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದ್ಭುತವಾದಂತಹ ತಂಡ ಮಂಗಳೂರು ಕ್ಷಮೆ ಇರಲಿ ಉಳ್ಳಾಲ ತಾಲೂಕಿನ ಅಸೈಗೋಳಿಯಿಂದ ಈ ಕ್ಷೇತ್ರದ ತನಕ ಬಂದು ಅದ್ಭುತವಾದಂತಹ ಕಲಾ ಪ್ರಕಾರವನ್ನು ಈ ವೇದಿಕೆ ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಒಂದು ಜೋರಾದ ಕಚ್ಚಪ್ಪಳಿ ಈ ತಂಡಕ್ಕೆ ಬರಲಿ. ಅದರ ಜೊತೆಗೆ ನಾನು ವೇದಿಕೆ ಮೇಲೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ ಗೌರವಾನ್ವಿತ ಶ್ರೀ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಕೂಡ ಹೌದು, ಮಾರ್ಗದರ್ಶಕರು ಕೂಡ ಹೌದು, ನಮ್ಮೆಲ್ಲರ ಗುರು ಸ್ವರೂಪಿಯಾದಂತಹ ಶ್ರೀ ಬಿ ಜನಾರ್ದನ ಪೂಜಾರಿ ಇವರ ಧರ್ಮಪತ್ನಿಯಾದಂತಹ ಮಾಲತಿ ಜೆ ಪೂಜಾರಿ, ದಯವಿಟ್ಟು ಅಮ್ಮ ತಾವುಗಳು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಹೌದು, ರಮಾನಾಥ್ ಕಾರಂದೂರ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಅದರ ಜೊತೆಗೆ ಡಾಕ್ಟರ್ ಬಿ ಸುವರ್ಣ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಹೌದು, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ತಾವುಗಳು ಬಂದು ನಮ್ಮ ಇಂದಿನ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ನೀಡಿದಂತಹ ಅದ್ಭುತವಾದಂತಹ ಕಲಾ ಪ್ರದರ್ಶನ ಅದು ಈ ವೇದಿಕೆ ಮೇಲೆ ಮಿಂಚ್ತಾ ಇದ್ದಾರೆ. ದುರ್ಗಾ ಸ್ವಾತಿ ನೃತ್ಯಾಲಯ ಅಸೈಗೋಳಿ ವಿದೂಷಿ ಶ್ರೀಮತಿ ಸ್ವಾತಿ ಭಟ್ ಇವರ ಶಿಷ್ಯ ವೃಂದದವರು ಈ ವೇದಿಕೆ ಮೇಲೆ ಇದ್ದಾರೆ. ಹಾಗಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠೆ, ಕೂಷ್ಮಾಂಡಿನಿ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿಯಾಗಿ ನಮ್ಮನ್ನು ಎಲ್ಲರನ್ನೂ ಕೂಡ ಹರಸ್ತಿರುವಂತಹ ತಾಯಿ ದುರ್ಗೆಯ ಸದಾನುಗ್ರಹ ಈ ತಂಡಕ್ಕೆ ಇರಲಿ. ಹಾಗಾಗಿ ಎಲ್ಲ ಹಿರಿಯರು ವೇದಿಕೆ ಮೇಲೆ ಉಪಸ್ಥಿತಿ ಇದ್ದು
ನಮ್ಮ ಕೈಯಾರೆ ನಮ್ಮ ನೆಚ್ಚಿನ ತಂಡಕ್ಕೆ ಕಲಾ ಗೌರವವನ್ನು ನೀಡಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಗೌರವದ ಶಲ್ಯ ಈ ತಂಡದ ನೃತ್ಯ ಗುರುಗಳಾದಂತಹ ವಿದುಷಿ ಶ್ರೀಮತಿ ಸ್ವಾತಿ ಭಟ್ ಈ ಪುರಸ್ಕಾರವನ್ನು ಸ್ವೀಕಾರ ಮಾಡಬೇಕು. ತಾಯಿ ಶಾರದೆಯ ಸದಾನುಗ್ರಹವಿರಲಿ, ಕುದ್ರೋಳಿಯ ಗೋಕರ್ಣನಾಥನ ಸದಾನುಗ್ರಹವಿರಲಿ, ನವದುರ್ಗೆಯರ ಸದಾನುಗ್ರಹವಿರಲಿ. ವೇದಿಕೆಯ ಮೇಲೆ ಗೌರವಾನ್ವಿತ ಮಾಲತಿ ಜೆ ಪೂಜಾರಿ ಅವರಿದ್ದಾರೆ. ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರು ರಮಾನಾಥ್ ಕಾರಂದೂರ್ ಅವರು ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಬಿ ಸುವರ್ಣ ಅವರು ಕೂಡ ಹಿರಿಯರು ಇದ್ದಾರೆ. ಹಿರಿಯರೆಲ್ಲರೂ ನೀಡುತ್ತಿರುವಂತಹ ಗೌರವದ ಪುರಸ್ಕಾರ ತಾವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ಸ್ವೀಕಾರ ಮಾಡಬೇಕು. ತಾವೆಲ್ಲರೂ ಕೂಡ ಉಪಸ್ಥಿತಿ ಇರಬೇಕು. ಒಂದು ಜೋರಾದ ಕಚ್ಚಪ್ಪಳಿ ಈ ತಂಡಕ್ಕೆ ಬರಲಿ ಅಂತ ಮತ್ತೊಮ್ಮೆ ಆಶಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಅದರ ಜೊತೆಗೆ ನಿತ್ಯ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಖಂಡಿತವಾಗಿಯೂ ಕೂಡ ನಾನು ಉಲ್ಲೇಖ ಮಾಡಲೇಬೇಕು. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಅದರ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ಎಲ್ಲ ಸಹೃದಯಿ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಮ್ಮೆ ಜೋರಾದ ಕಚ್ಚಬಳೆ ಅವರಿಗೂ ಕೂಡ ಆಶಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಬಂಧುಗಳೇ, ಶ್ರೀ ಗೋಕರ್ಣನಾಥ ಕ್ಷೇತ್ರ, ಕುದ್ರೋಳಿ, ಮಂಗಳೂರು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇನ್ನು ಬರುವಂತಹ ತಂಡ ನಾವೆಲ್ಲರೂ ಕೂಡ ಕರಾವಳಿ ಭಾಗದವರು, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಮಾಡುವಂತಹ ಒಂದು ಕಲಾ ಪ್ರಕಾರ ಇದ್ದರೆ ಅದು ಯಕ್ಷಗಾನವಂತೆ. ಹಾಗಾಗಿ ಯಕ್ಷಗಾನವನ್ನು ಗಂಡು ಕಲೆ ಅಂತ ಉಲ್ಲೇಖ ಮಾಡ್ತಾರೆ. ಗಂಡು ಕಲೆ ಯಾಕಂತ ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಗಂಡು ಮಕ್ಕಳು ಮಾಡುವಂತಹ ಒಂದು ಕಲೆ ಅಲ್ಲ. ಅದರ ಜೊತೆಗೆ ಅದರಲ್ಲಿ ಎಲ್ಲ ಪ್ರಕಾರಗಳು ಬರ್ತವೆ. ಗಾನ ಬರ್ತದೆ, ನಾಟ್ಯ ಬರ್ತದೆ, ನಟನೆ ಬರ್ತದೆ. ಅದಕ್ಕೋಸ್ಕರ ಅದನ್ನು ಗಂಡು ಕಲೆ ಅಂತ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಈಗ ಈ ವೇದಿಕೆಯ ಮೇಲೆ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ರಿಜಿಸ್ಟರ್ಡ್ ಬಿಲ್ಲವ ಸಂಘದ ಯಕ್ಷಗಾನ ಕಲಾವಿದರಿಂದ ಯಕ್ಷಗಾನ ಶ್ರೀದೇವಿ ಲೀಲಾಮೃತಂ. ಒಮ್ಮೆ ಚೋರದ ಕೆಚ್ಚಪ್ಪಳೆಯಿಂದ ಅವರನ್ನು ಸ್ವಾಗತಿಸುವ ಎನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಯಕ್ಷಗಾನ ಅಂದ ಕೂಡಲೇ ವಿಭಾಗಗಳು ಹಲವಾರು ಇರ್ತದೆ. ಅದರಲ್ಲಿ ಬರುವಂತಹ ಪ್ರಧಾನ ವಿಭಾಗಗಳು ಮುಮ್ಮೇಳ ಮತ್ತೊಂದು ಹಿಮ್ಮೇಳ ಎನ್ನುವಂತಹದ್ದು. ಆ ಮುಮ್ಮೇಳ ಕಲಾವಿದರಾಗಿ ದೇವೇಂದ್ರನಾಗಿ ಶ್ರೀ ಜಲಂಧರ್ ಅವರು ಬರಲಿಕ್ಕಿದ್ದಾರೆ. ವರುಣನಾಗಿ ಮಾಸ್ಟರ್ ಪ್ರಣೀಲ್ ಅವರು ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಸುಪರ್ಶಕನಾಗಿ ಶ್ರೀ ಸೃಜನ್ ಅವರು ಕಲಾ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ವಿದ್ಯುನ್ಮಾಲಿಯಾಗಿ ಶ್ರೀ ನಿತ್ಯಾನಂದ ಪೂಜಾರಿ, ಅದರ ಜೊತೆಗೆ ಯಕ್ಷನಾಗಿ ಶ್ರೀ ವಿಶ್ವನಾಥ ಪೂಜಾರಿ ಬಲ್ನಾಡ್, ಮಹಿಷಾಸುರನಾಗಿ ಶ್ರೀ ರಾಜೇಂದ್ರ ಕಕ್ಕೇಪದವು, ದುರ್ಗಾಸುರನಾಗಿ ಶ್ರೀ ಅಕ್ಷಿತ್ ಮುಚ್ಚೂರು, ಈಶ್ವರನಾಗಿ ಶ್ರೀ ನಾರಾಯಣ ಪೂಜಾರಿ, ಮಹಿಷಾಸುರನಾಗಿ ಶ್ರೀ ಭಾಸ್ಕರ ಪೂಜಾರಿ, ಅಗ್ನಿಯಾಗಿ ಶ್ರೀ ಪವನ್, ಮಾಲಿನಿಯಾಗಿ ಶ್ರೀ ಶ್ರೇಯಸ್, ಬ್ರಹ್ಮನಾಗಿ ಶ್ರೀ ಪ್ರಸನ್ನಕುಮಾರ್, ವಿದ್ಯುನ್ಮಾಲಿ ದೂತನಾಗಿ ಶ್ರೀ ವಿಜಯ ಕೃಷ್ಣ ಪಡುಕೋಣೆ, ಮಾಲಿನಿ ದೂತನಾಗಿ ಶ್ರೀ ಭಾಸ್ಕರಕ್ಕೆ, ಶಂಕಾಸುರನಾಗಿ ಶ್ರೀ ಸಂದೀಪ್ ಮುಚ್ಚೂರು, ವಿಷ್ಣುವಾಗಿ ಶ್ರೀ ರಮೇಶ್ ಪೂಜಾರಿ, ಶ್ರೀದೇವಿಯಾಗಿ ಶ್ರೀ ಉದಯ ಪೂಜಾರಿ, ಸಿಂಹನಾಗಿ ಶ್ರೀ ಸುಜನ್. ಅದರ ಜೊತೆಗೆ ಈ ಅದ್ಭುತ ಕಲಾ ತಂಡದ ನಿರ್ದೇಶನ ಮತ್ತು ಭಾಗವತರು ಶ್ರೀ ಶಂಕರ ಬಾಳಕುದ್ರು, ಮದ್ದಳೆ ವಾದನಕಾರರಾಗಿ ಶ್ರೀ ಸಂಪತ್ ಆಚಾರ್ಯ, ಚೆಂಡೆ ವಾದನಕಾರರಾಗಿ ಬಡಗುತಿಟ್ಟಿನ ಶ್ರೀ ಉದಯ ಸುವರ್ಣ ಐರೋಡಿ, ಚೆಂಡೆ ವಾದಕರಾಗಿ ತೆಂಕುತಿಟ್ಟಿನ ಶ್ರೀ ರಾಜೇಶ್ ಮಡಂತಿಯೂರು, ವೇಷಭೂಷಣ ಯಕ್ಷ ಸಂಭ್ರಮ ಹುಳಿಮಾವು ಬೆಂಗಳೂರು ಇವರ ಎಲ್ಲ ಕಲಾವಿದರ ಜೊತೆಗೂಡಿಕೆಯಲ್ಲಿ ಈ ವೇದಿಕೆ ಮೇಲೆ ಅದ್ಭುತವಾದಂತಹ ಕಲಾ ಪ್ರಸಂಗ. ದೂರದ ಬೆಂಗಳೂರಿನಿಂದ, ರಾಜಧಾನಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಬಿಲ್ಲವ ಸಂಘದ ಪದಾಧಿಕಾರಿಗಳು, ಅದರ ಜೊತೆಗೆ ಉತ್ಸಾಹಿ ಕಲಾವಿದರು ಒಂದು ಜೊತೆಗೂಡಿ ಶ್ರೀ ಕ್ಷೇತ್ರದಲ್ಲಿ ಯಕ್ಷಗಾನದ ಒಂದು ತುಣುಕನ್ನು ಈ ವೇದಿಕೆ ಮೇಲೆ ಬಿತ್ತರ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಜೋರದ ಕಚ್ಚಪ್ಪಳಿಂದ ಅವರನ್ನು ಸ್ವಾಗತಿಸುವ.
ತನ ಕಾಯುವನು, ಸಂತಾನದವರ ನೀಡುವನು. ಮುತ್ತೈದೆ ತನ ಕಾಯುವನು, ಸಂತಾನದವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ದೊರೆಯುವನು, ಬದುಕಿನ ಬಂಧನ ನೀಗುವನು. ದೀನರ ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ. ಅನ್ನ ಬ್ರಹ್ಮನು ಅಪ್ರಮೇಯನು, ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ. ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ. ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ, ಕಾವ ಸಕಲ ಜೀವ. ವಿಘ್ನೇಶ್ವರ ಜಯ ವಿದ್ಯೇಶ್ವರ, ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ, ತ್ರಿಜಗವಂದಿತ ಗಜವದನ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ, ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ, ಪ್ರಥಮ ಪೂಜಿತ ಸುಮಚರಣ. ಗಣಾದಿ ಸೇವಿತ ಶುಭ ಫಲದಾಯಕ, ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ
जय विद्येश्वर जय विघ्नेश्वर जय विद्येश्वर ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೆ ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೆ ಸೂಕ್ಷ್ಮಾಕ್ಷದೇವನೆ ಮಂಗಳನೆ ಸೂಕ್ಷ್ಮಾಕ್ಷದೇವನೆ ಮಂಗಳನೆ ಗಣಪನೆ ನಿನಗೆ ವಂದನೆ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಸುಂಡಿಲಿ ವಾಹನ ಸೊಂಡಿಲ ಸುರನೆ ನಾದೋಂಕಾರನೆ ಶಾಂತ ಸ್ವರೂಪನೆ ಗಣೇಶ ದೇವ ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತನ ಮೀದ ದಿವ್ಯಾಂಗ್ರಿ ಕಮಲ ಮುದದಿಂದ ನಿಲ್ಲ ಭರದಿಂದ ರಕ್ಕಸರ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವೀರಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿದ್ದು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲ ಬಂದ ಧರಡಿಯನು ಪೊರ್ತಿದ್ದ ಮಾಶೇಷಗರಿಯು ಹರನ ಸುಕುಮಾರ ಸಕಲಾಗಮಕಿ ಸಾಕಾರ ಧರೆಯಳು ವಿಶೇಷ ಮದ ಊರ ವಿಘ್ನೇಶ
ಕವಿಗಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಅಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲಬೊಂದು ಪೇಳುವೆ ನೀ ಶ್ರೀದೇವಿ ಲೀಲಾಮೃತಮೆಂಬ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲವನ್ನು ಬೇಡುವೆ ನೀ ಕಥಾಮೃತವ ತೈ ತೈ ತದ್ದಿನದೇ ತದ್ದಿನ ಆದೇ ತದ್ದಿನದೇ ತತ್ತದೇಂ ತತ್ತದೇಂ ಗೃದ ದರಗಡಗಡ್ಗ ಥೇಂ ದೇಂ ತದ್ದಿನ ದೇಂ ದೇಂ ಥೇಂ ದೇಂ ಥೇಂ ದೇಂ ತಾಧೇಂ ತೋಂ ತಾದೇಂ ತದ್ದಿನ ತಾತೈ ತದ್ದಿನ ತಾದೇ ಕುಂಭೀಣೇಶ್ವರ ಕೇಳು ಜಂಬಾರಿಯಾದಿನದಿ ಜಂಬಾರಿ ಆದಿನದಿ ಸಂಭ್ರಮದೋಳ್ ಓಲಗೀರ ಸಂಭ್ರಮದೋಳ್ 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 ಓಲಗದೋಳಿದ್ದ ಸಂಭ್ರಮದೋಳ್ ಓಲಗದೀದ ಹಿಂದೋ ರಂಭಾದಿ ನಾರಿಯರು ನರ್ತಿಸೆ ವಿಭವದಲ್ಲಿ ರಂಭಾದಿ ನಾರಿಯರು ನರ್ತಿಸೆ 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 ರಂಭಾದಿ ನಾರಿಯರು ನರ್ತಿಸೆ ವಿಭವದಲ್ಲಿ
ಕುಂಭಕುಚೇಯರನು ಮನ್ನಿಸಿದ ಕುಂಭಕುಚೇಯರನು ಮನ್ನಿಸಿದ ಐದತು ರಂಭಾದಿ ನಾರಿಯರು ನರ್ತಿಸೆ ವಿಭವದಲ್ಲಿ ಕುಂಭಕುಚೇಯರನು ಮನ್ನಿಸಿದ ಫಲವೇ ಈ ಸ್ವರ್ಗದಾಧಿಪತ್ಯ. ಇಲ್ಲಿನ ಸಭೆಯನ್ನು ಸುಧರ್ಮ ಸಭೆ ಎಂದೇ ಕರೆಯುತ್ತಾರೆ. ಕಬ್ಬಿಣವನ್ನು ಮುಟ್ಟಿದಾಕ್ಷಣ ಬಂಗಾರವನ್ನಾಗಿ ಪರಿವರ್ತಿಸುವ ಪುರುಷಮಣಿ, ಬೇಡಿದ್ದನ್ನು ನೀಡುವ ಕಾಮಧೇನು, ಕಲ್ಪನೆಗೆ ಆಕಾರ ಕೊಡುವ ಕಲ್ಪವೃಕ್ಷ, ಉಚ್ಚೈಶ್ರವ, ಐರಾವತ ಮುಂತಾದ ವಸ್ತುಗಳನ್ನು ಹೊಂದಿ ಇಲ್ಲಿನ ಭೋಗ ಭಾಗ್ಯವನ್ನು ಅನುಭವಿಸುತ್ತಾ ತ್ರಿಭುವನವನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಎಂದಿನಂತೆ ಓಲಗವನ್ನು ಸೇರಿದಾಗ ಸಭಿಕರ ಮನೋರಂಜನೆಗಾಗಿ ರಂಬೆ, ಊರ್ವಶಿ, ತಿಲೋತ್ತಮೆ ಮೊದಲಾದ ಅಪ್ಸರಾಂಗಣಿಯರಿಂದ ಚಿತ್ರಸೇನ ಇವರ ಲಲಿತ ಹಿಮ್ಮೆಡಲಿಕ್ಕೆ ಅನುಗುಣವಾಗಿ ನರ್ತಿಸುತ್ತಾ ಇದ್ದಾರೆ. ಇನ್ನು ಅಗ್ನಿ, ವರುಣ, ವಾಯು, ಕುಬೇರ, ಯಮ, ಹರ ಮೊದಲಾದ ಸಪ್ತ ದಿಕ್ಪಾಲಕರು ಸದಾ ದಕ್ಷರಾಗಿ ಸ್ವರ್ಗದ ರಕ್ಷಣೆಗೆ ನನ್ನ ಆದೇಶವನ್ನು ನಿರೀಕ್ಷೆ ಮಾಡುತ್ತಾ ಇದ್ದಾರೆ. ಈ ಹಿಂದೆ ಅನೇಕ ದಾನವರು ಈ ಸ್ವರ್ಗದ ಮೇಲೆ ದಾಳಿ ಇಟ್ಟಿದ್ದಾರೆ. ಅವರೆಲ್ಲರನ್ನು ಶ್ರೀಹರಿಯ ಕೃಪೆಯಿಂದ ಕೊಂದು ಕಳೆದಿದ್ದೇವೆ. ಇನ್ನು ಮುಂದೆ ದಾನವರ ಆಕ್ರಮಣ ಈ ಸ್ವರ್ಗದ ಮೇಲಾದರೆ ನೀವು ಏನು ಮಾಡುವಿರಿ? ಸುರನಾಥಾಲಿ ಸಯ್ಯ ಚಿನ್ನ ತಿತ್ತಿ ಚಿನ್ನ ಸುರನಾಥಾಲಿ ಸಯ್ಯ ನಾವು ವರುಹುವ ಮಾತಾಜಿಯ ನಾವರುಹುವ ಮಾತಾಜಿಯ ದುರುಳರು ಬಂದರೆ ಸ್ವರ್ಗಕ್ಕೆ ಯಮಪುರ ಕಟ್ಟುವೆವು ಮುಂದಕ್ಕೆ. ದೇವೇಂದ್ರ, ಮೌನಿಯಾದವನ ಬಳಿ ಜಗಳವ ಸುಳಿಯೋದು, ವ್ಯಾಸಂಗ ನಿರತನ ಬಳಿ ದಡ್ಡತನ ಸುಳಿಯೋದು, ಸದಾದೇವರ ನಾಮಸ್ಮರಣೆ ಮಾಡುತ್ತಿರುವವನ ಬಳಿ ಪಾಪವು ಸುಳಿಯೋದು, ಸದಾ ಸಿದ್ಧನಾಗಿರುವವನ ಬಳಿ ಭಯವು ಸುಳಿಯೋದು, ಸ್ವರ್ಗದ ಸಂಪತ್ತನ್ನು ಸೂರೆಗೊಳ್ಳಲು ಬರುವ ಅಸುರರ ಹಸುವನ್ನು ಹೀರಲು ಸದಾ ಸಿದ್ಧನಾಗಿದ್ದೇನೆ. ಭಯವೇಕೆ? ನನಗಪ್ಪನೆ ಕೊಡಿ. ಇರಲಿ ದೇವೇಂದ್ರ. ಮೂರು ಮೂರ್ತಿಗಳಿದ್ದೀಯ ಕಟ್ಟುವೆವು ಕ್ಷಿಪ್ರನೇ. ಕೆಟ್ಟ ಮರಗಳು ಒಳ್ಳೆ ಫಲವನ್ನು ಕೊಡುವುದಿಲ್ಲ. ಹಾಗೆ ಈ ರಕ್ಕಸರು ಸ್ವರ್ಗದ ಸಂಪತ್ತನ್ನು ಹಾಳು ಮಾಡುವುದು ಅವರ ಸ್ವಭಾವ. ಕರುಣಾಳುಗಳಾದ ತ್ರಿಮೂರ್ತಿಗಳು ಕೊಟ್ಟಿರುವ ಈ ವರ ಅಂದರೆ ಸ್ವರ್ಗದ ಅಧಿಕಾರವನ್ನು ಯಾರಾದರೂ ಹಾಳು ಮಾಡುವುದಕ್ಕೆ ಬಂದರೆ ನನ್ನ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ತೋರಿಸುತ್ತೇನೆ. ಬಲುದೋಷ ವಂದೇನು ನಿಮ್ಮಯ ನುಡಿಗೆ
ತೋಷವಾಂತೆನು ನಿಮ್ಮಯ ನುಡಿಗೆ ಬಲು ತೋಷ ಬಲು ತೋಷ ಬಲು ತೋಷ ವಾಂತೇನು ನಿಮ್ಮಯ ನುಡಿಗೆ ನಿಮ್ಮಯ ನುಡಿಗೆ ಕದನ ಕಲೆಗಳು ನೀವು ಸಂಗರದೊಳಗೆ ಕದನ ಕಲೆಗಳು ನೀವು ಕದನ ಕಲೆಗಳು ಸಂಗರದೊಳಗೆ ಸಂಗರದೊಳಗೆ ಕದನ ಕಲಿಗಳು ನೀವು ಸಂಗರ ತೊಳಗೆ ತೋಂತ ತೋಂತ ಭಿನ್ನದೀನ್ ತೋಂತ ತೋಂತ ಭಿನ್ನದೀನ್ ಭಿನ್ನದೀನ್ ಖಳರ ಭೀತಿಯು ನಮಗೆ ಎಳ್ಳಿನೇತಿಲ್ಲ ಖಳರ ಭೀತಿಯು ಖಳರ ಭೀತಿಯು ನಮಗೆ ಎಳ್ಳಿನಿತಿಲ್ಲ ನಳಿನ ನಾಭನ ಪೂಡ ಕರುಣೆಯಿಂದೆಲ್ಲ ನಳಿನ ನಾಭನ ಪೂರ್ಣ ಕರುಣೆಯಿಂದೆಲ್ಲ ಆ ತಿನ್ನಗಡದಿ ಬಲು ದೋಷವಾದೆನು ನಿಮ್ಮಯ ನುಡಿಗೆ ಕದನ ಕಲೆಗಳು ನೀವು ಸಂಗರ ಒಳಗೆ ದೇವತೆಗಳೇ ನಿಮ್ಮ ವಿರೋಚಿತವಾದ ನುಡಿಯನ್ನು ಕೇಳಿ ಮನಸ್ಸಿಗೆ ಮಹಾದಾನಂದವಾಯಿತು. ಹೌದೇ? ಕದನ ಕಲೆಗಳು ನೀವು ಸಂಗಮದೊಳಗೆ ಹೌದು, ನನಗೆ ಗೊತ್ತು. ಇನ್ನು ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅಂತವರನ್ನು ಧರ್ಮವೇ ರಕ್ಷಣೆ ಮಾಡುತ್ತದೆ ಎಂಬುದಕ್ಕೆ ನಾವೇ ಸಾಕ್ಷಿ. ಖಂಡಿತ. ಯಾಕಂದರೆ ಈ ಹಿಂದೆ ಅನೇಕ ದಾನವರು ಈ ದೇವಲೋಕದ ಮೇಲೆ ದಾಳಿ ಇಟ್ಟಾಗ ಶ್ರೀಹರಿಯ ಕೃಪೆಯಿಂದ ಅವರನ್ನು ಕೊಂದು ಕಳೆದಿದ್ದೇವೆ. ನಳಿನ ನಾಭನ ಅಭಯ ನಮ್ಮ ಮೇಲೆ ಇರುವವರೆಗೂ ಯಾವ ಭಯವೂ ಬೇಡ, ಯಾವ ಚಿಂತೆಯೂ ಬೇಡ. ಮುಂದೆ ದಾನವರ ಆಕ್ರಮಣವಾದರೆ ನೋಡಿಕೊಂಡರಾಯ್ತು. ಇಲ್ಲಿಗೆ ಈ ಸುಧರ್ಮ ಸಭೆಯನ್ನು ಮುಕ್ತಾಯ ಮಾಡೋಣವೇ? ಆಗಲಿ ದೇವೇಂದ್ರ. ಜನನಿಯೇ ಆಜ್ಞೆಯಲ್ಲಿ ಮಾಲಿನಿಯೋ ಜನನಿಯೇ ಆಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ
ಕಾಮಿನಿಯೋಗ ವರ ತನುಜಾಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೀ ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೀ ವನಕಾಗಿ ನಡೆತಂದು ಮನದಿ ನಡೆತಂದು ಒಲಗಾಗಿ ನಡೆತಂದು ಮನದಿ ಯೋಚಿಸಿದಳು ಮನಗಾಗಿ ನಡೆತಂದು ಮನದಿ ಯೋಚಿಸಿದಳು ದಿಂತ ದಿಂತ ದಿನದ ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ಪ್ರಪಂಚದಲ್ಲಿ ಯಾವುದೇ ಸುಖವನ್ನ ಅನುಭವಿಸುವುದಕ್ಕೂ ಅದೃಷ್ಟವೆಂಬುದು ಬೇಕು. ಜಗತ್ತಿನ ನಾನಾ ಜೀವಿಗಳ ಜನನಕ್ಕೆ ಕಾರಣರಾದವರು ನನ್ನ ತಂದೆ ಕಶ್ಯಪ ಮಹರ್ಷಿಗಳು. ಅವರ ಪ್ರೇಮದ ಮಗಳು ನಾನು ಮಾಲಿನಿ. ಆ ದೇವತೆಗಳ ಕುಟಿಲತನದಿಂದಾಗಿ ನಮ್ಮ ವಂಶಜರ ಹನನವಾಗಿ ನಮ್ಮ ದೈತ್ಯ ವಂಶವೇ ಅಳಿದು ಹೋಗುತ್ತಿದೆಯಲ್ಲ ಎಂದು ಚಿಂತಿಸುತ್ತಿದ್ದ ನನ್ನ ತಾಯಿಯನ್ನ ಸಂತೈಸಿ ಅವರ ಸೂಚನೆಯಂತೆಯೇ ಬ್ರಹ್ಮದೇವನನ್ನ ತಪಸ್ಸಿನ ಮೂಲಕ ಉಳಿಸಿಕೊಳ್ಳಲು ಅರಣ್ಯಾಭಿಮುಖವಾಗಿ ಹೊರಟಿದ್ದೇನೆ. ಅಲ್ಲ, ಹೊರಟಿದ್ದೇನೋ ಸರಿ, ಆದರೆ ನನ್ನ ಯೌವನ ಹೇಗಿದೆ ಎಂದರೆ ಚಲುವಿಗೆ ಯೌವನದಿಂದ ಚಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ನಾನು ಸಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮೋಕರೆನ್ನ ಕಂಡರೆ ಇಳೆಯ ಕಾಮೋಕರೆನ್ನ ಕಂಡರೆ
ಮೋಗಿಸದೆ ಉಳಿಯರು ತಪಕಿನ್ನೂ ವಿಘ್ನ ತಾರತಿಯರೇ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದುಳಿಯರು ತಪಕಿನ್ನೂ ವಿಘ್ನ ತಾರತಿಯರೇ ತಗದಗದೀಂ ತಗದಗದೀಂ ಇಳೆಯ ಕಾಮುಕರನ್ನ ಕಂಡರೆ ಚಲುವಿಕೆ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ್ನ ಕಂಡರೆ ಮೋಯಿಸದೆ ಉಳಿರು ತಪಕಿನ್ನು ವಿಘ್ನ ತಾರದಿರೇ ತೀಕಡದಿಂದ 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 ಇಳೆಯ ಕಂಕರನ್ನ ಕಂಡರೆ ಮೊಯಿ ಕುಳಿಯರು ತಪ್ಪಗಿನ್ನು ವಿಘ್ನ ತಾರದಿಯರೇ ಒಂದು ಹೆಣ್ಣಿಗೆ ವರ್ಣ, ಆಕಾರ, ಗತಿ, ಶ್ರುತಿ ಹಾಗೂ ಮತಿ ಇವೆಲ್ಲ ಒಂದೆಡೆ ಸೇರಿದಾಗ ಅದು ಸೌಂದರ್ಯವೆನಿಸುತ್ತದೆ. ಇದನ್ನೇ ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ ಬಣ್ಣ, ಆಕಾರ, ನಡೆ, ನುಡಿ ಹಾಗೂ ಬುದ್ಧಿವಂತಿಕೆ ಇವೆಲ್ಲ ಒಂದೆಡೆ ಸೇರಿದಾಗ ಸೌಂದರ್ಯದ ಸಾರ್ಥಕತೆಯಾಗುತ್ತದೆ. ಅದರಲ್ಲೂ ಈ ಸೌಂದರ್ಯದ ಜೊತೆ ಯೌವನವೂ ಒಡಗೂಡಿದಾಗ ಎಲ್ಲರೂ ಕಣ್ಣರಳಿಸಿ ನನ್ನನ್ನೇ ನೋಡುವುದರಲ್ಲಿ ಯಾವ ಸಂಶಯವೂ ಪಡಬೇಕಾಗಿಲ್ಲ. ಅದರಲ್ಲೂ ನವಯೌವನದಿಂದ ಕೂಡಿದ ಯುವಕರು ನನ್ನನ್ನೇ ನೋಡಿ ಚಡಪಡಿಸುವುದು ಅವರ ತಪ್ಪಲ್ಲ, ಅವರ ಪ್ರಾಯಕ್ಕೆ ಅದು ಸಹಜವೇ. ಆದರೆ ಈ ನಿರ್ಜನವಾದ ಕಾಡಿನಲ್ಲಿ ನಾನೊಬ್ಬಳೆ ತಪಸ್ಸನ್ನು ಆಚರಿಸುತ್ತಿದ್ದರೆ ನನಗ್ಯಾರೂ ಗತಿ ಇಲ್ಲ ಎಂದು ತಿಳಿದು ಮತಿಹೀನರಾದ ಕಮುಕರು ನನಗೆ ತಪಸ್ಸು ಮಾಡಲಿಕ್ಕೆ ಬಿಡುವರೆ? ಖಂಡಿತವಾಗಿಯೂ ಬಿಡಲಿಕ್ಕಿಲ್ಲ. ಅದರಲ್ಲೂ ಆ ದೇವತೆಗಳು ನಮ್ಮ ಪರಮಶತ್ರುಗಳು. ಲೋಕೈಕ ವೀರನಾದ ಮಗನಿಗಾಗಿ ತಪಸ್ಸನ್ನು ಆಚರಿಸುತ್ತಿದ್ದೇನೆ ಎಂದು ತಿಳಿದರೆ ನನ್ನ ತಪಸ್ಸಿಗೆ ವಿಘ್ನ ತಾರದೆ ಬಿಡಲಿಕ್ಕಿಲ್ಲ. ಅದಕ್ಕಾಗಿ ಈ ಸುಂದರ ರೂಪವನ್ನ ತ್ಯಜಿಸುತ್ತೇನೆ, ಬೇರೆ ಯಾವುದೋ ರೂಪವನ್ನ ಧರಿಸುತ್ತೇನೆ. ಆದರೆ ಯಾವ ರೂಪ ಧರಿಸಲಿ? ಮಂಗನ ವೇಷ ಅದಾಗ್ಲಿಕ್ಕಿಲ್ಲ. ಜಿಂಕೆಯ ರೂಪ ಹೇಗೆ? ಜಿಂಕೆ ಇಲ್ಲ, ಅದಾಗ್ಲಿಕ್ಕಿಲ್ಲ. ಅಲ್ಲ, ಈಗ ನಾನು ಜಿಂಕೆ ರೂಪ ತಾಳಿದ್ರೆ ನೀವು ಬಂದು ಸಿಂಹದ ರೂಪದಲ್ಲಿ ಬಂದು ನನ್ನ ಅನ್ಕೊಂಡ್ರೆ ಅದಾಗ್ಲಿಕ್ಕಿಲ್ಲ. ಹುಲಿಯ ವೇಷ ಹೇಗೆ? ಭಾರಿ ಬೇಡಿಕೆ ಇರುವುದು ಹುಲಿ ವೇಷ. ಅಲ್ಲ, ಅದಾಗ್ಲಿಕ್ಕಿಲ್ವ ಅಂತ. ಅದು ಹಾಕಿ. ಅಲ್ಲ, ಈಗ ಬೇಟೆಗಾರರು ಬಂದು ನನ್ನನ್ನು ಕೊಂದ್ಬಿಟ್ರೆ? ಅದು ಕೊಲ್ತಾರೆ. ಹೌದು, ಉಗ್ರಿಗೋಸ್ಕರ ಆದ್ರೆ ನಿಮ್ಮನ್ನು ಹೌದು, ಉಗುರು ಸ್ವಾಮಿ, ಉಗುರು ಬಹಳ ಬೇಡಿಕೆ, ಒಳ್ಳೆ ಬೇಡಿಕೆ ಇದೆ. ಅದಕ್ಕೆ ಅದು ಆಗ್ಲಿಕ್ಕಿಲ್ಲ. ಮತ್ತೆ ಬೇರೆ ಯಾವ ರೂಪ ತಾಳ್ಲಿ? ಹಾಗೋ ಅಲ್ಲಿ ನೋಡಿ, ಹಿಂಡು ಹಿಂಡಾಗಿ ಬರ್ತಾ ಇದೆ. ದೊಡ್ಡ ಹಿಂಡು, ಸಣ್ಣ ಹಿಂಡು, ಕೆಲವೊಂದು ಕೂತಿದೆ, ಕೆಲವೊಂದು ನಡೆದಾಡ್ತಾ ಇದೆ. ಯಾವುದು? ಅದು ಹೇಗೆ? ಯಾವುದು? ಅದು ಕೋಣ. ಹೌದು, ಇದು ಸರಿಯಾದ ವೇಷ. ಸುಂದರ ಎಮ್ಮೆ ಆಗ್ತೀರಿ ಹೇಗೆ? ಅಲ್ಲ, ಈ ಸುಂದರ ರೂಪ ತ್ಯಜಿಸಿ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತೇನೆ. ಆಗಲಿಯೇ? ಆಗಲಿ.
ಕಾಲದಿಂದ ಘೋರ ತಪಸ್ಸಿನಲ್ಲಿ ಮಗ್ನನಾಗಿದ್ದೆ. ಆದರೆ ಇದೇನಿದು? ಜ್ವಾಲೆಯು ತಡೆಯಲಾರದ ಬೇಗೆ ಈ ಪರಿಸರವನ್ನೇ ಆವರಿಸಿದೆ. ಇದಕ್ಕೇನು ಕಾರಣವೆನ್ನು ನನ್ನ ಯೋಗ ದೃಷ್ಟಿಯಲ್ಲಿ ನೋಡಿದಾಗ ಹೆಣ್ಣೋರ್ವಳು ರೂಪವನ್ನು ಮೆರೆಸಿ ಘೋರ ತಪಸ್ಸನ್ನು ಮಾಡುತ್ತಿದ್ದಾಳೆ. ಆದ್ದರಿಂದಲೇ ಶಾಂತವಾದ ಈ ತಪೋವನದ ಪವಿತ್ರತೆ ನಷ್ಟವಾಗಿ ಹೋಯಿತು. ಇದು ನಮಗಾದ ಅವಮಾನವಲ್ಲ, ನನಗೊಬ್ಬನಿಗಾದ ಅವಮಾನವಲ್ಲ, ಇಡೀ ಮುನಿಕುಲಕ್ಕೆ ಅಪಮಾನ. ಮೈಷನೆನ್ನುತ್ತವನಕ್ಕೆ ನಡೆದ ಹೆಣ್ಣೋರ್ವಳು ನಮ್ಮ ತಪೋವನಕ್ಕೆ ಬಂದು ಈ ರೀತಿ ರೂಪ ಮೆರೆಸಿ ತಪಸ್ಸು ಮಾಡುತ್ತಿದ್ದಾಳಲ್ಲ, ಇದು ನಮ್ಮ ಮುನಿ ಸಮೂಹಕ್ಕೆ ಆದ ಅಪಮಾನ. ಈಕೆ ಮಗ ಪಡೆಯಬೇಕೆಂಬಿಚ್ಛೆ. ಹಾಗಾಗಿ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಕೋಣನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಇನ್ನು ನಾನು ಕೊಟ್ಟ ಈ ಶಾಪವನ್ನು ಹರಿಹರ ಬ್ರಹ್ಮಾದಿಗಳಿಂದ ಬದಲಿಸಲಾರರು. ಇನ್ನು ಈ ಸ್ಥಳ ಪವಿತ್ರಗೊಂಡಿದೆ. ಮುಂದೆ ಸಿಗುವ ಕಾಂತಾರದಲ್ಲಿ ತಪಸ್ಸನ್ನು ಆಚರಿಸುತ್ತೇನೆ. ಏನಿದು ಏನಿದು ಘನತರದ ಬಾವು, ಏನಿದು ಏನಿದು ಘನತರದ ಬಾವು, ಮಾನಿನಿ ಮಣಿ ಏನಿ ಬಳಲಿದೆ ದಿಟವು, ಮಾನಿನಿ ಮಣಿಗೇನೆ ಬಳಲಿದೆ ದಿಟವು. ಸಾನುರಾಗದಿ ಬೇಳು ಮನದಿರವನ್ನು, ಸಾನುರಾಗದಿ ಬೇಳು ಮನದಿರವನ್ನು, ನಾನೀವೆನೈನೆಂದ ತಂದ ಕಮಲಜನು, ನಾನೀವನೀದೆಂದ ತಂದ ಕಮಲಜನು.
ಏನಿದು ಏನಿದು ಗನದರಬವು ಮಾನಿನಿ ಮಣಿಯನಿ ಬಳಲಿದೆ ಮಗಳೇ ಮಾಲಿನಿ, ನಿನ್ನ ಘನವಾದ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನಾದಂತಹ ನಾನು ಮೈದೋರಿದ್ದೇನೆ. ಕೋಮಲೆಯಾದಂತಹ ನೀನು ತಪಸ್ಸಿನಿಂದ ತುಂಬ ಬಳಲಿದ್ದೀಯ. ಈಗ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಬಂದಿದ್ದೇನೆ. ನಿನ್ನ ಮನದಿಚ್ಚೆ ಏನೆಂದು ಹೇಳಬಹುದು? ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯೋ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯೋ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ಧುರಧೀರನಾಗಿಯ ತರಳನ ಬಯಸಿ ಧುರಧೀರನಾಗಿಯ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ವಿರಚಿಸಿದೆನು ಘೋರ ತಪವ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವ ಕರುಣಾಸಾಗರ ದೇವ ಮಗಳೇ, ಧೀರನಾದ ಮಗನನ್ನ ಪಡೆಯುವ ಹಂಬಲದಿಂದ ತಪಸ್ಸನ್ನ ಆಚರಿಸಿದೆ. ಲೋಕೈಕ ವೀರನಾದ ಮಗನ್ನ ಕರುಣಿಸು ತಂದೆ. ನಿನ್ನ ಇಷ್ಟದಂತೆ ಧೀರ ಪುತ್ರನನ್ನು ಕರುಣಿಸುತ್ತೇನೆ. ಆಗಲಿ ದೇವ. ಆದರೆ ಮಾತಿನ ಮಧ್ಯ ಆದರೆ ಏಕೆ ಸ್ವಾಮಿ? ಕಾರಣವಿದೆ ಅಮ್ಮ. ಏನದು? ನಿನ್ನ ತಪೋಜ್ವಾಲೆಯನ್ನು ತಾಳಲಾರದೆ ಇಲ್ಲಿಯೇ ಹತ್ತಿರದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಂತಹ ಸುಪಾರ್ಶಕ ಮುನಿಯು ಕೋಪಗೊಂಡು, ಅಯ್ಯೋ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಲಿ ಎಂದು ಅಯ್ಯೋ ವಂಶವನ್ನು ಉದ್ಧರಿಸುವ ಮಗ ಬೇಕೆಂದು ನಿನ್ನನ್ನು ಭಜಿಸಿದೆ. ಆದರೆ ಆ ಮುನಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಕೋಣನಾಗಲಿ ಎಂದು ಶಾಪವನ್ನಿತ್ತನೆ. ಅಯ್ಯೋ ದೇವ, ಮುಂದೇನು ಮಾಡಲಿ ದೇವ? ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲೆನುತ ಸಂತೈಸಿದನು ಕಾಮಿನಿಯ. ಮರುಗದಿರು ಮಾಲಿನಿಯೇ ಆ
ತಾಯಂದಿರಿಗೂ ತನ್ನ ಪುತ್ರ ಸುಂದರ ರೂಪವಂತನಾಗಿರಬೇಕೆಂಬ ಬಯಕೆ ಸಹಜ. ಹೌದು ಸ್ವಾಮಿ. ಆದರೆ ಏನು ಮಾಡೋಣ ಹೇಳೋಣ. ಘನ ತಪೋಧರನಾದಂತಹ ಶುಪಾರ್ಶಕ ಮುನಿಯು ಕೊಟ್ಟ ಶಾಪವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಗಳೇ. ಅಯ್ಯೋ, ನಿನ್ನ ಮಗ ಕೋಣನಾದರೂ ಜಾಣನಾಗಿರುತ್ತಾನೆ. ತ್ರಿಭುವನದಲ್ಲಿಯೋ ಪ್ರಚಂಡ ಪರಾಕ್ರಮಿಯಾಗಿ ಮೆರೆಯುತ್ತಾನೆ. ಹೌದೇ, ಇದು ನಾನು ನಿನಗೆ ಅನುಗ್ರಹಿಸಿದವನು. ನಿನಗೆ ಶ್ರೇಯಸ್ಸಾಗಲಿ. ತಾಯಿಯ ಸೂಚನೆಯಂತೆ ಲೋಕೈಕ ವೀರನಾದ ಮಗನನ್ನ ಪಡೆಯುವುದಕ್ಕಾಗಿ ಬ್ರಹ್ಮದೇವನಿಂದ ತಪಸ್ಸನ್ನು ಪಡೆದ ಹಾಗಾಯಿತು. ಈ ವಿಷಯವನ್ನ ತಿಳಿಸಲಿಕ್ಕೆ ಅರಮನೆಯತ್ತ ಸಾಗುತ್ತೇನೆ. ಪ್ರಚಂಡ ಪರಾಕ್ರಮಿ ಎಂದೆನಿಸಿಕೊಂಡ ಈ ವಿದ್ಯುನ್ಮಾಲಿ ಹರಿಯನ್ನ ಎದುರಿಸಿದರೆ ನನಗೆ ಉಳಿಗಾಲ ಇಲ್ಲ ಎಂಬುದು ಅರಿವಾದಾಗ ತಡ ಮಾಡದೆ ನೇರವಾಗಿ ಪಾತಾಳಕ್ಕೆ ನನ್ನ ಸಂಗಡಿಗರೊಂದಿಗೆ ಕೂಡಿ ಹೋದೆ. ಈಗ ಅಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ರಾಜ್ಯವನ್ನು ಸ್ಥಾಪಿಸಿದ್ದೇನೆ. ಹಾಗೆಯೇ ಪ್ರಜೆಗಳೆಲ್ಲರನ್ನ ಪರಿಪಾಲಿಸುತ್ತಾ ಬಂದಿದ್ದೇನೆ. ಆದರೆ ಎನ್ನ ಮೀರುವರಿಲ್ಲ. ಎನ್ನ ಮೀರುವರಿಲ್ಲ, ಜಗದಲ್ಲಿ ಉನ್ನತಿಯಳು ಮೆರೆಯುತ್ತಿದ್ದೆ. ಎನ್ನು ದಾಕ್ಷಿಣದೊಳಗೆ ಕೊಳ್ಳಿರೆ ಉನ್ನತದ ನೀಯೇ. 14 ಲೋಕದಲ್ಲಿ ಎನ್ನ ಮೀರುವ ಭಟರಿಲ್ಲ. ಆದರೆ ಆಳುವುದಕ್ಕೆ ರಾಜ್ಯವಿದೆ, ಧನ ಕನಕಗಳಿವೆ. ಆದರೆ ನನಗಿನ್ನು ಮದುವೆಯಾಗಿಲ್ಲ. ಯಾಕೆ? ಸರಿಯಾದ ಹೆಣ್ಣು ಸಿಗಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಂತೆ. ಹಾಗೆಯೇ ಆ ಕಾಲದ ನಿರೀಕ್ಷೆಯಲ್ಲಿರ್ತೇನಂತೆ. ಎಂದಿನಂತೆ ಓಲಗವನ್ನು ಕೊಟ್ಟಿದ್ದೇನೆ. ಏನಾದರೂ ವಿಶೇಷವಿದ್ದರೆ ಸಭೆಗೆ ಬರಲಿ. ಇದು ಪಾಂಚಾಳವ? ಇದು ಪಾತಾಳ ಅಲ್ವಾ? ಪಾತಾಳ. ಇಲ್ಲಿ ಉದ್ದಿನ ಬೇಡ ಅಂದ್ರೆ ಯಾರು? ಉದ್ದಿನ ಬೇಳೆ ಅಲ್ವಾ? ವೀರ ವಿದ್ಯುನ್ಮಾಲಿ ಅಂದ್ರೆ ನಾನೇ. ನೀನ್ ಯಾರು? ಇಲ್ಲಿ ಯಾಕೆ ಬಂದೆ? ಏನಾಗಬೇಕು? ನಾನು ಅಸುರಪುರದಿಂದ ಬಂದ ಚಾರಕ. ಓಹೋ, ಇಷ್ಟೊತ್ತಿ ಎಲ್ಲಿದ್ದೆ? ಬಾಗಲಕೋಟೆಯಲ್ಲಿದ್ದೆ. ಅದು ಎಲ್ಲಿ? ಅದೇ ನಿಮ್ಮ ಕೋಟೆ ಬಾಗಿಲು. ಓಹೋ, ಹಾಗೆ. ಈಗ ನನ್ನಿಂದ ಏನಾಗಬೇಕು? ಮದುವೆ. ಯಾರಿಗೆ? ಗಂಡಿಗೆ. ಯಾರ ಜೊತೆ? ಹೆಣ್ಣಿನ ಜೊತೆ. ಯಲಾದಿಕ್ಕ ಪ್ರಸಂಗಿ. ಬಂದ ವಿಚಾರವನ್ನು ತಿಳಿಸಿ ನಡೆಯಲಿಂದ ಲಾಲಿಸಬೇಕು. ದಿತಿಸುದೇ ಮಾಲಿನಿಗೆ ತತ್ತರಿ ತತ್ತರಿ ದಿತಿಸುದೇ ಮಾಲಿನಿಗೆ ದಿತಿಸುದೇ ಮಾಲಿನಿ
ಬರಬೇಕು ನೀವಲ್ಲಿಗೆ. ಮುದದಿ ಶೃಂಗಾರವಾಗಿ ಮುದದಿ ಶೃಂಗಾರವಾಗಿ ಮುದದಿ ಶೃಂಗಾರವಾಗಿ ಮಧುಮಗ ನೀವಾಗಿ ಮಧುಮಗ ಮಧುಮಗ ನೀವಾಗಿ ಮುದದಿ ಶೃಂಗಾರವಾಗಿ ಮುದಿಮಗ 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 ಬರಬೇಕು ನೀವಲ್ಲಿಗೆ ದಾನವರಾಯ ಬರಬೇಕು ನೀವಲ್ಲಿಗೆ ಚಿಕಿಸುತ್ತೇನೋ ನಿನಗೆ ಬಂದಿದೆ ಪ್ರಾಯ ಬರಬೇಕು ನೀವಲ್ಲಿಗೆ. ಓ ಉದ್ದಿನಂಬಳಿ, ಉದ್ದಿನಂಬಳಿ ಅಲ್ವೋ ವೀರವಿದ್ಯುನ್ಮಾಲಿ. ಹಾ ವೀರವಿದ್ಯುನ್ಮಾಲಿ. ನಾನು ಗೋಣಿಪುರದಿಂದ ಬಂದ ಚಾರಕ. ಓಹೋ, ಅಲ್ಲಿಯ ಮಹಾರಾಣಿ ತಿಥಿ. ಏನಂದೆ? ತಿಥಿ. ಅದು ತಿಥಿ ಅಲ್ವೋ, ಅಲ್ಲಿಯ ಮಹಾರಾಣಿ ದಿತಿದೇವಿ. ದಿತಿದೇವಿ. ಆ ದಿತಿದೇವಿಯ ಮಗಳು ಪ್ರಾಯಕ್ಕೆ ಬಂದದ್ದು ನಾನು ಊರ ಬಿಡುವಂಗಾಯ್ತು. ನನಗೆ ನಿನ್ನನ್ನು ನೋಡುವಾಗಲೇ ಒಂದು ರೀತಿ ಸಂಶಯ ಆಯ್ತು. ಅಲ್ಲಿ ಏನೋ ಎಡವಟ್ಟು ಮಾಡಿ ಇಲ್ಲಿ ಆಶ್ರಯ ಪಡೆಯಲಿಕ್ಕೆ ಬಂದಿರಬೇಕು ಏನು? ಅಂಥದ್ದೇನು ಎಡವಟ್ಟೇನು ಮಾಡಿಲ್ಲ. ಮತ್ತೆ ದಿತಿದೇವಿಯ ಮಗಳಿಗೆ ತಕ್ಕ ವರವನ್ನು ಹುಡುಕಲಿಕ್ಕೆ ಬಂದಿದ್ದೇನೆ. ಓಹೋ, ಏನಾದ್ರೂ ಕೊಟ್ಟಿದ್ದಾರಾ? ದಿತಿದೇವಿ ನಿಮಗೊಂದು ಕೊಡ್ಲಿಕ್ಕೆ ಹೇಳಿದ್ದಾರೆ. ಹೌದಾ? ಹೌದು. ನಿನ್ನ ಹತ್ರ ಆದಿತ ಕೊಡ. ಖಂಡಿತ ನೋಡುವ. ಶಾಬಾಸು ಮಾಲಿನಿ ಮಣಿ ಮಾಲಿನಿ
ಕಲಕಿತು ಮನವೆನ್ನ ಕಲಕಿತು 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 ಮನವೆನ್ನ ಕಲಕಿತು ಮನವೆನ್ನ ಕಲಕಿತು ಮನವೆನ್ನ ಕಲಹಂಸ ಗಮನೆಯ ಕಲಹಂಸ ಗಮನೆ ಹಂಸ ಗಮನೆ ಹಂಸ ಗಮನೆ ಹಂಸ ಗಮನೆ ಕಲಕಿತು ಕಲಕಿತು ಮನವೆಂದ ಕಲಕಿತು ಮನವೆಂದ ಕಲಹಂಸ ಗಮನೆ ಕಲಹಂಸ ಗಮನೆಯ ಕಲಹಂಸ ಗಮನೆಯ ಕಲಹಂಸ ಗಮನೆಯ ವರಿಸಬೇಕೆಂಬಾಸೆ ಬಲವಾಗುತ್ತಿದೆ ನೋಡ ವರಿಸಬೇಕೆಂಬಾಸೆ 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 ಬಲವಾಗುತ್ತಿದೆ ನೋಡ ಕಲಕೀತು ಮನವೆನ್ನ ಕಲಹಂಸ ಗಮನೆಯ ವರಿಸಬೇಕೆಂಬಾಸೆ 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 ಬಲವಾಗುತ್ತಿದೆ ಬಲವಾಗುತ್ತಿದೆ ನೋಡ ಕಲಕಿತು ಮನವೆನ್ನ ಕಲಹಂಸ ಗಮನೆಯ ವರಿಸಬೇಕೆಂಬಾಸೆ ವರಿಸಬೇಕೆಂಬಾಸೆ ಫಲವಾಗುತ್ತಿದೆ ನೋಡ ವರಿಸಬೇಕೆಂಬಾಸೆ ಫಲವಾಗುತ್ತಿದೆ ನೋಡ
ಕಚ್ಚಿದ್ದು ನನಗೆ ಕಚ್ಚಿದ ಹಾಗಾಯ್ತು. ಹೌದೇನೋ ದೂತ? ದಿತಿಸುತ್ತೆ ಮಾಲಿನಿಯೊಂದಿಗೆ ನನ್ನ ಮದುವೆಯ ವಿಚಾರ ಕೇಳಿ ನನಗೆ ಬಹಳ ಸಂತೋಷವಾಯಿತು. ದೂತ, ಮಾಲಿನಿ ನೋಡ್ಲಿಕ್ಕೆ ಹೇಗಿದ್ದಾಳ? ನೀವಿನ್ನು ಮಾಲಿನಿ ನೋಡಿಲ್ವಾ? ಇಲ್ಲಪ್ಪ. ಆಹಾ, ಅವಳ ರೂಪ ಆಹಾ, ಏನ್ ಹೇಳಿ. ಏನು? ಅವಳ ಹಲ್ಲು ಶಿಲೆಯ ಕಲ್ಲು. ಯಾರಾದರೂ ಹಲ್ಲನ್ನ ದಾಳಿಂಬೆ ಹಣ್ಣಿಗೆ ಹೋಲಿಸ್ತಾರೆ, ನೀನೇನು ಶಿಲೆಗೆ ಹೋಲಿಸ್ತಾ ಇದ್ದೀಯಾ? ಅಲ್ಲ ಸ್ವಾಮಿ, ದಾಳಿಂಬೆ ಹಣ್ಣಿಗೆ ಎಲ್ಲರೂ ಬಾಯಿ ಹಾಕ್ತಾರೆ, ಶಿಲೆಗೆ ಬಾಯಿ ಹಾಕ್ಲಿಕ್ಕೆ ಆಗತ್ತಾ? ಮುಂದೆ ಅವಳ ಕಣ್ಣು ಹೇಗಿದೆ? ಕಣ್ಣು 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 ಈ ರೀತಿ ತೋರಿಸುವಾಗ ಹೆಂಗಿರ್ಬೋದೋ ಏನು, ಹೇಗಿದೆಯೋ ಅವಳ ಕಣ್ಣು? ಅವಳ ಕಣ್ಣು ಕಣ್ಣಿನ ಹಾಗೆ ಇದೆ. ಎಲ್ಲ ದಿಕ್ಕ ಪ್ರಸಂಗಿ, ಅವಳ ರೂಪವನ್ನ ಸೌಂದರ್ಯವನ್ನ ಸಂಕ್ಷಿಪ್ತವಾಗಿ ತಿಳಿಸಿ ನಡೆಯಲಿಂದ. ಕೇಳಿ ಕೇಳಿ, ಅವಳ ಕಣ್ಣಿನ ರೆಪ್ಪೆ ಸುಲಿದ ಬಾಳೆಯ ಸಿಪ್ಪೆ. ಅವಳ ಕಿವಿ ಆನೆ ಕಿವಿಗಿಂತ ಸ್ವಲ್ಪ ಚಿಕ್ಕದು. ಮುಂದೆ ಅವಳ ಮೂಗು ಇಳಿಯ ಮೂಗಿನಾಗ ಸೊಟ್ಟಗಾಗಿದೆ. ಅವಳ ಮೂಗುಗಳು ಕರುಳು. ಅವಳ ಹಣೆ ಊಟಕ ಕೂತ ಮಣೆ ಆಗಿದೆ. ಅವಳ ಹುಬ್ಬು ಸ್ವಲ್ಪ ಮೊಬ್ಬು. ಓಹೋ. ಮುಂದೆ ಅವಳ ಮಂಡಿ ಮುದಿಯತ್ತಿನ ಬಂಡಿ. ಅವಳ ನಾಲಿಗೆ ಹರಕು ಹೋಳಿಗೆ. ಸಾಕು ಮಾಡು ನಿನ್ನ ನೈ ಬೆರಳು ಕಬ್ಬಿಣದ ಸರಳು. ಸಾಕು ಮಾಡು ನಿನ್ನ ವರ್ಣನೆಯನ್ನ. ಪತ್ರದಲ್ಲಿ ತಿಳಿಸಿರುವಂತೆ ದಿತಿಸುತ್ತೆ ಮಾಲಿನಿಯೊಂದಿಗೆ ಮದುವೆಗೆ ನಾನು ಸಿದ್ಧ ಎಂದು ಅವರಿಗೆ ತಿಳಿಸು. ಅಷ್ಟು ಮಾತ್ರವಲ್ಲ, ನಾವೆಲ್ಲರೂ ದಿಬ್ಬಡಿಗರಾಗಿ ಬರುತ್ತೇವೆ ಎಂದು ಅವರಿಗೆ ತಿಳಿಸು. ನಡೆಯಲಿಂದ. ಅಲ್ಲ ಸ್ವಾಮಿ, ಮದುವೆಗೆ ಬರುವವರಿಗೆ ದಬ್ಬಣ ಯಾಕೆ? ದಬ್ಬಣ ಹೇಳಿದ್ರಲ್ಲ. ನಿನ್ನ ಬಾಯಿ ಹೊಲಿಲಿಕ್ಕೆ. ಪಾಪಿ ಮಗನೇ, ಹೇಳಿದಷ್ಟು ಮಾಡು. ನಡೆಯಲಿಂದ. ಅಂತೂ ದಿತಿದೇವಿಯವರು ಹೇಳಿದಂತೆ ಮಾಲಿನಿಯೊಂದಿಗೆ ಮದುವೆಗೆ ನಾನು ಸಿದ್ಧ. ಹಾಗೆ ನಿಮಗೆಲ್ಲರಿಗೂ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ. ಎಲ್ಲರೂ ತಪ್ಪದೆ ಮದುವೆಗೆ ಬರಬೇಕು. ಹಾಗಾಗಿ ಇನ್ನು ನೇರವಾಗಿ ಶೋಣಿತಪುರಕ್ಕೆ. ಹುಡುಗ ಬೆಳೆಯುತ್ತಲಿರಲಿ ಒಂದಿನ, ಹುಡುಗ ಬೆಳೆಯುತ್ತಿರಲು ಒಂದಿನ, ಜಡಜ ಮುಗಿದಿದಿ ಕರೆಯುತ್ತಳಿಯನ, ನುಡಿದಳತಿವೆತಿಯಿಂದ ಹಿಂದಣ ಪರಿಭವಂಗಳನ್ನು ದಿತಿದೇವಿಯ ವಿನಂತಿಯಂತೆ ಶೋಣಿತಾಪುರಕ್ಕೆ ಬಂದೆ. ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ನನ್ನ ಹಾಗೂ ಮಾಲಿನಿಯ ವಿವಾಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ನಮ್ಮಿಬ್ಬರ ದಾಂಪತ್ಯದ ದ್ಯೋತಕವಾಗಿ ನನಗೋರ್ವ ಮಗ ಹುಟ್ಟಿದ್ದಾನೆ. ಆತ ನೋಡಲು ಮಹಿಷನಂತೆ ಇರುವುದರಿಂದ ಅವನಿಗೆ ಮಹಿಷಾಖ್ಯ ಎಂದು ನಾಮಕರಣ ಮಾಡಿದೆವು. ಅಲ್ಲದೆ ನಮ್ಮೆಲ್ಲ ಸೈನ್ಯವನ್ನು ಈ ಪಾತಾಳಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈಗ ಆತ ಬಾಲಕ ಬೆಳೆಯುತ್ತಾ ತನ್ನ ಬಾಲಲೀಲೆಯನ್ನು ತೋರಿಸುತ್ತಾ ನಮ್ಮೆಲ್ಲರಿಗೂ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತಾ ಇದ್ದಾನೆ. ಈ ಹಿಂದೆ ದಿತಿದೇವಿಯವರು ನಮ್ಮ ದೇವತೆಗಳಿಂದ ನಮ್ಮವರಿಗಾದ ಸೋಲಿನ ವಿಚಾರವನ್ನು ತಿಳಿಸಿದರು. ಅವರನ್ನು ಸಮಾಧಾನಪಡಿಸಿದೆ. ನನ್ನ ಸಕಲ ಸೈನ್ಯವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ದೇವಲೋಕಕ್ಕೆ. ಚಾರಕರ ನುಡಿ ಕೇಳುದ,
ಸ್ಥಳವಿದು. ಎಂಥ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಶೋಣಿತಾಪುರದ ದೊರೆ ವಿದ್ಯುನ್ಮಾಲಿ ಎಂಬ ದಾನವ ಈ ಸ್ವರ್ಗಲೋಕದ ಮೇಲೆ ದಾಳಿ ಇಟ್ಟಿದ್ದಾನೆ. ಅಂದರೆ ಅವನ ಆಯುಷು ಮುಗಿತು ಎಂದು ಅರ್ಥ. ತಡ ಮಾಡುವುದಲ್ಲ, ಸಕಲ ದೇವತೆಗಳನ್ನು ಒಡಗೂಡಿಕೊಂಡು ಆತನು ಎದುರಿಸಲು ನಡೆಯುತ್ತದೆ. ಸಪ್ತ ದಿಕ್ಪಾಲಕರನ್ನು ಸದೆ ಬಡಿದು ವಿಜೃಂಭಿಸುತ್ತಾ ಇದೆಯಲ್ಲ. ಏನು ಇದೋ ಕೇಳು. ಏನು? ನಮ್ಮ ಈ ಸ್ವರ್ಗದ ಮೇಲೆ ದಾಳಿ ಮಾಡಿ ಕ್ಷೇಮವಾಗಿ ಹಿಂತಿರುವುದವರೇ ಇಲ್ಲ. ಓಹೋ, ಅದನ್ನು ತಿಳಿದು ನೀನು ಬಂದೆ ಅಂತಾದರೆ ನಿನ್ನ ಸ್ಥಿತಿ ಏನಾಗುತ್ತದೆ ಗೊತ್ತಾ? ಏನಾಗ್ತದೆ? ಉರಿಯುತ್ತಿರುವ ದೀಪಕ್ಕೆ ಪತಂಗ ಬಿದ್ದ ಹಾಗೆ ಆಗುತ್ತದೆ. ಏನು? ಒಳ್ಳೆ ಮಾತಿಂದ ಹೇಳ್ತೀನಿ ಕೇಳು. ಎಲ್ಲಿಂದ ಬಂದೆಯೋ ಅಲ್ಲಿಗೆ ಹಿಂದಕ್ಕೆ ಹೋದರೆ ನಿನ್ನ ಪ್ರಾಣ ಉಳಿದಿತ್ತು. ಬಿಟ್ಟು ಮುಂದುವರಿದ ಎಂತಾದರೆ ನಿನ್ನ ಪ್ರಾಣದ ಎಚ್ಚರ. ಮುಚ್ಚ ಅರಿಯ ಏನು ಮಾಯಾವಿದ್ಯಾ ವಿಶಾರದ ವಿದ್ಯುನ್ಮಾಲಿ ಬಗ್ಗೆ ನಿನಗೆ ತಿಳಿದಿಲ್ಲವೇ? ಈ ತ್ರೈಭುವನದಲ್ಲಿ ನನ್ನನ್ನ ಎದುರಿಸುವ ಭಟರಿಲ್ಲ. ಅಲ್ಲದೆ ಇಲ್ಲಿ ಬಂದಿರುವ ಉದ್ದೇಶ ಏನು? ನಿನ್ನನ್ನು ಇಲ್ಲಿ ಓಡಿಸುವ ಸಲುವಾಗಿ. ತಪ್ಪಾಯ್ತು ಅಂತ ನನ್ನ ಕಾಲು ಹಿಡಿ, ಇಲ್ಲವಾದ್ರೆ ಬಾ ಮುಂದೆ. ಸೋತು ಓಡಿ ಹೋಗಿದ್ದಾನೆ. ಈಗ ದೇವಲೋಕದ ಪೀಠ ನನ್ನ ಕೈವಶವಾಗಿದೆ. ಇನ್ನು ತಡ ಮಾಡುವುದಲ್ಲ, ದೇವಲೋಕದ ಪೀಠ ಏರ್ತಾನಂತೆ. ದುರವ ಬಿಟ್ಟೋಡಲ್ಕೆ ಶೌರ್ಯವನು ಯಕ್ಷನೋರ್ವ ಮೈ ತಂದು ಆಶ್ಚರ್ಯ. ದೇವೇಂದ್ರ ಯುದ್ಧದಲ್ಲಿ ಸೋತು ಹಿಂದೆ ಸರಿದಾಗ ಉಳಿದ ದೇವತೆಗಳು ದಿಕ್ಪಾಲಕರು ರಣರಂಗದಿಂದ ಪಲಾಯನ ಮಾಡುತ್ತಾ ಇದ್ದಾರೆ. ಅವರಿಗೆಲ್ಲ ಧೈರ್ಯ ಹೇಳಿ ಆ ದಾನವನನ್ನ
ನಾನೇ ಹೋಗಿ ಎದುರಿಸಿ ತಡೆಯುತ್ತೇನೆ. ದಾನವ ತೋರಣ ಸಾಸವ ದಾನವ ಓರ್ವನು ತನ ವಿಧವನ ದೋರಿ ಬೀರಣ ಮಂಡಲದಿ ಎಲ್ಲ ದಾನವ ಏನಲ್ಲ ದೇವೇಂದ್ರ ಮತ್ತು ನಮ್ಮ ದೇವತೆಗಳನ್ನ ಯುದ್ಧದಲ್ಲಿ ಸೋಲಿಸಿದೆ ಎಂದು ಹೆಚ್ಚು ಹೆಮ್ಮೆ ಪಡಬೇಡ. ಆ? ಹೊಸ ಬಗೆಯ ಯುದ್ಧ ಕೌಶಲ್ಯವನ್ನ ತೋರಿಸುತ್ತೇನೆ, ಬಾ ಮುಂದೆ. ದೇವೇಂದ್ರಾದಿ ಸುಮನಸರನ್ನ ಬಡಿದೋಡಿಸಿದ್ದೇನೆ. ಹಾರುತ್ತ ಬಂದವ ನೀನ್ಯಾರೋ? ನಾನೇ ಯಕ್ಷರಾಜ. ತಗದ ದಿನದೈ ತಗದ ದಿನದ ತಗದ ದಿನದೈ ತಗದ ದಿನದೈ ದಿನದ ದಿನದೈ ಪಲ್ಲೆನು ತಿಸರ ಮಲ್ಲ ತರಂಗ ಎಲ್ಲ ದಾನವ ಏನಲ್ಲ ಮಾಯಾ ವಿದ್ಯೆಯಿಂದ ನೀನು ನಮ್ಮ ದೇವತೆಗಳನ್ನು ಗೆದ್ದಿರಬಹುದು, ಆದರೆ ನಿನ್ನ ಕುಟಿಲ ಕುಚೋದ್ಯ ವಿದ್ಯೆ ಈ ಯಕ್ಷರಾಜನ ಮುಂದೆ ನಡೆಯದು. ಓಹೋ, ಯಾಕೆಂದರೆ ಯಾಕೆ? ನಿನ್ನಂತೆ ನಾನು ಮಾಯಾ ವಿದ್ಯೆಯನ್ನು ಅರಿತವ. ಓಹೋ, ಈ ಮಾತನ್ನು ಮೀರಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಹಲ್ಲುಗಳನ್ನೇ ಕಳಚುತ್ತೇನೆ. ನುಂಗುವ ಇರುವೆಯ ಯಾವ ಲೆಕ್ಕಕ್ಕೂ ಸರಿ ಇಲ್ಲ. ಅಲ್ಲದೆ ಉರಿಯುತ್ತಿರುವ ಬೆಂಕಿಯನ್ನು ನುಂಗಲು ಹವಣಿಸುತ್ತಿರುವ ಮಿಡತೆಯಂತೆ ಸುಟ್ಟು ಸಾಯಬೇಡ. ತಪ್ಪಾಯ್ತು ಅಂತ ನನ್ನ ಕಾಲು ಹಿಡಿ, ಇಲ್ಲದಿದ್ದರೆ ಈ ಕತ್ತಿ ಮಾತನಾಡ್ತದೆ. ಬೆಂಕಿಯ ಕಿಡಿ ಸಣ್ಣದಾದರೂ ಇಡೀ ಲೋಕವನ್ನೇ ಸುಡಬಹುದಾದ ಶಕ್ತಿ ಅದಕ್ಕಿದೆ. ಓಹೋ, ಒಂದು ತೊಟ್ಟು ವಿಷ ಇಡೀ ದೇಹವನ್ನೇ ನಾಶಪಡಿಸುತ್ತದೆ. ನೋಡಲು ನಾನು ಸಣ್ಣ ದೇವತೆಯಾದರೂ ನನ್ನ ಪರಾಕ್ರಮ ಮಾತ್ರ ನಿನಗೆ ತಿಳಿಯದು. ನಿನ್ನ ಪರಾಕ್ರಮ ಎಷ್ಟು ಏನು ಅಂತ ನಾನು ನೋಡ್ತೇನಂತೆ. ಅಂತೂ ದೇವಲೋಕದ
ನನ್ನ ಕೈವಶವಾಗಿದೆ. ಈ ವಿಚಾರ ದಿತಿದೇವಿಯವರಿಗೆ ಹೇಳಿದರೆ ಅವರೆಷ್ಟು ಸಂತೋಷ ಪಡಲಿಕ್ಕಿಲ್ಲ. ಅದಕ್ಕೂ ಮೊದಲು ನನ್ನ ಮಡದಿಗೆ ಈ ವಿಚಾರ ತಿಳಿಸಬೇಕು. ಹಾಗಾಗಿ ಇಲ್ಲೇ ಸ್ವಲ್ಪ ದಿನ ಇದ್ದು ನಂತರ ಶೋಣಿತಪುರಕ್ಕೆ ತೆರಳುತ್ತೇನಂತೆ. ನನ್ನ ತಾಯಿಯ ಸೂಚನೆಯಂತೆ ನಮ್ಮವರು ದೇವಲೋಕದ ದಿಗ್ವಿಜಯಕ್ಕಾಗಿ ಸೈನ್ಯವನ್ನು ಹೂಡಿಕೊಂಡು ಹೋಗಿದ್ದಾರೆ. ಈಗಾಗಲೇ ಬರುವ ಹೊತ್ತಾಗಿದೆ. ಅವರ ಬರುವಿಕೆಯ ನಿರೀಕ್ಷೆಯಲ್ಲಿ ಕಾಯುತ್ತೇನೆ. ತರಹರಿಸಿ ಬಳಿ ಕೋರ್ವಚಾರನು ಸುರಿವ ಕಂಬನಿಯಿಂದ ಬಂದ ಸರಸಿ ಜಾಂಬಕಿ ಮಾಲಿನಿಗೆ ಬೇಳಿದನು. ವಾಮವ ಜೀರಿಗೆ ಮೆಂತೆಯ ಹೇಗೋ ಮಾಲಿನಿ. ಹಾಗಲ್ಲವೋ, ಹೇ ಅಮ್ಮ ಮಾಲಿನಿ ಹೀಗೆ ಹೇಳು. ಮಾಲಿನಿ ನನ್ನ ಪರಿಚಯ ಆಗಿಲ್ಲವೇ? ಆಗಿಲ್ಲ ಅಂದಾಗ ಯಾರು ನೀನು? ನನ್ನ ಪಂಚಾಯತ್ ನನ್ನ ಪರಿಚಯ ಇನ್ನೂ ಆಗಿಲ್ಲವೇ? ಇಲ್ಲ. ನಾನಮ್ಮ ನಿಮ್ಮ ಗಂಡ. ಬಾರಿಸಿದರೆ ನಿಮ್ಮ ಗಂಡ ನಾನಮ್ಮ. ಅಲ್ಲ ಅಧಿಕ ಪ್ರಸಂಗ ಹಾಗಲ್ಲಮ್ಮ. ಮತ್ತೆ ನಾನು ಮತ್ತು ನಿಮ್ಮ ಗಂಡ ಒಟ್ಟಿಗೆ ಸರ್ಜಾಪುರಕ್ಕೆ ಹೋದವರಮ್ಮ. ಹಾಗೆ ಹೌದಮ್ಮ. ಅದು ಸರ್ಜಾಪುರ ಅಲ್ಲವೋ? ಸುರಪುರಕ್ಕೆ. ಸುರಪುರಮ್ಮ. ಹೌದು. ಸುರಪುರಕ್ಕೆ ಹೋದವರಮ್ಮ. ಅಲ್ಲ ಆದರೆ ಒಬ್ಬನೇ ಬಂದೆ ಅಲ್ಲ? ಹೌದಮ್ಮ. ಹೋದ ಕೆಲಸವೇನಾಯ್ತು? ಸಮಾಚಾರ ತುಂಬಾ ಇದಮ್ಮ. ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯಳೈದಿಯ ನಿನ್ನಯ ಕಾಂತ ಲೀಲೆಯಳೈದಿಯ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ ನಿನ್ನಗಳ ಮಾಲಿನಿ ಗುಣಮಣಿಯೇ. ಅಮ್ಮ ನಾನು ವಿಶ್ರಾಂತಿಗೆ ಬಂದದೇ ತಡ ಶುರುವಾಯ್ತು ನೋಡಿ. ಏನು ಘನಘೋರ ಯುದ್ಧವೇ? ಅಲ್ಲಮ್ಮ ನನಗೆ ಘನಘೋರ ನಿದ್ರೆ. ಅಲ್ಲ ನೀನ್ ಅಲ್ಲಿಗ ನಿದ್ರೆ ಮಾಡ್ಲಿಕ್ಕೆ ಹೋದದಲ್ಲ? ಅಲ್ಲಮ್ಮ ನಾನು ಸುರಪುರಕ್ಕೆ ಪೆಟ್ಟಿಗೆ ಹೋದವಮ್ಮ. ಪೆಟ್ಟಿಗೆ ಹೋಗ್ತಾ ಇದ್ದೇನೆ, ಯಾರೂ ಬಂದಿಲ್ಲ ನನಗೆ. ಎಲ್ಲ ನಿಮ್ಮ ಯಜಮಾನ್ರಿ ಎಲ್ಲ ದೇವತೆಗಳು ಹೊಡೆದು ಹೊಡಿಸಿದರಮ್ಮ. ಹಾಗೆ? ಹೌದಮ್ಮ. ಅದರಲ್ಲಿ ಮೊದಲಿಗೆ ಬಂದದ್ದು ಸಗಣಿ. ಅದು ಅಗ್ನಿಯ? ಅಲ್ಲಮ್ಮ ಸಗಣಿ ಬಂದದ್ದು ಅಗ್ನಿ. ಹೌದಮ್ಮ. ನಿಮ್ಮ ಯಜಮಾನ ಮುಂದೆ ಬೆಂಕಿ ಉಗುಳಿ ಉಗುಳಿ ಕೆಮ್ಮುತ್ತ ನೀರು ಅರಸುತ್ತಾ ಓಡಿ ಹೋದನಮ್ಮ. ಶಬಾಷ್. ಮುಂದೇನಾಯ್ತು? ಮುಂದೆ ಒಂದು ಮಳೆ ಶುರುವಾಯ್ತು ನೋಡಿ. ನಮ್ದೆಲ್ಲ ಒದ್ದಾಯ್ತು. ಕೆಲವರು ಕೊಚ್ಚಿಕೊಂಡು ಹೋದ್ರಮ್ಮ. ಎಲ್ಲಿಯವರೆಗೆ ಅಂದ್ರೆ ದೇವತೆಗಳೆಲ್ಲ ಮುಳುಗಡೆ ಆಗೋ ಸಂದರ್ಭ ಬಂತಮ್ಮ. ಅಲ್ಲ ಈಗ ಬಂದದ್ಯಾರು? ಒಂದು ವರುಣಮ್ಮ. ವರುಣ? ಅವನ ಪ್ರವಾಹ ಒಂದು ಗಳಿಗೆ ಮಾತ್ರಮ್ಮ. ಮತ್ತೆ ಒಂದೇ ಕ್ಷಣದಲ್ಲಿ ನಿಮ್ಮೆಜ ಮಾಡುವ ಅಷ್ಟೂ ನೀರನ್ನು ಆರಿಸಿ ಬುಡ್ಕಿಲ್ಲ ನೀರಂತ ಮಾಡಿದ್ರಮ್ಮ. ಹೌದೇ? ಹೌದಮ್ಮ. ನಂತರ ಮುಂದೆ ವಾಯು ಬಂದಮ್ಮ. ಅವನ ಪ್ರವಾಹದಿಂದ ಸ್ವಲ್ಪ ಹೊತ್ತು ಉಸಿರಾಡಲಿಕ್ಕೆ ಆಗಿಲ್ಲಮ್ಮ. ಅದಕ್ಕೆ ನಿಮ್ಮ ಯಜಮಾನ ಮುಂದೆ ವಾಯು ಬರ ಕುಸಿತಾಗಿ ಪುಷ್ಕಂತ ಹೋದದೇ ಗೊತ್ತಾಗಿಲ್ಲಮ್ಮ. ನಂತರ ಏನಾಯ್ತು? ಆಮೇಲೆ ಅಲ್ಕಾಪತಿ ಬಂದಮ್ಮ. ಬರುವಾಗ ಕುಡ್ಕೊಂಡೇ ಬರ್ಬೇಕಾ? ಅಲ್ಕಾಪತಿಯೋ? ಅಲ್ಲೋ ಮತ್ತೆ ನೀರಬೇಕು. ಅವ್ನು ಬರುವಾಗ ಕುಡ್ಕೊಂಡೇ ಬಂದಿದ್ದಮ್ಮ. ಅಲ್ಲ ಸೈನ್ಯವನ್ನು ಕೂಡಿಕೊಂಡು ನಿಮ್ಮ ಯಜಮಾನ ಆ ಸೈನ್ಯವನ್ನು ಪುಡಿ ಪುಡಿ ಮಾಡಿ ಬಿಟ್ರಮ್ಮ. ನಂತರ ಮಂತ್ರ ಬಂದಳು
ಎಮ್ಮೆ ಎಮ್ಮೆ ಬಂತಮ್ಮ ಎಮ್ಮೆ ಕೈಯಲ್ಲಿ ಕೈಯಲ್ಲಿ ಪಾಯಸ ಹಿಡ್ಕೊಂಡು ಎಮ್ಮೆ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ಏ ಹಾಗಲ್ಲವು, ಕೈಯಲ್ಲಿ ಪಾಶ ಹಿಡಿದುಕೊಂಡು. ಹೌದಾ? ಕೋಣ. ಅಮ್ಮ ಕೋಣಲ್ಲ, ಎಮ್ಮೆ ಅಮ್ಮ ಎಮ್ಮೆ. ಎಮ್ಮೆ ಅಲ್ಲವು, ಕೋಣವನ್ನೇ. ಕೋಣ ಅವನು ಬಂದು ಯಜಮಾನ ಮುಂದೆ ನಿಂತಮ್ಮ. ಯಮ್ಮ ನಿಮ್ಮ ಯಜಮಾನ ಮುಂದೆ ನಿಂತು ಸ್ವಲ್ಪ ಯುದ್ಧ ಮಾಡಿ ಅವನ ಹೊಲಕ್ಕೆ ಹೋಗಿಬಿಟ್ಟಮ್ಮ. ಅಲ್ಲ ಈಗ ಯಮ್ಮ ನಮ್ಮವರ ಮುಂದೆ ಯುದ್ಧದಲ್ಲಿ ಸೋತು ಓಡಿದ್ದಾನೆ. ಸೋತು ಹೋದನಮ್ಮ. ಅಲ್ಲ ನಂತರ ಆಮೇಲೆ ಗುಜ್ರ ಆಯ್ದವನು ಹೊತ್ಕೊಂಡು ಗುಜ್ರಿ ಆಯ್ದ 60 ಏರಿಸಿಕೊಂಡು ನಿಮ್ಮ ಯಜಮಾನ ಮುಂದೆ ನಿಂತಮ್ಮ. ಅವನೇ ಸೂರಪ್ಪ ಆಗ್ತದೆ. ಗುಜ್ರಿ ಆಯ್ದ ಅಲ್ಲವು, ವಜ್ರಾಯುಧವನ್ನ ಹೊತ್ತು ಯಾರು? ಒಂದು ಸೂರಪ್ಪ. ಸೂರಪ್ಪ ಅಲ್ಲ, ಸುರಪ್ಪ. ಅವನಮ್ಮ. ಅಂದ್ರೆ ಈಗ ದೇವೇಂದ್ರ ಬಂದನು. ಹೌದಮ್ಮ. ಅವನು ಬರುವ ಅಬ್ರ ನೋಡ್ಬೇಕಿತ್ತಮ್ಮ, ನೋಡ್ಬೇಕಿತ್ತು. ಆದ್ರೆ ಏನ್ ಮಾಡುದಮ್ಮ, ನಿಮ್ಮ ಯಜಮಾನ ಬಂದೆ ಗೋಪುರದಮ್ಮ. ಅಲ್ಲ ಗೋಪುರದ ಇಷ್ಟು ಸಂತೋಷದ ಸುದ್ದಿ ಹೇಳುವಾಗ ಅಳುವುದ್ಯಾಕೆ? ಮತ್ತೆ ನಗ್ನಗ್ತಾ ಹೇಳಬೇಕು. ಅಂತೂ ಸುರಲೋಕದ ಗದ್ದುಗೆ ಅಮ್ಮವರಿಗೆ ದಕ್ಕಿದಂತಾಯ್ತಲ್ಲ. ಹೌದಮ್ಮ, ನಗ್ನಗ್ತಾ ಹೇಳಬೇಕು. ಶರಣೆಲ್ಲರನು ಸಂಗರದಿಂದ ವಿಕ್ರಮದಿಂದ ಸದೆದ ನಿನ್ನಯ ಕಾಂತನು, ವಿಕ್ರಮದಿಂದ ಸದೆದ ನಿನ್ನಯ ಕಾಂತನು. ಅದರ ಮೇಲೈ ತಂದು ಇದಿರಾಗಿ ಯಕ್ಷನು ಅದರ ಮೇಲೈ ತಂದ ಇದಿರಾಗಿ ಯಕ್ಷನು ವಧಿಸಿದ ನಿನ್ನ ರಮಣನ, ವಧಿಸಿದ ನಮ್ಮ ನಿನ್ನ ರಮಣನ. ಭಿನ್ನಹಗಳ ಮಾಲಿನಿ ಗುಣಮಣಿಗೆ ಆ ದಿಕ್ಪಾಲಾಗಿ ಓಡಿ ಹೋದರಮ್ಮ. ಶಬಾಷ್. ಆ ದೇವೇಂದ್ರ ನಿಮ್ಮ ಯಜಮಾನ್ರ ಕಾಲಿಗೆ ಬಿದ್ದು ಓಡಿ ಹೋದಮ್ಮ. ನಂತರ ನಮ್ಮ ರಾಜರು ಸಿಂಹಾಸನದ ಮೇಲೆ ಕುಳಿತರಮ್ಮ. ಶುರುವಾಯಿತು ನೋಡಿ. ಏನು? ದೊಂಬೆ, ಊದುಬತ್ತಿ, ಮೇಣದ ಬತ್ತಿ, ಮಸಾಲ ದೋಸೆಯವರ ನರ್ತನಮ್ಮ. ಗೊಂಬೆ ಅಲ್ವೋ, ಅದು ರಂಬೆ. ಅವಳೆಂಬ ಊದುಬತ್ತಿ ಅಲ್ಲ, ಊರ್ವಶಿ. ಊರ್ವಶಿ, ಮಂಜು ಘೋಷೆ ಇವರೆಲ್ಲ ನರ್ತನ ಮಾಡಿದ್ದಾರೆ. ಮಸಾಲ ದೋಸೆ ಅಲ್ವಮ್ಮ? ಮಂಜು ಘೋಷನಾ? ಮಂಜು ಘೋಷನಾ? ಹೌದಮ್ಮ. ಅವರ ನರ್ತನ ನೋಡಬೇಕಿತ್ತಮ್ಮ. ಹೀಗೆ ನರ್ತನ ನೋಡ್ತಿರುವಾಗ ಗಂಧರ್ವರ ಹಾಡನ್ನು ಕೇಳಬೇಕಿತ್ತಮ್ಮ. ಹೇಗೆ? ವೀರ 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 ಈ ಬಿಡುಗಣ್ಣ ಸೂರ 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 ಈ ಎಸ್ಸನ್ನ ಅಂತ ಹಾಡಿದನಮ್ಮ. ಹೌದಮ್ಮ. ನಂತರ ನಿಮ್ಮ ಅಂತರ ಆಕಾಶದಲ್ಲಿ ಹಾರಾಡ್ತಾ ಆಮೇಲೆ ಸೋತು ಓಡಿ ಹೋದಮ್ಮ. ಆಮೇಲೆ ಹಿಂದಿಂದ ಸುಯ್ಯು ಅಂತ ಬಾಣ ಬಿಟ್ಟಮ್ಮ. ನಾನು ಯಾರಂತ ನೋಡ್ತಾ ಇದ್ದೇನೆ. ಅವನೇ ಎಸ್ ಎಸ್ ಎಸ್. ಅಲ್ಲ, ನೀವು ಸರಿಯಾಗಿ ಹೇಳ್ತೀಯೇ ಇಲ್ವಾ? ಅವನೇ ಎಸ್ ಕೆ ಅಮ್ಮ. ಅದು ಯಕ್ಷನಿರಬೇಕು. ಅವನಮ್ಮ. ನಂತರ ಆದರೂ ನಿಮ್ಮ ಯಜಮಾನರು ಬಿಟ್ಟಿಲ್ಲ. ಏನ್ ಮಾಡಿದ್ರು? ನಿಂತುಕೊಂಡು ಕತ್ತಿಯನ್ನು ತಿರುಗಿಸ್ತಾ ಇದ್ರ. ಆಮೇಲೆ ಕೂತ್ಕೊಂಡು ಕತ್ತಿಯನ್ನು ತಿರುಗಿಸ್ತಾ ಇದ್ರ. ಕೂತಿದ್ಯಾಕೆ? ಆಮೇಲೆ ಮಲ್ಕೊಂಡು ಕತ್ತಿಯನ್ನು ತಿರುಗಿಸ್ತಾರೆ. ಹೇಗೆ? ಹೇಗೆ ನನಗಿಂತ ನಿಮಗೆ ಗೊತ್ತಲ್ಲಮ್ಮ. ಅಧಿಕ ಪ್ರಸಂಗಿ ಇಲ್ಲಮ್ಮ. ಹೇಗೆ ಅಂದ್ರೆ ಕತ್ತಿಯನ್ನು ತಿರುಗಿಸ್ತಾ ಇದ್ರಮ್ಮ. ಆಮೇಲೆ ಬಾಯೆಲ್ಲ ನಾನು ಯಾರಂತ ನೋಡ್ತಿದ್ದೆಮ್ಮ. ಯಾರಂತ ನೋಡ್ತಾ ಇದ್ರೆ ಅವನಮ್ಮ ಎಸ್
ಎಸ್ಕೆ ಎಸ್ಕೆ ಯಕ್ಷ ಯಕ್ಷ ಎಸ್ಕೆ ಎಸ್ಕೆ ಅವಳಮ್ಮ. ಈಗ ನಮ್ಮವರು ಮಲಕೊಂಡು ಇದು ಮಾಡಿದ್ರು. ಆಮೇಲೆ ಬಾಯೆಲ್ಲ ಕೆಂಪಾಯ್ತಮ್ಮ. ಎಷ್ಟು ಉದ್ದ ನಾಲಿಗೆ ಹೊರಗೆ ಹಾಕಿದ್ರಮ್ಮ. ಅಯ್ಯೋ ನಂತರ 2 ದಿವಸಕ್ಕೆ ಇಲ್ಲಿ ಸುದ್ದಿ ಬರ್ಬಹುದಮ್ಮ. ಅಲ್ಲ ವಿಜಯದ ಸುದ್ದಿ ತಾನೆ. ಅಲ್ಲಮ್ಮ, ಮತ್ತೆ ನಿಮ್ಮ ಯಜಮಾನ್ರ ಶವದ ಸುದ್ದಿ ಅಮ್ಮ. ಅಂದ್ರೆ ಅಂದರೆ ಅಂದರೆ ಅಮ್ಮ ನಿಮ್ಮ ಯಜಮಾನ ಸತ್ತೆ. ಈಗ ಅಂತ ಇದ್ರಿ ಅಮ್ಮ. ಪತಿಯೇ ನೀ ಮಡಿದೆ ಎಲ್ಲ ಪತಿಯೇ ನೀ ಮಡಿದೆ ಎಲ್ಲ ನಿರ್ದಯದಳು ಜತೆಯಗಲುವಿರೆ ನಲ್ಲ ಈ ಬರಿಯನ್ನ ಜತೆಯಗಲುವಿರೆ ನಲ್ಲ ಕ್ಷಿತಿಯೊಳು ನಿನ್ನ ಅಗಲಿಯೇ ಕ್ಷಿತಿಯೊಳು ನಿನ್ನ ಅಗಲಿಯೇ ಜೀವಿಸಲೆಂದೇ ಜೀವಿಸಲೆಂದೇ ವ್ಯತೆಯನ ಯಾರ್ಯ ಎನ್ನಲಿ ಜೀವಿಸಲೆಂದೇ ವ್ಯತೆಯನ ಯಾರೊಡೆನ್ನಲಿ ಪತಿಯರಿ ಮಾಡಿದೆ ಎಲ್ಲ ಈ ಪರಿಯನ್ನ ಜತೆಯಗಲುವಿರೆ ನನ್ನ ಪತಿದೇವ ನೀವು ಸಾಮಾನ್ಯರಲ್ಲ. ಸುರಗದ್ದುಗೆಯ ಆಸೆಯಿಂದ ಹೋದವರು ಸುರೇಂದ್ರಾದಿಗಳನ್ನೆಲ್ಲ ಸೋಲಿಸಿ ಕೇವಲ ಯಕ್ಷನಿಂದ ಮರನಪ್ಪುವುದೇ ಇಲ್ಲ. ಸಾರ ಸಂಪತ್ತು ಇದ್ದು ಏನು ಪ್ರಯೋಜನ? ಕೈ ಹಿಡಿದ ಪತಿಯೇ ಇಲ್ಲದಿದ್ದರೆ ಆ ಹೆಣ್ಣಿನ ಬಾಳು ವ್ಯರ್ಥವಲ್ಲವೇ? ಅಯ್ಯೋ ಮುಂದೇನು ಮಾಡಲಿ? ಅಯ್ಯೋ ಮುಂದೇನು ಮಾಡಲಿ? ಅಯ್ಯೋ ಮುಂದೇನು ಮಾಡಲಿ? ಹತ್ತು ಬಲವಿನ್ನೇನು ಸುಮ್ಮನೆ ಹತ್ತು ಫಲವಿನ್ನೇನು ಸುಮ್ಮನೆ ಸತ್ತವರು ಜೀವಿಪರೇ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿಯೋ ಸಮರ ಸಮರ್ಥನಾಗಿಯೋ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಬಿತ್ತರಿಸಿ ಸುಮನಸರ ಮೊತ್ತವನು ಸರೆ ಬಡಿದು ಸುಮನಸರ ಮೊತ್ತವನು ಸದೆ ಬಡಿದು ನಾಕವ ಅರ್ತಿಯಲಿ ವಶಗೈವೆ ಎನ್ನುತ್ತ ಅರ್ತಿಯಲಿ ವಶಗೈವೆ ಎನ್ನುತ್ತಲೇ ಕರೆದಳ ಮಗನ ಕರೆದಳ ಮಗನ ಬಾ ಮಗನೇ ಬಾ ಮಗನೇ ಮಗನೇ ಹೇಳಿದ ಆದರೆ
ಸತ್ತವರಿಗೆ ನಾನೆಷ್ಟೇ ಎತ್ತರು, ಸತ್ತ ಪತಿ ಹುಟ್ಟಿ ಬರಲಿಕ್ಕಿಲ್ಲ ಅಷ್ಟೇ. ಆ ದೇವತೆಗಳು ನನ್ನ ಪತಿಯನ್ನ ಮೋಸದಿಂದ ಕೊಂದರೆ ಸೇಡಿಗೆ ಸೇಡು ಎಂಬಂತೆ ಅವರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ಸುರೇಂದ್ರಾದಿಗಳನ್ನೆಲ್ಲ ಸೋಲಿಸಿ ಸುರಲೋಕವನ್ನ ಮತ್ತೆ ಪಡೆಯಲೇಬೇಕು. ಅದಕ್ಕಾಗಿ ನನ್ನ ಮಗ ಸಮರ್ಥನಾಗಿ ಬೆಳೆಯುತ್ತಿದ್ದಾನೆ. ನನ್ನ ಮಗ ಅವನನ್ನೇ ಕರೆಯುತ್ತೇನೆ, ನಡೆದ ವಿಷಯವನ್ನೆಲ್ಲ ತಿಳಿಸುತ್ತೇನೆ. ಹೌದು ಮಗನೇ ಮಹಿಷ ಬಾ ಕಂದ, ಮಗನೇ ಮಹಿಷ ಬಾ ಕಂದ, ಮಹಿಷ.
ನಿಮ್ಮ ದುಃಖಕ್ಕೆ ಕಾರಣಾದವರು ಹರಿಯೇ, ಅಜನ್ಮ ವೈರ್ಯದಂತಹ ಹರಿಯೇ ಅಲ್ಲವ ಕೈಲಾಸವಾದ ಈ ಶಂಕರನೇ ಅಥವಾ ಸತ್ಯಲೋಕದ ಬ್ರಹ್ಮನೇ. ಅಮ್ಮ ತಾಯೇ, ನಿನಗೆ ನಿನ್ನ ಮಗ ನಾನಿರುವಾಗ ಭಯವೇಕೆ? ಯಾರಂತ ತಿಳಿಸಮ್ಮ ನಿಮ್ಮ ದುಃಖಕ್ಕೆ ಕಾರಣಾದವರು? ಬೇಡಲಿನ ನೈಯುವುದು ಕಂದ ಬೇಡಲೇನ ನೈಯುವುದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ. ಮೇಲು ಲೋಕವನ್ನು ಬಯಸಿ ಕಂದ ಕಂದ, ಮೇಲು ಲೋಕವನ್ನು ಬಯಸಿ ಕಂದ ಕಂದ, ಪಿತನು ಕಾಳಗಕ್ಕೆ ಸೈನ್ಯವಿರಿಸಿ ಪಿತನು ಕಾಳಗಕ್ಕೆ ಸೈನ್ಯವಿರಿಸಿ ಕಂದ ಕಂದ ಬೇಳಲೆ ನನಯ್ಯ ಮುತ್ತು ಕಂದ ಕಂದ. ಯಾಕಮ್ಮ, ಯಾರಿಂದ ಆಯ್ತು? ನೀನು ಹೆಸರಿಸಿದವರು ಯಾರೂ ನನ್ನ ದುಃಖಕ್ಕೆ ಕಾರಣರಲ್ಲ. ಮತ್ತೆ ಯಾರಮ್ಮ? ಕಂದ, ನಿನ್ನ ತಂದೆಯವರು ದೇವಲೋಕದ ದಿಗ್ವಿಜಯಕ್ಕಾಗಿ ಸೈನ್ಯವನ್ನು ಹೂಡಿಕೊಂಡು ಹೋಗಿದ್ದರು. ಆಗ ದೇವತೆಗಳಿಗೂ ನಮ್ಮವರಿಗೂ ಭೀಕರವಾದ ಕಾಳಗವಾಯ್ತಂತೆ. ಮತ್ತೆ ಏನಾಯ್ತಮ್ಮ? ದೇವತೆಗಳೆಲ್ಲ ಸೋತು ಪಲಾಯನ ಮಾಡಿದರಂತೆ. ಸಂತೋಷದ ವಿಷಯ. ಆದರೆ ಆ ಸೋತ ದೇವತೆಯಲ್ಲೊಬ್ಬ ಮೋಸದಿಂದ ನನ್ನ ತಂದೆಯನ್ನು ಕೊಂದವನು. ಜನನಿಯ ವಚನವಂ ಆಲಿಸಿಯ ಕನನುತ ತನ್ನಯ ಮನದಳು ಗರ್ಜಿಸಿ ಮನದಳಾಕೆಯೆಂದ ನೀನು ಆಡಿದ ಮಾತನ್ನು ಕೇಳಿದರೆ ಕಾದ ಸೀಜು ಕಿವಿಗೆ ಸುರಿದಂತೆ ಆಯಿತು. ಅಮ್ಮ ಅಮ್ಮ, ಆ ಸೂರರು ತ್ರಿಲೋಕ ವಿಜಯಿಯಾದ ನಮ್ಮ ತಂದೆಯನ್ನು ಮೋಸದಿಂದ ಕೊಂದರೆ. ಅಮ್ಮ, ಮೋಸದಿಂದ ಕೊಂದರೆ. ಈಗ ನನಗೆ ಅರ್ಥವಾಯ್ತು. ಹಣೆಯಲ್ಲಿ ತಿಲಕವಿಲ್ಲ, ಕೆದರಿದ ಕೇಶರಾಶಿ ಅಸ್ತವ್ಯಸ್ತಗೊಂಡವ. ನಿನ್ನ ವ್ಯಸನ ಕಾಲ ಬೆರಳಲ್ಲಿ ಉಂಗುರ ಇರಬೇಕಿತ್ತು, ಉಂಗುರ ಇಲ್ಲ, ಅದು ಅಲ್ಲೇ ಮಾಂಗಲ್ಯ ಇದು ಕಾಣ್ತಾ ಇಲ್ಲ. ಅಮ್ಮ, ಇದಕ್ಕೆ ಕಾರಣಾದವಳು ಯಾರಮ್ಮ? ಆ ಕುಂದಿ ಯಕ್ಷ.
ಹೊಡೆದು ಓಡಿಸ್ತೇನೆ ಕೈಲಾಸದಿಂದ. ಅದು ಅಲ್ಲದೆ ಸುಮ್ಮನರಸರನ್ನು ಸ್ವರ್ಗದಿಂದ ಹೊಡೆದೋಡಿಸ್ತೇನೆ. ಕೊಡು ನನಗೆ ಅಪ್ಪನೇ ಹೊರಕ್ಕೆ. ತನಯ ನಾಡಿದ ನುಡಿಗೆ ಮಾಲಿನಿ ಏನು? ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು. ಮನದಿ ಹರುಷವನಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು. ಯಾರನ್ನು? ಅನಿಮಿಷರ ಗೆಲ್ಲಬಹುದು. ಸಮರದಿ ನಿನಗೆ ಘನವಲ್ಲ. ಅಲ್ಲ ಕಂದ, ಅನಿಮಿಷರ ಗೆಲ್ಲಬಹುದು. ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ. ವನಜನಾಭನು ಬರುವ ಕೃತಕದಿ. ಅನವರದ ಸುಮನಸರ ಪಕ್ಷದಿ. ಅನವರದ ಸುಮನಸರ ಪಕ್ಷದಿ. ನಿನಗೆ ಬೇಳುವೆನೊಂದು. ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು. ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು. ತನಯ ನಾಡಿದ ನುಡಿಗೆ ಮಾಲಿನೀಯ ಮನದಿ ಹರುಷವನಂತು ನುಡಿದಳು. ಸಂತೋಷವಾಗ್ತಾ ಇದೆ. ಏನಮ್ಮ ಏನಮ್ಮ ಬೇಗ. ಹರ್ಷವಾಯ್ತು ಕಂದ ನೀನು ಮಾತನ್ನು ಕೇಳಿ. ಹೌದಮ್ಮ. ಆ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸುವುದು ನಿನಗೆ ದೊಡ್ಡ ಕೆಲಸವೇ ಅಲ್ಲ. ಅಲ್ಲವೇ ಅಲ್ಲ. ಆದರೆ ಯುದ್ಧದಲ್ಲಿ ಸೋತ ದೇವತೆಗಳು ನೇರವಾಗಿ ಶ್ರೀಹರಿಯ ಬಳಿಗೆ ಹೋಗುತ್ತಾರೆ. ಆದ ಕಂದ ಆಮೇಲೆ ದೇವತೆಗಳ ಪಕ್ಷಪಾತಿ ಹೇಗಾದರೂ ಮಾಡಿ ನಮ್ಮವರನ್ನ ಮೋಸದಿಂದ ಕೊಲ್ಲುತ್ತಾ ಬಂದವನು ಕಂದ. ಮೋಸದಿಂದ ಕೊಲ್ಲುತ್ತಾ ಬಂದವನು. ಅದಕ್ಕಾಗಿ ನಿನಗೊಂದು ಉಪಾಯವನ್ನು ಹೇಳುತ್ತೇನೆ. ಕಂದ, ನೇರವಾಗಿ ನೀನು ಕಾಂತಾರಕ್ಕೆ ಹೋಗು ಕಂದ. ಕಾಂತಾರಕ್ಕೆ ಒಂದು ಸಲ ಹೋಗುದು, ಇನ್ನೊಂದ್ಸಲ ಹೋಗುದ ಕಾಂತಾರಕ್ಕೆ? ಅಮ್ಮ, ಕಾಂತಾರಕ್ಕೆ ಹೋಗಿ ಬ್ರಹ್ಮದೇವನನ್ನ ತಪಸ್ಸಿನ ಮೂಲಕ ಒಲಿಸಿಕೊಂಡು ಉತ್ತಮವಾದ ವರವನ್ನ ಪಡೆ ಕಂದ. ಉತ್ತಮವಾದ ವರವನ್ನ ಪಡೆದು ಆಮೇಲೆ ಅಜೇಯನಾಗಿ ಆ ದೇವತೆಗಳನ್ನೆಲ್ಲ ಸೋಲಿಸುವ ಕಂದ. ಸೋಲಿಸುವ. ಆದರೆ ಅದಕ್ಕೂ ಮುನ್ನ ಏನಮ್ಮ ಈ ರಾಜೋಜಿತ ಕೂರಸಿಯನ್ನ ಹಿಡಿದು ಶೋಧಿತ ಪದದ ಉತ್ತರಾಧಿಕಾರಿಯಾಗು ಕಂದ. ಮಾತೆಗೆ ಮಣಿದು ವಿಖ್ಯಾತ ಮಾಯಿಷನು ವಿಧಾತನ ತಪವ ಗೈವೆ ನೀನುತ. ಆತೋ ತಕ್ಷಣ ಹೊರಡೈದಂದು ಪುಷ್ಕರ ಕ್ಷೇತ್ರವ ಹೋದ ಬಳಿಕ
ಪುಣ್ಯ ಕ್ಷೇತ್ರವಾದಂತಹ ಪುಷ್ಕರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನು ಮಿಂದು ಶುಚಿರ್ಭೂತನಾಗಿ ಒಂಟಿ ಕಾಲಲ್ಲಿ ನಿಂತು ಏಕೋ ದೃಢ ಭಕ್ತಿಯಿಂದ ಆ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡುತ್ತೇನಂತೆ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ವಾಣಿರಮಣ. ಓಂ ನಮೋ ಸರಸಿಜೋದ್ಭವ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ವಾಣಿರಮಣ. ಹಲೋ ಪರಿಹರಿತ ಪವನ ಸಂಗರ. ನನ್ನ ತಮ್ಮಸ್ಸು ಆ ಬ್ರಹ್ಮದೇವನಿಗೆ ತಲುಪಲಿಲ್ಲವೇ? ನಾನು ಹಿಡಿದಂತ ಕತ್ತಿಯಿಂದ ತನ್ನ ಶಿರವನ್ನು ತಾನೇ ಕಡಿದುಕೊಳ್ತೇನೆ. ಈಡೇರಿಸಿಕೊಳ್ಳಲು ಈ ರೀತಿ ದೇಹದನ್ನೇನು ಮಾಡುತ್ತಿದ್ದೀಯ? ಹೌದು. ಏನು ಬೇಕು ಕೇಳು ಮಗು. ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಬಂದಿದ್ದೇನೆ. ದೇವಾ, ದೀನ ಜನ ಉದ್ಧಾರಣೆ, ದೀನ ಜನ ಉದ್ಧಾರಣ ವಾಣಿ ದೇವಿಯ ರಮಣ. ದೀನ ಜನ ಉದ್ಧಾರಣ ಆ
ಬಿನ್ನಪವ ನೀ ಒಲಿದು ಕೇಳು ಬಿನ್ನಪವ ಚೋಡಿ ಮುರೊಳಗಿರ್ಪಯೋ ನೀ ಸಂಜಾತರಿಂದ ಚೋಡಿ ಮೂರರಾಗಿರ್ಪಯೋ ನೀ ಸಂಜಾತರಿಂದ ಹಾನಿಯನಗಿಲ್ಲೆನುವ ವರವ ಶೋಣಿ ಮೂರರಾಗಿರ್ಪಯೋ ನೀ ಸಂಜಾತರಿಂದ ಹಾನಿಯನಗಿಲ್ಲೆನುವ ವರವ ವಿದ್ಯಾದಿ ದೇವತ ರಮಣನೆ ಬ್ರಹ್ಮ ಸರಸಿಜೋದ್ಭವನೆ ಕೇಳು, ನನ್ನ ತಪಸ್ಸಿಗೆ ಹೊಡೆದು ಬಂದೆಯ ದೇವ? ಹಾಗಾದರೆ ಕೇಳು, ಸರಿಯಾಗಿ ಕೇಳು. ಈ ಮೂರು ಲೋಕದಲ್ಲಿ ತಾಯಿಯ ಬಸರಿನಿಂದ ಯಾರು ಜನಿಸ್ತಾರೋ ಅವರಿಂದ ನನಗೆ ಹಾನಿ ಇರಬಾರದು. ಅದು ಅಲ್ಲದೆ ಶ್ರೀ ಶಂಕರ, ಆಮೇಲೆ ಹರಿ, ಆಮೇಲೆ ಬ್ರಹ್ಮನಿಂದಲೂ ಸುರರಿಂದಲೂ ನನಗೆ ಮರಣವೇ ಇಲ್ಲದಂತೆ ವರವನ್ನು ಕೊಡು. ನಿನ್ನ ಇಷ್ಟದಂತೆ ವರವನ್ನು ಅನುಗ್ರಹಿಸಿದ್ದೇನೆ. ಈ ವರಬಲದಿಂದ ಸತ್ಕಾರ್ಯ ನಿರತನಾಗಿ ಸತ್ಕೀರ್ತಿಯನ್ನು ಪಡೆ. ನಿನಗೆ ಶುಭವಾಗಲಿ. ಆಗಲಿ ದೇವ. ಈ ಪ್ರಪಂಚದಲ್ಲಿ ನನಗೆ ನನಗೆ ದೇವಲು ಲೋಕವನ್ನು ಅಧೀನ ಮಾಡುವುದೇ ನನ್ನ ಗುರಿ. ಹಾಗಾಗಿ ಈ ವಾರ್ತೆಯನ್ನು ಅಮ್ಮನಿಗೆ ತಿಳಿಸುತ್ತೇನೆ.
ಮಾಡಬೇಕು, ಸ್ವರ್ಗ ನಮ್ಮದಾಗಿಸಬೇಕು ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಸ್ವರ್ಗಕ್ಕೆ ದಾಳಿ ಮಾಡಿದವರಿದ್ದೇವೆ. ಪರಿಣಾಮವಾಗಿ ಸ್ವರ್ಗ ನಮ್ಮ ಪಾಲಿಗಾಯಿತು. ಸ್ವಾತಂತ್ರ್ಯ ಸುರಪ ಸುಮ್ಮನಿದ್ದರೆ ಇಲ್ಲವೇ ಇಲ್ಲ. ನೇರವಾಗಿ ವೈಕುಂಠಕ್ಕೆ ತೆರಳಿ ಹರಿಯಲ್ಲಿ ದೂರನ್ನಿತ್ತ ಹರಿಬರಲಿಲ್ಲ. ಕರದಲ್ಲಿರುವಂತಹ ಚಕ್ರವನ್ನೇ ಕಳಿಸಿದ. ಆ ಚಕ್ರದ ಘಾತದಿಂದ ಅಂಗಾಂಗವೆಲ್ಲ ಭಂಗವಾಯಿತು. ಹಾಗೆಂದು ಪ್ರಾಣಭಯದಿಂದ ಅರಣ್ಯದಲ್ಲಿ ವಾಸಿಸುತ್ತಾ ಇದ್ದೇವೆ. ನಮ್ಮ ಏಳಿಗೆಯಂತೂ ನಮಗೆ ಯಾರು ಗತಿ ಎಂದು ಯೋಚಿಸುತ್ತಾ ಇರುವಾಗ ಏನಂತೆ ವರ್ತಮಾನ? ದಾನವರಾದ ನಾವು ಚಿಂತೆಯಲ್ಲಿರುವಾಗ ಕೇಳಿದ ವಾರ್ತೆ, ದಿತಿನಂದನೆಯಾದ ಮಾಲಿನಿಗೆ ಧರಿಸಿದ ಮಗ ಮಹಿಷಾಸುರ ಆತ ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡು ಯಾರಿಂದಲೂ ಮರಣವೇ ಬಾರದಂತೆ ವರವನ್ನು ಪಡೆದಿದ್ದಾನೆ. ಅಂತಾದರೆ ಶೋಣಿತಾಪುರಕ್ಕೆ ತಲುಪೋಣ. ಆದರೆ ಒಂದು ವಿಷಯ, ನೀವು ಯಾರು? ನನ್ನ ಮಿತ್ರರೇ ಅಲ್ಲವ ವೈರಿಗಳೇ? ತಿಳಿಸಿದ್ದೀರಾ? ದುರ್ಗಚಕ್ಷುರನದ ಜಾಲವಲ್ಲಿದು ದುರ್ಗಚಕ್ಷುರನದುಗ ಬಿಡಲಾದಿದೈತ್ಯರ ಗಡಣ ತೊಂದನ ದಿನ್ನತೈ ತೊಂದನ ದಿನ್ನತ ತೊಂದನ ದಿನ್ನತ ತೊಂದನ ದಿನ್ನತೈ ತೊಂದನ ದಿನ್ನತ ತೊಂದನ ದಿನ್ನತೈ ತೊಂದನ ದಿನ್ನತ ತೊಂದನ ದಿನ್ನತೈ ತೊಂದನ ದಿನ್ನತೈ
ಸರಿಯಾಗಿಯೇ ಕೇಳಿಸಬೇಕು. ಏನು? ನೀನು ಭಾವಿಸಿದಂತೆ ನಾವು ನಿನ್ನ ಶತ್ರುಗಳಲ್ಲ, ಮತ್ತೆ ಯಾರು? ನಿನ್ನ ಮಿತ್ರರೇ ಇದ್ದೇವೆ. ಒಂದು ಕಾಲದಲ್ಲಿ ಸೋನಿತಾ ಪಟ್ಟಣವನ್ನು ಆಳುತ್ತಾ ಇದ್ದಂತಹ ಸಂಕಾಸುರ, ದುರ್ಗಾಸುರ, ಬಿಡಲಾಸುರ ಮೊದಲಾದವರೇ ನಾವಿದ್ದೇವೆ. ಸ್ವರ್ಗವನ್ನು ಪಡೆಯಬೇಕೆಂದು ಸ್ವರ್ಗಕ್ಕೆ ದಾಳಿ ಮಾಡಿ ಏನಾಯ್ತು? ದೇವತೆಗಳ ಮೋಸಕ್ಕೆ ಒಳಗಾಗಿ ಅಂಗಾಂಗವನ್ನೇ ಕಳೆದುಕೊಂಡೆವು. ಹೌದಾ? ಬಂತಲ್ಲ ಒಂದು ವರ್ತಮಾನ. ಏನು? ವೈಶಾಖ್ಯ ಅವರು ನಮಗೆ ಮಾತ್ರ ಮೋಸ ಮಾಡಿದ್ದಲ್ಲ, ನಿನ್ನ ಅಪ್ಪನನ್ನು ಮೋಸದಿಂದ ಕೊಂದವರು ದೇವತೆಗಳು. ಧನುಜರ ನುಡಿಯನು ದೇವತೆಗಳು ಪಟ್ಟಣವನ್ನು ಕೊಟ್ಟರೆ ಇನ್ನು ಹಾರಿಯ ತಂತ್ರವು ನಡೆಯೋದು. ಹಾಗಾಗಿ ನಾವು ಸ್ವರ್ಗಲೋಕವನ್ನು ಪಡೆಯೋಣ. ನಡೆಯೋಣ ಬನ್ನಿ. ಹರಿ ಇನ್ನು ನಮ್ಮ ಮುಂದೆ ಮಹಿಷಾಕ್ಯನ ಮುಂದೆ ಏನೂ ಇಲ್ಲ. ಆದ್ದರಿಂದ ನೀನು ಹೋಗುತ್ತೀಯೋ ಇಲ್ಲದಿದ್ದರೆ ನಾನು ನೀನನ್ನು ಓಡಿಸಬೇಕೆ?
ಪರದಾನವನೇ ಗಗನವ ಗೂಡುದ ಕಡುಗಲಿ ಗಳೆದರದೆ ದಿತ್ತೊಂದ ದಿತ್ತೊಂದ ಇನ್ನೊಂದು ಬಾರಿ ನಮ್ಮಲ್ಲಿ ಪೆಟ್ಟು ತಿಂದು ಹೋದವರು ನೀವು. ಸರಿ ಸರಿ, ಮತ್ತೆ ಸ್ವರ್ಗದ ಮುತ್ತಿಗೆ ಏರಲು ಬಂದಿದ್ದೇವೆ. ನಿಮ್ಮ ಸಂತಾನ ಸಗಡಿಯಲ್ಲಿ ಹುಳ ಬಿದ್ದ ಹಾಗೆ ಬೀಳಲಿ. ಆದರೂ ಹೆಸರ ಕೇಳಬೇಕೆಂಬ ಆಸೆ. ಕೂಡಲೇ ಹೇಳಿ ಇಲ್ಲಿಂದ ಹೊರಟು ಹೋಗು. ನಿನ್ನ ಪರಿಚಯವನ್ನು ಚೆನ್ನಾಗಿ ಬಲ್ಲವನಿದ್ದೇನೆ. ಈ ಹಿಂದೆ ಬಂದು ಪೆಟ್ಟು ತಿಂದು ಹೋದವರೆನ್ನುವ ಹಾಗೆ ಹೇಳ್ತಾ ಇರುವೆಲ್ಲ. ತಿಂದವರು ನಿಜ, ನಾವು ಹಾಗೆ ಬಂದವರಲ್ಲ. ಮೈಸಾಕ್ಯನನ್ನು ಕೂಡಿ ಬಂದಿದ್ದೇವೆ. ನಾವು ಮಾಡಿದ ಉಪಕಾರದಿಂದ ನಮಗೆ ಒಡೆದಿಗೆ ಮುಂದಾಗ್ತೀರಾ? ಇಂಥ ಉಪಕಾರ ನೀವೇನು ಮಾಡಿದ್ದೀರಿ? ಸರಿಯಾಗಿ ಒಮ್ಮೆ ಯೋಚಿಸು. ಸಮುದ್ರವನ್ನು ಮತಿಸಲು ಸುರರು ಅಸುರರು ಇಬ್ಬರು ಒಂದಾಗಿದ್ದೆವು. ಮೋಸದಿಂದ ಅಮೃತವನ್ನು ಪಡೆದು ಏನು ಮಾಡಿದೆ ಅಂತ ಕೇಳ್ತಿ? ನಾವು ಮೋಸ ಮಾಡದ್ದಲ್ಲ, ನೀವೇ ಮೋಸ ಹೋದದ್ದು. ಒಬ್ಬ ಮೋಸ ಹೋಗ್ಬೇಕಾದ್ರೆ ಅಲ್ಲಿ ಮಾಡುವವನು ಇರ್ಬೇಕು. ಹಾಗೆ ಹೇಳಿದೆ ಅಲ್ಲ, ನಾವು ಅಮೃತ ಕುಡಿದವರೆಂದು. ಹಾಗಾಗಿ ನಾವು ಸಾಯುವುದಿಲ್ಲ. ನೀವು ಸಾಯದಿದ್ದರೇನು? ನೀವೊಂದು ರೋಗವಿದ್ದಂತೆ. ನಿಮ್ಮನ್ನು ಓಡಿಸಲು ನನಗೆ ಚೆನ್ನಾಗಿ ತಿಳಿದಿದೆ. ಅಮೃತವನ್ನು ಕಕ್ಕಿಸುತ್ತೇನೆ.
ಬಲ್ಲನ ಕವಚರಣ ತಪ್ಪಿಸಿದರೆ ಕರುಣದಿ ರಕ್ಷಿಪೆನು. ಐರಾವತವನ್ನ ಏರಿ ವಜ್ರಾಯುಧವನ್ನು ಹಿಡಿದು ಬಂದಿರುವ ಸುರಪ್ಪನೆಂದರೆ ನೀನೆಯೋ? ನಾನೇ. ನೀನೇ ಆದರೆ ಸರಿಯಾಗಿ ಕೇಳು. ಏನು ಹೇಳು? ಕಶ್ಯಪ ಬ್ರಹ್ಮನ ಹಿರಿಯ ಹೆಂಡತಿ ಪಿತೃದೇವಿಯವರ ಮಕ್ಕಳು ನಾವು. ಓಹೋ, ಸ್ವರ್ಗದ ಅಧಿಕಾರ ಏನಿದ್ದರೂ ನಮಗೆ ದಕ್ಕಬೇಕು. ಈಗಲೇ ಸ್ವರ್ಗವನ್ನು ಬಿಟ್ಟು ಹೋದರೆ ಉಳಿಯುತ್ತೀಯ, ಇಲ್ಲದಿದ್ದರೆ ಉಳಿಯುತ್ತೀಯ. ಎಚ್ಚರ. ಎಲ್ಲವ ಮನುಷ್ಯನ ಕೇಳು. ಇದೋ ಕೇಳು. ಶತ ಯಾಗವನ್ನು ಮಾಡಿ ಈ ದೇವಪೀಠ ಪಡೆದವರು ನಾವು. ಅಂತ ಪೀಠವನ್ನು ಏರುವ ಯೋಗ್ಯತೆ ಮತ್ತು ಅರ್ಹತೆ ದಾನವರಾದ ನಿಮಗೆಲ್ಲಿ ಬಂತು? ಈ ಸಿಂಹಾಸನವನ್ನು ಪಿತ್ರಾರ್ಜಿತ ಸ್ವತ್ತು ಅಲ್ಲವಲ್ಲ? ಪಿತ್ರಾರ್ಜಿತವೂ ಅಲ್ಲ, ಸ್ವಯಾರ್ಜಿತವೂ ಅಲ್ಲ. ತ್ರಿಮೂರ್ತಿಗಳನ್ನು ಒಲಿಸಿ ಪಡೆದಂತ ದೇವಪೀಠ ಇದು. ಈ ದೇವಪೀಠ ಬೇಕು ಅಂತಾದರೆ ನೀನು ಶತ ಯಾಗವನ್ನು ಮಾಡಿ ಪಡೆ. ಅದನ್ನು ಬಿಟ್ಟು ಹಿರಿಯ ತಾಯಿಯ ಮಕ್ಕಳೆಂಬ ಗರ್ವದಿಂದ ಬಂದೆ ಅಂತಾದ್ರೆ ಈಗೋ ಹಿಡಿದಿರುವ ವಜ್ರಾಯುಧದಿಂದ ನಿನ್ನನ್ನು ಪಾತಾಳ ಕಟ್ತೀನಿ. ನಾನು ಇಲ್ಲಿಗೆ ಬಂದ ಉದ್ದೇಶ ಮೊದಲು ನಿನ್ನನ್ನು ಸೋಲಿಸಿದೆ ಅಂತ ಆದ್ರೆ ಆ ತ್ರಿಮೂರ್ತಿಗಳು ನಿನ್ನ ರಕ್ಷಣೆಗೆ ಬಂದೇ ಬರುತ್ತಾರೆ. ಹಾಗಾಗಿ ನಾನು ಈ ದೇವಲೋಕಕ್ಕೆ ಬಂದಿದ್ದೇನೆ. ಹೌದಾ? ನೀನು ದುರಸಮರ್ಥನು ಎಂಬುದನ್ನು ನಾನು ನೋಡಬೇಕು. ಇದುವರೆಗೆ ದೇವೇಂದ್ರ ಗೆದ್ದು ಇತಿಹಾಸ ಕೇಳಿದ್ದಿಲ್ಲ, ಬರೀ ಓಡಿದ್ದೇ ದಾಖಲೆ ಎಂದು ಕೇಳಿದ್ದೇನೆ. ಇಂದು ನಿನ್ನ ಆಯುಧ ನಿನ್ನ ಕೈಯಲ್ಲಿ ಇರುತ್ತದೋ ಇಲ್ಲ ನನ್ನ ಕೈ ಸೇರುತ್ತದೋ ನೋಡೋಣ. ನೋಡೋಣ. ಒಂದೇರಿದನು ಕಳವಹಿಸಿದ ಡಂಗುರಗಳನ್ನು ಯುದ್ಧದಲ್ಲಿ ಸೋತ ದೇವೇಂದ್ರ ಓಡಿ ಹೋಗಿದ್ದಾನೆ. ದೇವಪೀಠ ಬರಿದಾಗಿದೆ, ಹೋಗಿ ಏರುತ್ತೇನೆ.
ಬಂದರೆ ದೇವಪೀಠ ನಮ್ಮ ಕೈವಶವಾಗಿದೆ. ನೀವು ಎಲ್ಲೆಡೆಯಲ್ಲೂ ಡಗ್ಗುರ ಹೊಡೆಯಿರಿ, ಋಷಿಮುನಿಗಳಿಗೆ ಎಚ್ಚರಿಕೆ ನೀಡಿರಿ. ಇನ್ನು ಮುಂದೆ ಯೋಗ ಯಜ್ಞಾದಿಗಳಲ್ಲಿ ಅರ್ಪಿಸುವ ಹವಿಸ್ಸನ್ನು ಮಹಿಷಾರ್ಪಣೆಯಿಂದ ಅರ್ಪಿಸಲು ಹೇಳಿ. ಮಹಿಷಾಸುರನ ಆಜ್ಞೆ ಈ ಶುಭವಾರ್ತೆಯನ್ನು ತಾಯಿಯವರಲ್ಲಿ ತಿಳಿಸಬೇಕಾಗಿದೆ. ಸ್ವಲ್ಪ ದಿನ ಇಲ್ಲೇ ಇದ್ದು ನಂತರ ಶೋಣಿತವಲ್ಲಿ ಸುರರಥ ನೊಡಗೊಂಡು ಪುರುಹೂತನ ಕ್ಷಣ ಚರಿಸುತ್ತ ಗಿರಿಕಾನನದಲ್ಲಿ. ದೇವತೆಗಳೇ, ದೇವೇಂದ್ರ, ದಾನವರ ತೋಳಬಲಕ್ಕೆ ನಾವು ಸೋತಿಲ್ಲ, ಬ್ರಹ್ಮನ ವರಬಲಕ್ಕೆ ಸೋತೆವು. ಅದಕ್ಕಾಗಿ ಆ ಸ್ವರ್ಗವನ್ನು ಬಿಟ್ಟು ಈ ದಟ್ಟ ಅರಣ್ಯವನ್ನು ಸೇರಿಕೊಂಡೆವು. ಹೌದು ದೇವ. ಒಮ್ಮೊಮ್ಮೆ ಕಷ್ಟ ಬಂದಾಗ ಬುದ್ಧಿ ಕ್ಷೀಣವಾಗುತ್ತದೆ ಎಂಬುದಕ್ಕೆ ನಾನೇ ಸಾಕ್ಷಿ. ಬ್ರಹ್ಮನು ವರ ಕೊಟ್ಟು ಪ್ರಮಾದ ಮಾಡಿದ್ದಾನೆ, ಪರಿಹರಿಸಲು ಆತನು ಸತ್ತನಲ್ಲ. ಯಾರು ಪರಿಹಾರ ಮಾಡ್ತಾರೆ ಇದನ್ನು? ಓಹೋ, ಹರಿಹರರೇ ಸರಿ, ಅವರಲ್ಲಿಗೆ ಹೋಗೋಣ. ದೇವೇಂದ್ರ, ಕುಳಿತರು ಚಂದ್ರಕಾಂತ ಶಿಲೆಯೊಳಗೆ ಒಂದಾಗಿ ಹರನವ ಓದಿಸುವ ಹರಿಹರರ ಪದ ಕೆರಗಿ ಹರಿಹರರ ಪದ ಕೆರಗಿ ಸಕಲರು ತುರುಳಾ ಮಹಿಷಾಸುರನ ಉಪಟಳ ಹರಹರಿದೂತ ಎಮ್ಮ ನೀವೇ ಬರುವುದೇನನು. ಹರಿಹರನ ಪಾದಾರವಿಂದಕ್ಕೆ ನಮೋ ನಮೋ. ದುಷ್ಟ ಮಹಿಷದಿಂದ ನಾವೆಲ್ಲರೂ ಸಂಕಷ್ಟಕ್ಕೀಡಾಗಿದ್ದರೆ ಲೋಕದಲ್ಲಿ ನಡೆಯಬೇಕಾದ ಯಾಗ ಯಜ್ಞಾದಿಗಳು ನಿಂತು ಹೋಗಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇಡೀ ಲೋಕವೇ ಮಹಿಷನ ಕೈಯಿಂದ ತತ್ತರಿಸ್ತಾ ಇದೆ. ರಕ್ಷಿಸು ದೇವ, ರಕ್ಷಿಸು. ಕೇಳಿದ ಕ್ಷಣ ಲಕ್ಷ್ಮೀ ಲೋಲ ನನ್ನ ಮನದೊಳಗಿರುವ ಗತಿಯನು ಏನು? ಆ ದುಷ್ಟ ಮಹಿಷಾಸುರ ಉಪಟಳವೇ? ಹೌದು ದೇವ. ಸೃಷ್ಟಿ ಸ್ಥಿತಿ ಲಯ ಕಾರ್ಯದಲ್ಲಿ ನಿರತರಾಗಿರುವ ತ್ರಿಮೂರ್ತಿಗಳಿಗೂ ಬೆಚ್ಚದೆ ಬೆದರದಿರುವಂತಹ ಆ ದುಷ್ಟ ಮಹಿಷಾಸುರ ವಧೆಗಾಗಿ ನನ್ನ ಸರ್ವ ತೇಜಸ್ಸನ್ನೇ ಮೇಲಕ್ಕೆ ಇಂದ್ರಾದಿ ದೇವತೆಗಳೇ, ದಯಕರ್ತನಾದ ನಾನು ಈ ಕಣ್ಣಿನಿಂದ, ಮೂರನೇ ಕಣ್ಣಿನಿಂದ ಅವನನ್ನು ಸುಟ್ಟು ಬಿಡುತ್ತಿದ್ದೆ. ಈ ತ್ರಿಶೂಲನಿಂದ ಅವನ ಶಿರವನ್ನೇ ಕತ್ತರಿಸುತ್ತಿದೆ. ಆದರೆ ಏನು ಮಾಡುವ? ವರಬಲಾಣಿತನಾದ ಅವನನ್ನು ಸೋಲಿಸಲು ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಈ ನನ್ನ ಶಕ್ತಿಯನ್ನೇ ಬಿತ್ತರಿಸುತ್ತೇನೆ. ನಳಿನ ಸಂಭವನಂದು ಜಾತಿಯ ನಳಿನ ಸಂಭವನಂದು ಜಾತಿಯ ದೊಡನಾದರ ದಿವ್ಯ ತೇಜವ ಸಮಸ್ತರನ್ನು ಪೀಡಿಸುತ್ತಾ ಎಲ್ಲರನ್ನು ದಣಿಸುತ್ತಾ ಕರೆಯುತ್ತಿದ್ದಾನೆ ಆ ಮಹಿಷ. ಹೌದು ದೇವ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ನನ್ನ ಶಕ್ತಿಯು ಹರಿಹರರ ಶಕ್ತಿಯು ಒಂದಾಗಲಿ, ಅದಕ್ಕಾಗಿ ನಮ್ಮಂತ ಸತ್ವವನ್ನೇ ಹೊರಚೆಲ್ಲುತ್ತೇನೆ.
ಮಹಿಷನ ವಧೆಗಾಗಿ ದೇವತೆಗಳ ನಾವೆಲ್ಲರ ದಿವ್ಯ ಶಕ್ತಿಯನ್ನು ಹೊರಚಿಡುತ್ತೇನೆ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ, ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ, ಚಾರು ದಿಕ್ಪಾಲಕರ ತೇಜ, ತೇಜ ಒಂದಾಗುತ್ತಲಿ ನಾರಿಯ ಕೃತಿ ತಳೆದು ಧರೆಗಿಳಿಯೇ ನಾರಿಯ ಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಸಿದರು. ದೇವಿ ಹೇ ಪಾವನ ಚರಿತೆ, ದೇವಿ ಹೇ ಪಾವನ ಚರಿತೆ, ನೀ ಕಾವುದು ಕರುಣದಿ ನಮ್ಮನ್ನು ಮಾತೆ. ಭಾವಶುದ್ಧಿಯೋಳಿಂದು ಪದವ ತಾಯೇ ನಾವು ಕೊಂಡೆವು ಕರುಣಿಸುವ ಭಯವ. ದೇವಿಯೇ ಪಾವನ ಚರಿತೆ, ಶ್ರೀದೇವಿ ಜಗಜ್ಜನನಿ ಸಮಸ್ತ ದೇವತೆಗಳ ವಜ್ರ ಶಕ್ತಿಗಳೆಲ್ಲವೂ ಏಕೀಭವಿಸಿ ಸ್ತ್ರೀ ರೂಪ ಧರಿಸಿ ಧರೆಗೆ ಅವತರಿಸಿದೆ. ನಮ್ಮೆಲ್ಲರ ಅರ್ಥದಲ್ಲಿ ಆಕೃತಿಯನ್ನು ತಾಳಿ ಆವಿರ್ಭವಿಸಿದೆ ಅಮ್ಮ. ನಮೋ ನಮಃ. ಅಂತಃಕರಣ ಶುದ್ಧ ಭಾವ ಭಕ್ತಿಯಿಂದ ಶರಣಾಗಿದ್ದೇವೆ. ನಮ್ಮನ್ನು ಕರುಣೆ ಇಟ್ಟು ರಕ್ಷಿಸಮ್ಮ. ಏಳಿರಿ ಏಳಿರಿ ಹರಿಯರಾಜರು, ತಾಳಿ ಧೈರ್ಯವ ಸುರಪ ಮುಖ್ಯರು, ಬೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ. ಏಳಿರಿ ಭವನೇ ಬ್ರಹ್ಮ ಅಮ್ಮ ಕಂದ ನಾರಾಯಣ ಮಗು ಮಹೇಶ್ವರ ಜಗನ್ಮಾತೆ ಇಂದ್ರಾದಿ ಸುಮನಸರೇ ಅಮ್ಮ ಏಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ. ನಿಮ್ಮ ಕಂಗಳ ಮುಂದೆ ಸರ್ವಮಂಗಳಿಯಾಗಿ ಗೋಚರಿಸಿದ್ದೇನೆ. ಸಂಕಷ್ಟವನ್ನು ಸನ್ನಿಧಿಯಲ್ಲಿ ತೋಡಿಕೊಳ್ಳಿರಿ ಮಕ್ಕಳೇ. ಮಾತೆಲಾಲಿಸು ಕಳ ಮಹಿಷನು, ಮಾತೆಲಾಲಿಸು ಕಳ ಮಹಿಷನು ವಿಧಾತ ಇತ್ಯ ವರಬಲದಿ, ವಿಧಾತ ಇತ್ಯ ವರಬಲದಿ ಸುರರಾದವೆಲ್ಲವ ಸೋಲಿಸುವುದ ನಿರ್ಭೀತಿಯಿಂದ. ಸುರರಾದವೆಲ್ಲವ ಸೋಲಿಸುವುದ ನಿರ್ಭೀತಿಯಿಂದ. ಜಗನ್ಮಾತೆ ನಾರಾಯಣ ದ್ವಿತೀಯ ಮೊಮ್ಮಗ ಮಾಲಿನ್ಯ ಸುಕುಮಾರ ಮಹಿಷಾಸುರ ಬ್ರಹ್ಮದೇವನ ಹೊರಬಲದಿಂದ ಇಂದ್ರಾದಿ ದಿಕ್ಪಾಲಕರನ್ನು ಯುದ್ಧದಲ್ಲಿ ಸೋಲಿಸಿ ದೇವಲೋಕಕ್ಕೆ ತಾನೇ ಅಧಿಪತಿಯಾಗಿದ್ದಾನೆ. ಲೋಕದ ಕ್ಷೇಮಕ್ಕಾಗಿ ಜರುಗುತ್ತಿರುವಂತಹ ಯಜ್ಞ ಯಾಗ ಹೋಮ ಹವನಾದಿಗಳು ಮಹಿಷಾಸುರನ ಪ್ರೀತಿಯಿಂದ ಸ್ಥಗಿತಗೊಂಡಿವೆ. ಸಕಲರನ್ನು ಪೀಡಿಸಿ ಮೆರೆಯುತ್ತಿದ್ದಾನೆ ತಾಯೇ. ಅರದೆ ನರದ ಕಡು ದುರುಳ ಮಹಿಷಾಸುರ ಸರಸಿ ಭವನ ಮರಳಿ ಸುರರನ್ನು ಸೋಲಿಸಿ ನೆರಮದದಿಂದಲೇ ಮೆರೆವನು ಕಳನಾಕದಿ. ಅರ್ಥವಾಯಿತು ಮಕ್ಕಳೇ, ಅರ್ಥವಾಯಿತು. ಕಳಮಹಿಷನು ಬ್ರಹ್ಮದೇವನ ಹೊರಬಲದಿಂದ ಉದೋನ್ಮತ್ತನಾಗಿ ಮೂರು ಲೋಕವನ್ನು ಪೀಡಿಸುತ್ತಿದ್ದಾನೆ. ಸುರರನ್ನೆಲ್ಲ ಹೊಡೆದು ಓಡಿಸಿದನೆ. ಹೆಜ್ಜೆಯ
ಕಂಟಕನಾಗಿ ಮೆರೆಯುತ್ತಿರುವ ಒಳಮಹೇಶನನ್ನು ವಧಿಸಿ ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸುತ್ತೇನೆ. ಆತನ ಜೊತೆ ಶಂಕದುರ್ಗ ಬಿಡಲಾರರು ಇದ್ದಾರೆ ತಾಯಿ. ಶಂಕದುರ್ಗ ಶಂಕಿಸದೆಯ ತೆರೆವುದಿನ್ನು ಪರಮನನ್ನ ಕಿಂಕರನ ಪ್ರೇಮದಿ ಶಂಕದುರ್ಗಾಸುರರೇ, ತದುರ್ಗಾಸುರ ಬಿಡಾಸುರ ಎಷ್ಟೇ ಬಲಿಷ್ಠರಾಗಿರಲಿ ಆ ದುಷ್ಟರ ಬಿಂಕವನ್ನು ನಿಲ್ಲಿಸಿರಿ, ಆ ದೈತ್ಯರನ್ನು ವಧಿಸಿ ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸುತ್ತೇನೆ. ಇದು ನನ್ನ ಅಭಯವಾಕ್ಯ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಎನಲು ಜಯ ಜಯವೆಂದು ಸಕಲರು ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವನರ್ಪಿಸಲು ವನಜನಾಭನು ಕರದ ಚಕ್ರವ ನಮ್ಮೆಲ್ಲರ ರಕ್ಷಣೆಗಾಗಿ ಯುದ್ಧಕ್ಕೆ ಹೊರಟಿರುವಂತಹ ನಿನಗೆ ವಿಶ್ವಕರ್ಮನು ನಾನಾ ವಿಧದ ಆಭರಣಾದಿ ಭೂಷಣಗಳನ್ನು ತಂದೊಪ್ಪಿಸಿದ್ದಾನೆ. ಆ ದುಷ್ಟ ಮೈಸಾಸುರನ ವಧೆಗಾಗಿ ನನ್ನ ಈ ಶ್ರೀಚಕ್ರವನ್ನು ಸ್ವೀಕರಿಸುವ. ತ್ರಿಡಯನಾಗ ತ್ರಿಶೂಲವನು ಈ ಶಕ್ತಿಯಾದ ತ್ರಿಶೂಲವನ್ನು ನಿನಗೆ ಕನಕ ಗರ್ಭನು ಬ್ರಹ್ಮದಂಡವನಿದ್ದು ದುಷ್ಟನನ್ನು ದಂಡಿಸುವುದಕ್ಕಾಗಿ ನನ್ನ ದಂಡಾಯುಧವನ್ನೇ ಅರ್ಪಿಸುತ್ತೇನೆ. ಸುಮನಸರು ಸರ್ವಾಯುಧವನು ಪದತಲದಿಟ್ಟು ಎರಗಿ ಅಮ್ಮ, ದುಷ್ಟ ಮಹಿಷನ ವಧೆಗಾಗಿ ದೇವತೆಗಳ ನಮ್ಮೆಲ್ಲರ ಸರ್ವ ಆಯುಧವನ್ನು ನಿನ್ನ ಪಾದದಲ್ಲಿ ಅರ್ಪಿಸುತ್ತೇವೆ ತಾಯೇ. ಅಮ್ಮ, ಯುದ್ಧಕ್ಕೆ ಹೊರಟಿರುವಂತಹ ನೀನು ಬರೀ ಕಾಲು ನಡಿಗೆಯಲ್ಲಿ ಹೋಗಬಾರದೆಂದು ಪರ್ವತರಾಜನೇ ಶಿವವಾಗಿ ಬರುತ್ತಿದ್ದಾನೆ. ಸಿಂಹವಾಹಿನಿಯಾಗಿದ್ದೇವೆ ಸಿಂಹವಾಹಿನಿಯಾಗಿದ್ದೇವೆ ಸಂಬರಿದ ಮೆರುಗಳನ್ನು ತಂದೆಯ ಬೊಮ್ಮನೆಯ ನಡುಗಡುಗೊಂಡದಿ ಗಮ್ಮನ ಇದೆ ಬ್ರಹ್ಮಾಂಡದ ಕ್ಷೇಮಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಕಂದ ನಾರಾಯಣ, ಲೋಕದವರ ಕ್ಷೇಮಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಮಗು ಮಹೇಶ್ವರ, ಮೂರು ಲೋಕದ ಕ್ಷೇಮಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಇಂದ್ರಾದಿ ಸುಮನದರೆ, ಸರ್ವಲೋಕದ ಕ್ಷೇಮಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದುನುತೆ ಗಿರಿವರ ವಿಂಧ್ಯ ಶಿರೋದಿ ವಿಲಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನತೆ ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಶ ಶೋಷಿಣಿ ಘೋಷರತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದುನುದೆ ಪರಿಮಳೆಯ ಉತ್ಪಾದಕಗಳು
ಹೊರಟ ಭರದಿ. ಏನಾಶ್ಚರ್ಯ, ಉಲ್ಕೆಗಳು ಉದುರುತ್ತಿದೆಯೋ, ನಕ್ಷತ್ರಗಳು ನಡುಗುತ್ತಿದೆಯೋ, ನಾರಿಯೊಬ್ಬಳು ಬಂದು ನಮ್ಮವರೊಂದಿಗೆ ಯುದ್ಧಕ್ಕೆ ನಿಂತು ನಮ್ಮವರೇ ಆದ ಶಂಕಾಸುರ, ದುರ್ಗಾಸುರ, ಬಿಡವಾಸುರ ಮೊದಲಾದ ವೀರಾದಿ ವೀರರನ್ನ ಕೊಂದು ಕಳೆದಳಂತೆ. ನಮ್ಮವರನ್ನ ಕೊಂದ ನಾರಿ ಎಲ್ಲಿದ್ದಾಳೆ? ಧರಿಸಿ ಸಿಂಹವನ್ನ ಏರಿ ಬಂದು ದಿಟ್ಟತನದಿಂದ ನಮ್ಮವರನ್ನೆಲ್ಲ ಕೊಂದು ನನ್ನ ಮುಂದೆ ಬಂದು ನಿಂತಿದೆಯಲ್ಲ, ಯಾರು ನೀನು? ನಮ್ಮವರನ್ನ ಯಾಕೆ ಕೊಂದೆ ಹೇಳು. ಜಾಗ್ರತೆ ಎತ್ತಿಯಲ್ಲಿ ಕೊಡುವಂತಮ್ಮ ಮಾತ್ರಕ್ಕೆ ಉರಲೋಕವೇ ನಿನ್ನ ಅಧೀನವಾಗಿದೆ ಎಂದು ಭಾವಿಸಿದೆಯಾ? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇಲ್ಲೊಂದು ಶಕ್ತಿ ಇದೆ ಅನ್ನೋದು ಜ್ಞಾಪಕದಲ್ಲಿರಿ. ನಿನ್ನ ವಿಚಾರವಾಗಿ ಅರಿತೇ ಬಂದವಳು ನಾನು. ವಿಧಿಯಿಂದ ವರವನ್ನು ಪಡೆದೆಯಾ? ಗೋಬ್ರಾಹ್ಮಣರನ್ನ ಹಿಂಸಿಸಿದೆಯಾ? ನಿಜ. ಯಜ್ಞಯಾಗಾದಿಗಳನ್ನು ಹಾಳುಗೆಡವಿದೆಯಾ? ಹೌದು. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದೆಯಾ? ನಿಜ. ಈಗ ಸಜ್ಜನರನ್ನ ಪೊರೆಯುವುದಕ್ಕೆ ಬೇಕಾಗಿ, ನಿನ್ನನ್ನು ತಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದ ನಾನು ವಾಹಿನಿಯಾಗಿ ನಿನ್ನ ಕಣ್ಣ ಮುಂದೆ ಬಂದು ನಿಂತಿದ್ದೇನೆ. ಸಾರಿ ಹೇಳ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೆರೆಗೆ ಶರಣಾಗು. ಇಲ್ಲವಾದಲ್ಲಿ ನಿನ್ನನ್ನು ಓದಿಸಿ ದೇವತೆಗಳನ್ನು ಪೊರೆಯಲು ಬಂದಿದ್ದೇನೆ.
ಯುಗದ ಮಧ್ಯಾದಿ ಏನಂದೆ ನಾನು ಹೊಡೆದು ಓಡಿಸಿದ ಆ ಸುರನನ್ನು ಪೊರೆಯುತ್ತೀಯ ಎಲ್ಲಾ ಹೆಣ್ಣೆ, ನನಗೆ ಬ್ರಹ್ಮನ ವರವಿದೆ. ನಿನ್ನಂತ ಹೆಣ್ಣು ಸಾಯಬಾರದು. ಸಿಂಹವನ್ನು ಕಾಡಿಗೆ ಕಳುಹಿಸು. ನೀನು ನನ್ನ ಹೆಂಡತಿಯಾಗು. ಬಾ, ನನ್ನ ತೊಡೆಯರು ಬರಬಹುದುಂಟು. ನನ್ನ ಸಾಮಾನ್ಯ ನಾರಿಯನ್ನು ವಾಯಿಸಿದ್ಯಾ? ಜಗನ್ಮಾತೆಯಾದ ನನ್ನನ್ನೇ ಬಯಸಿದ್ಯಾ? ದುಷ್ಟ! ಪ್ರಕೃತಿಯೊಳಗಿರುವ ಪುರುಷನು ನಾನೇ, ಪುರುಷನೊಳಗಿರುವ ಪ್ರಕೃತಿಯು ನಾನೇ, ಕೋಮಲತೆಯೊಳಗಿರುವ ಕಾಠಿಣ್ಯ ನಾನೇ, ಕಾಠಿಣ್ಯನೊಳಗಿರುವ ಕೋಮಲತೆಯು ನಾನೇ. ಎಲ್ಲ ದುಷ್ಟ ಮಹಿಷ, ಹೇಗೆ ವರ ನೀಡಿದ ಬ್ರಹ್ಮನಿಗೆ ಅಮ್ಮ ನಾನು. ಮಗನೇ, ಬದುಕಬೇಕೆನ್ನುವ ಆಸೆ ನಿನಗಿದ್ದಲ್ಲಿ ಮಾಡಿದ್ದು ತಪ್ಪಾಯಿತು ಎಂದು ನನ್ನ ಪಾದವಿಡಿ. ಸಾಯುವುದೇ ನಿನ್ನ ಅಂತಿಮ ತೀರ್ಮಾನವಾದಲ್ಲಿ ನನ್ನ ತ್ರಿಶೂಲಕ್ಕೆ ನಿನ್ನ ಕಂಠವನ್ನು ನೀಡು. ನಾರಿಯನ್ನು ಕಾರಣಕ್ಕಾಗಿ ಇದುವರೆಗೆ ತಡೆದೆ. ನನ್ನ ಮಾತನ್ನ ಮೀರುತ್ತಿ ಅಂತಾದರೆ ಸಮರಾಂಗಣದಲ್ಲಿ ನಿನ್ನನ್ನು ಎಲ್ಲ ಮಹಿಷ, ನಾರಿ ಹತ್ಯೆಗೆ ಅಂಜಿದೆಯ? ನಾರಿಯಾದರೇನು? ಮಾಡುವ ಸಮರದಲ್ಲಿ ನಿನ್ನ ಪಾಲಿಗೆ ಮಾರಿಯಾಗ್ತದೆ. ಬಾ ಮುಂದೆ.
ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ್ಯ ಶಿರೋಧಿ ವಿಲಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ಹೇ ಶಶಿಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಬರ್ದಿನಿ ಶೈಲಸುತೆ. ಅಮ್ಮ ದೇವೇಂದ್ರ ದುಷ್ಟ ಮಹಿಷನನ್ನು ಕೊಂದ ನೀನು ಇಂದಿನಿಂದ ಮೊದಲುಗೊಂಡು ಮಹಿಷ ಮರ್ದಿನಿ ಎಂಬ ಖ್ಯಾತಿಯನ್ನು ಹೊಂದಿದೆ ತಾಯಿ. ಅಮ್ಮ ಸ್ವರ್ಗ ಏನೋ ನನಗೆ ಸಿಕ್ಕಿದೆ, ಆದರೆ ಇಂಥ ದುಷ್ಟವರು ಮುಂದೆ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದರೆ ಏನು ಮಾಡಲಿ ತಾಯಿ? ಸುರಪ ಭಯ ನಿನಗಿಲ್ಲ ಮುಂದಕ್ಕೆ, ಸುರಪ ಭಯ ನಿನಗಿಲ್ಲ ಮುಂದಕ್ಕೆ, ಹರುಷನಿಲಾದವನು ಬಾಲಲು ಮರೆಯದೆನ್ನಯ ಚರಣವನು ನೀ ನಿರತಮಾನವೇ. ದೇವೇಂದ್ರ ಅಮ್ಮ ಹಲವು ಬಗೆಯ ಆಯುಧಗಳಿಂದ 9 ದಿನಗಳವರೆಗೆ ಯುದ್ಧ ಮಾಡಿ ಇಂದಿಗೆ 10ನೇ ದಿನ, ಅರ್ಥಾತ್ ದಶಮಿಯ ದಿನ. ಈ ದಶಮಿಯ ದಿನವನ್ನು ಮುಂದೆ ಎಲ್ಲರೂ ವಿಜಯದಶಮಿಯಾಗಿ ಆಚರಿಸಲಿ. ಆಗಲಿ ಅಮ್ಮ. ದೇವೇಂದ್ರ ಅಮ್ಮ ಭವಿಷ್ಯದಲ್ಲಿ ಎಲ್ಲಿಯಾದರೂ ದುರುಳರ ಬಾಧೆ ಬಂದರೆ ಗೃಹನಾದಿ ತಪ್ಪನಲ್ಲಿ ಪ್ರಶಾಂತ ವಾತಾವರಣದಲ್ಲಿ ನೆಲೆಯಾಗುತ್ತೇನೆ. ಆಗಲಿ ಅಮ್ಮ. ಅಲ್ಲಿಗೆ ಬಂದು ನನ್ನನ್ನು ಧ್ಯಾನಿಸಿದರೆ ದುರುಳರ ನಿರ್ನಾಮ ಮಾಡುತ್ತೇನೆ. ದೇವೇಂದ್ರ ಅಮ್ಮ ನನ್ನ ಮಹಾತ್ಮೆಯನ್ನು ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ ಮತ್ತು ಯಾರು ಆಡಿಸುತ್ತಾರೋ ಅವರಿಗೆ ಜನ ಕನಕ ಪ್ರಾಪ್ತಿಸುವಂತೆ ಸುಖ ಸಂತೋಷದಿಂದ ಅನುಗ್ರಹಿಸುತ್ತೇನೆ. ಶುಭವಾಗಲಿ. ಜಯ ಜಯ ಜಯ. ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಜನ ಶಾರದೆ ಗಾನ ಶೃಂಗೇರಿಯ ಜನ. ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗನ ಶಾರದೆ ಗಾನ ರುದ್ರೋಣಿಯ ಧ್ಯಾನ. ಆದಿದೇವ ಸಕಲಾಗಮ ಮೂದಿವೇದ ಹೇಳುನಾದವೇ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರಾಯಣ ನಮೋ ಮಂಗಲಂ ಭಗವಾನ್ ಮಂಗಲಂ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ. ಟೆಸ್ಟಿಂಗ್. ಹರಿ ಓಂ. ಶ್ರೀ ಗೋಕರ್ಣನಾಥ ಕ್ಷೇತ್ರ ಮಂಗಳೂರು ದಸರಾದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಸಂಪನ್ನಗೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀಡದಂತಹ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ರಿಜಿಸ್ಟರ್ಡ್ ಬಿಲ್ಲವ ಸಂಘದ ಯಕ್ಷಗಾನ ಕಲಾವಿದರಿಂದ ಯಕ್ಷಗಾನ ಶ್ರೀದೇವಿ ಲೀಲಾಮೃತಂ ಎನ್ನುವಂತಹ ಕಥಾ ಪ್ರಸಂಗ ಈ ವೇದಿಕೆ ಮೇಲೆ ಅದ್ಭುತವಾಗಿ ಬಿತ್ತರಗೊಂಡಿದೆ. ಹಾಗಾಗಿ ಎಲ್ಲ ಕಲಾವಿದರನ್ನು ಅತ್ಯಂತ ಗೌರವದಿಂದ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಕರತಾಳದಿಂದ ಸ್ವಾಗತಿಸೋಣ. ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ರಿಜಿಸ್ಟರ್ಡ್ ಬಿಲ್ಲವ ಸಂಘದ ಯಕ್ಷಗಾನ ಕಲಾವಿದರು ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ತಾಯಿ ದೇವಿಯ ಭಕ್ತಿ ಕಥಾನಕ ಪ್ರಸಂಗವನ್ನು ಅದ್ಭುತವಾಗಿ ಸಂಪನ್ನಗೊಳಿಸಿದ್ದೀರಿ. ಹಾಗಾಗಿ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ರಿಜಿಸ್ಟರ್ಡ್ ಬಿಲ್ಲವ ಸಂಘದ ಯಕ್ಷಗಾನ ಕಲಾವಿದರು ದಯವಿಟ್ಟು ಅದರ ಜೊತೆಗೆ ಅದರ ಸಾರಥ್ಯವನ್ನು ವಹಿಸಿದಂತಹ ಶ್ರೀಯುತ ವೇದ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ಇದರ ನವರಾತ್ರಿ ಉತ್ಸವದ ಪ್ರಯುಕ್ತ
ಈಗ ತಾನೇ ನಿರಂತರ ದಿನನಿತ್ಯಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕತ್ವವನ್ನು 2 ಮಹಾನ್ ತಂಡಗಳು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಶ್ರೀ ಭಗವಂತನ ಅನುಗ್ರಹ ಅವರ ಮೇಲೆ ಇರಲಿ. ಅವರು ಯಾರಪ್ಪ ಅಂತ ಹೇಳಿದ್ರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಥಾರಿಟಿ, ಅದರ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ 2 ಮಹಾನ್ ತಂಡಗಳು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಯಶಸ್ಸಿಗಾಗಿ ಸಂಪೂರ್ಣ ಸಹಕಾರವನ್ನು ತೋರಿಸಿದ್ದಾರೆ. ಹಾಗಾಗಿ ಬಿಲ್ಲವ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಎಲ್ಲ ಕಲಾವಿದರು ದಯವಿಟ್ಟು ಅದರ ಜೊತೆಗೆ ದುಬೈ ಬಿಲ್ಲವಸ್ ಗೌರವಾನ್ವಿತ ಸತೀಶ್ ಪೂಜಾರಿ ತಮ್ಮನ್ನು ಅತ್ಯಂತ ಆದರಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಸರ್. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಶ್ರೀಯುತ ಪ್ರಭಾಕರ ಸುವರ್ಣ ತಮ್ಮನ್ನು ಕೂಡ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವುಗಳು ಕೂಡ ವೇದಿಕೆಗೆ ಬರಬೇಕಾಗಿ ಅತ್ಯಂತ ಆಧಾರದ ಮನವಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ವೇದ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಅದ್ಭುತವಾದಂತಹ ಶ್ರೀದೇವಿಯ ಕಥಾ ಪ್ರಸಂಗವನ್ನು ಕಾರಣಿಕವನ್ನು ಸಾರುವಂತಹ ಭಕ್ತಿ ಕಥಾನಕ ಪ್ರಸಂಗವನ್ನು ದೂರದ ರಾಜಧಾನಿ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ಗೋಕರ್ಣನಾಥನ ಕ್ಷೇತ್ರದಲ್ಲಿ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ನೆರವೇರಿಸಿದರೆ ತಮಗಿದು ಪ್ರೀತಿಯ ಹೃದಯ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಆಗ್ತಿದ್ದಾರೆ. ದುಬೈ ಬಿಲ್ಲವಸ್ ಗೌರವಾನ್ವಿತ ಸತೀಶ್ ಪೂಜಾರಿ, ಅದರ ಜೊತೆಗೆ ಶ್ರೀಯುತ ಪ್ರಭಾಕರ್ ಸುವರ್ಣ ಗೌರವದ ಶಲ್ಯ, ಅದರ ಜೊತೆಗೆ ಗಣ್ಯರು ದಯವಿಟ್ಟು ವೇದಿಕೆಯ ಮಧ್ಯಭಾಗದಲ್ಲಿ ಬಂದು ಈ ತಂಡದ ಸಾರಥ್ಯವನ್ನು ವಹಿಸಿದಂತಹ ಗೌರವಾನ್ವಿತ ವೇದ್ ಕುಮಾರ್ ಅವರಿಗೆ ಗೌರವದ ಶಲ್ಯ, ಅದರ ಜೊತೆಗೆ ಶ್ರೀ ಕ್ಷೇತ್ರದ ಪ್ರಸಾದ ರೂಪವಾಗಿ ಸ್ಮರಣಿಕೆ, ಅದರ ಜೊತೆಗೆ ಗೋಕರ್ಣನಾಥನ ಗೌರವಾನ್ವಿತ ಸಾರಥ್ಯ ವಹಿಸಿದಂತಹ ವೇದ್ ಕುಮಾರ್ ಅವರಿಗೆ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದೇವೆ. ಇನ್ನಷ್ಟು ತಾಯಿ ಶಾರದೆಯ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಶ್ರೀ ದೇವರು ಕರುಣಿಸಲಿ. ಕೊಡುವಂತಹ ಸಣ್ಣ ಪುರಸ್ಕಾರ ದೊಡ್ಡ ಮನಸ್ಸು ಮಾಡಿ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕಾಗಿದ್ದ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಒಂದು ಜೋರಾದ ಕೈ ಚಪ್ಪಾಳೆ ನಮ್ಮ ತಂಡಕ್ಕೆ. ವೇದ್ ಕುಮಾರ್ ಅವರಿಗೆ ಗೌರವಾನ್ವಿತರು ಸ್ಮರಣಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹಿರಿಯರಿಗೆ ಹೃದಯ ವಂದನೆಯನ್ನು ತಮಗೂ ಕೂಡ ಅರ್ಪಿಸ್ತಾ ಇದ್ದೇನೆ. ಎಲ್ಲ ತಂಡದ ಕಲಾವಿದರಿಗೂ ಕೂಡ ಗೋಕರ್ಣನಾಥನ ಸದಾನುಗ್ರಹ ಇರಲಿ. ತಾಯಿ ಶಾರದೆಯ ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ತಾಯಿ ಶಾರದೆ ಕೊಡಲಿ ಎನ್ನುವಂತಹ ಮಾತಿನೊಂದಿಗೆ ಶುಭವಾಗಲಿ, ಶುಭವಾಗಲಿ. ಖಂಡಿತವಾಗಿ ಕೂಡ ಅದ್ಭುತ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸಾಕ್ಷೀಭೂತರಾಗ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಕಾರ್ಯಕ್ರಮ ಈ ಒಂದು ಮಣ್ಣಿನಲ್ಲಿ ಬಹಳ ಒಂದು ಸ್ತ್ರೀ ಸಮಾನತೆಗೋಸ್ಕರ ಸ್ತ್ರೀ ಆ ಸಾಧನೆಯನ್ನು ತೋರಿದಂತಹ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಎನ್ನುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ. ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆಯದೆ ನಾನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಗೌರವಾನ್ವಿತ ಚಂದ್ರಹಾಸ್ ಬಳಂಜ ತಮಗಿದು ಮುಂದಿನ ಅವಧಿಯನ್ನು ನೀಡ್ತಾ ಇದ್ದೇವೆ. ಸೇರಿರುವಂತಹ ಸಮಸ್ತರಿಗೂ ಕೂಡ ಅತ್ಯಂತ ಗೌರವದ ನಮಸ್ಕಾರಗಳು. ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿಯ ಭವ್ಯವಾದ ಮಂಗಳೂರು ದಸರಾದ ಈ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. 9ನೇ ದಿವಸದ ವಿಜೃಂಭಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ಈ ಒಂದು ಕಲಾ ವೇದಿಕೆ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. 45ಕ್ಕೂ ಅಧಿಕ ಕಲಾ ತಂಡಗಳು, 1500ಕ್ಕೂ ಹೆಚ್ಚು ಕಲಾ ಪ್ರತಿಭೆಗಳು ಪಾದಸ್ಪರ್ಶವನ್ನ ಮಾಡಿರುವಂತಹ ಅತ್ಯಂತ ಪವಿತ್ರವಾದ ಸ್ಥಳ ಈ ಒಂದು ರಂಗಸ್ಥಳ. ಇದನ್ನ ಹೇಳೋದಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ ಮತ್ತು ಖುಷಿ ಇದೆ. ಇಂತಹ ಈ ಒಂದು ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ರೀತಿ ಇನ್ನೊಂದು ಅದ್ಭುತವಾದ ಕಾರ್ಯಕ್ರಮವನ್ನ ಈ ಹೊತ್ತು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹ ಕ್ಷಣ. ನಮ್ಮೆಲ್ಲರ ಬದುಕಿನಲ್ಲಿ ಸ್ತ್ರೀ ಅಂತ ಹೇಳಿದ್ರೆ ಅದು ಶಕ್ತಿ. ಜಗತ್ತಿನ ಶ್ರೇಷ್ಠ ನಿಯಮಗಳಲ್ಲಿ ಒಂದು ನಿಯಮ ಬದಲಾವಣೆ ಆದರೆ ಜಗತ್ತಿನ ಶ್ರೇಷ್ಠ ಸೃಷ್ಟಿ ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಜೀವಕ್ಕೆ ಜೀವವನ್ನು ಕೊಡುವಂತಹ ಹೆಣ್ಣನ್ನು ನಾವು ಜಗತ್ತಿನ ಶ್ರೇಷ್ಠವಾಗಿರುವಂತಹ ಶಕ್ತಿ ಅಂತ ಹೇಳ್ತೇವೆ. ಅಂತಹ ಸ್ತ್ರೀ ಇವತ್ತು ನಮ್ಮೆಲ್ಲರ ಜೊತೆಗಿದ್ದು ಸಾಧನೆ ಸೇವೆಗಳನ್ನು ಮಾಡಿ ಸ್ಫೂರ್ತಿಯಾಗಿದ್ದಾರೆ, ಪ್ರೇರಣೆಯಾಗಿದ್ದಾರೆ. ನಮ್ಮೆಲ್ಲರ ಬದುಕಲ್ಲಿ ಕೂಡ ನಾವು ಸ್ತ್ರೀಯನ್ನ ಹೊರತುಪಡಿಸಿ ನಮ್ಮ ಬದುಕನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅಂಥವರನ್ನ ಈ ವೇದಿಕೆಯಲ್ಲಿ ನಾವು ಗುರುತಿಸಬೇಕು, ಗೌರವಿಸಬೇಕು, ಅದರಿಂದ ನಾವು ಪ್ರೇರಣೆಯನ್ನು ಪಡಿಬೇಕು ಎನ್ನುವಂತಹ ಒಂದು ದೊಡ್ಡ ಅಭಿಲಾಷೆ ನಮ್ದಾಗಿತ್ತು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವ ರೀತಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡಿದ್ರು, ಕ್ಷೇತ್ರದ ನವೀಕೃತ ರೂವಾರಿಗಳಾಗಿರುವಂತಹ ಗೌರವಾನ್ವಿತ ಜನಾರ್ದನ ಪೂಜಾರಿ ಸರ್ ಕೂಡ ಅದೇ ರೀತಿ ಸ್ತ್ರೀಯರ ಸಬಲೀಕರಣ ಮತ್ತು ಅವರ ಶಕ್ತಿಯ ಬಗ್ಗೆ ಮಾತಾಡಿ
ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನು ನೀಡುವ ಮುಖೇನ ಅವರನ್ನು ನಾವು ಗೌರವಿಸಬೇಕು ಅನ್ನುವಂತಹ ದೊಡ್ಡ ಅಭಿಲಾಷೆ ಈ ವೇದಿಕೆಯಲ್ಲಿ ಈಡೇರ್ತಾ ಇದೆ. ಇಲ್ಲಿ ತನಕ 7 ಜನರಿಗೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದೇವೆ. ಅವರ ಕಥೆಗಳಿಂದ ಪ್ರೇರಣೆಯನ್ನು ಪಡ್ಕೊಂಡಿದ್ದೇವೆ, ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೇವೆ. ಮುಂದೆ ಅವರಂತಹ ಅದೆಷ್ಟು ಸಾಧಕರು ನಮ್ಮ ಮುಂದೆ ಮೂಡಿ ಬರ್ತಾರೆ ಅನ್ನುವಂತಹ ಕನಸು ಮತ್ತು ನಂಬಿಕೆ ನಮ್ಮಲ್ಲಿ ಖಂಡಿತವಿದೆ. ಕರಾವಳಿ ಅಂತ ಹೇಳಿದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಅಗಾಧವಾದ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಒಂದು ಸಾಹಿತ್ಯ ನಮ್ಮೆಲ್ಲರ ಹೃದಯದಾಳದ ನುಡಿಗಟ್ಟು ಕೂಡ ಹೌದು ಮತ್ತು ಸಮಾಜಕ್ಕೆ ಕನ್ನಡಿ ಕೂಡ ಹೌದು. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನ ಪದಗಳ ರೂಪದಲ್ಲಿ ಇಳಿಸಿ ಅದನ್ನ ಜನರಿಗೆ ತಲುಪಿಸಿ ಒಂದು ಸಾಹಿತ್ಯ ನಮ್ಮನ್ನ ನಗಿಸುತ್ತೆ, ಅದ್ರ ಜೊತೆಗೆ ಅಳಿಸುತ್ತೆ, ಸ್ಫೂರ್ತಿಯನ್ನ ನೀಡುತ್ತೆ, ಹೋರಾಟ ಮಾಡಿಸುತ್ತೆ, ಶಕ್ತಿಯನ್ನ ನೀಡುತ್ತೆ, ಬದಲಾವಣೆಯನ್ನ ತುಂಬುತ್ತೆ. ಈ ರೀತಿಯ ಸಾಹಿತ್ಯ ಕ್ಷೇತ್ರದ ಅನರ್ಘ್ಯ ರತ್ನವನ್ನ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ನಾವು ಗುರುತಿಸಿ ಗೌರವಿಸಿ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನ ನೀಡಲಿಕ್ಕಿದ್ದೇವೆ. ಸ್ತ್ರೀ ಸಂವೇದನಶೀಲೆ, ಸ್ತ್ರೀಯ ಭವಣೆ ಮತ್ತು ಭಾವನೆಗಳನ್ನ ಪದಗಳ ರೂಪದಲ್ಲಿ ಇಳಿಸಿ ನಮ್ಮ ಸಂಸ್ಕೃತಿಗಳನ್ನ, ನಮ್ಮ ಸಾಹಿತ್ಯಗಳನ್ನ, ನಮ್ಮ ಎಲ್ಲ ಆಚಾರ ವಿಚಾರಗಳನ್ನ ಮುಂದಿನ ತಲೆಮಾರಿಗೂ ಕೂಡ ತಲುಪಿಸಬೇಕು ಅನ್ನುವ ನೆಲೆಯಲ್ಲಿ ಸಂಶೋಧನೆಯನ್ನ ಮಾಡಿ, ಅಧ್ಯಯನವನ್ನ ಮಾಡಿ, ನಮ್ಮ ಎಲ್ಲ ಪರಂಪರೆಗಳನ್ನು ಉಳಿಸಿ ಬೆಳೆಸುವಂತಹ ಓರ್ವ ಸಾಹಿತಿಯಾಗಿ, ಸಂಶೋಧಕಿಯಾಗಿ, ಲೇಖಕಿಯಾಗಿ, ಅಧ್ಯಯನಕಾರ್ತಿಯಾಗಿ ನಮ್ಮೊಳಗಿರುವಂತಹ, ನಮ್ಮ ಜೊತೆ ಇರುವಂತಹ ಅಪೂರ್ವ ಸಾಧಕಿಯಾರು ಅಂತ ಹೇಳಿದ್ರೆ ಶ್ರೀಮತಿ BM ರೋಹಿಣಿ ಮ್ಯಾಮ್. ಇವತ್ತಿನ ದಿವಸ ಭವ್ಯವಾದ ಈ ವೇದಿಕೆಯಲ್ಲಿ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನ ಪಡೆದಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಅಗಾಧವಾದ ಕೊಡುಗೆಯನ್ನ ನೀಡಿ ಆ ಮುಖೇನ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯನ್ನ ತುಂಬಿದಂಥವರು ಅವರು. ಬಂಧುಗಳೇ, ಬರವಣಿಗೆಯ ಪೆನ್ನು, ಸಮಾಜದ ಕಣ್ಣು, ಸಾಹಿತ್ಯ ಲೋಕಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿರುವಂತಹ ಸಾಧಕಿ ಶ್ರೀಮತಿ BM ರೋಹಿಣಿ ಅವರನ್ನ ಅತ್ಯಂತ ಗೌರವದಿಂದ ಇದೀಗ ವೇದಿಕೆಯ ಅಸಾಮಾನ್ಯ ಸ್ತ್ರೀ ಪುರಸ್ಕಾರದ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲರ ನೋವು ಇವರ ಬರವಣಿಗೆಯಲ್ಲಿ ಬಂದಿದೆ. ನಮ್ಮೆಲ್ಲರ ಯೋಚನೆಗಳು, ನಮ್ಮೆಲ್ಲರ ಚಿಂತನೆಗಳು ಇವರ ಬರವಣಿಗೆಯ ಮುಖೇನ ಮುಂದಿನ ತಲೆಮಾರಿಗೆ ಅದು ಸಿಗ್ತಾ ಇದೆ. ಇವರ ಸಂಪೂರ್ಣವಾದ ವಿವರವನ್ನ ಈ ಹೊತ್ತು ನಾವು ಕಣ್ತುಂಬಿಸಿಕೊಳ್ಳುವಂತಹ ಕ್ಷಣ ವಿಟಿಯಲ್ಲಿ. ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತ ಕಧಿ. BM ರೋಹಿಣಿ ಲೇಖಕಿಯ ಪೆನ್ನು, ಸಮಾಜದ ಕಣ್ಣು ಎಂಬಂತೆ ಬದುಕುತ್ತಾ ಪ್ರೇರಣೆಯಾದವರು ಶ್ರೀಮತಿ BM ರೋಹಿಣಿ. 1944 ಏಪ್ರಿಲ್ 6ರಂದು ಕಾಸರಗೋಡಿನ ಬಂಗ್ರ ಮಂಜೇಶ್ವರದಲ್ಲಿ ಜನಿಸಿದ ನೀವು ಕನ್ನಡದಲ್ಲಿ MA, ಹಿಂದಿಯಲ್ಲಿ ಪ್ರವೀಣ ಪದವಿಯನ್ನ ಪಡೆದವರು. ನಂತರ ಶಿಕ್ಷಕಿಯಾಗಿ ಸುದೀರ್ಘವಾಗಿ 38 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅನೇಕ ಪೀಳಿಗೆಯ ಮನಸ್ಸಿನಲ್ಲಿ ಜ್ಞಾನದ ಬೆಳಕನ್ನು ಹಚ್ಚಿದಿರಿ. ನಿವೃತ್ತಿಯ ನಂತರವೂ ಸಮಾಜದ ಅಧ್ಯಯನ ಮತ್ತು ಸಂಶೋಧನೆಗಳಲ್ಲಿ ತೊಡಗಿ ವೇಶ್ಯ ಜೀವನದ ಭಾವನೆಗಳಿಂದ ಹಿಡಿದು ಮಹಿಳಾ ಕಾರ್ಮಿಕರ ಹೋರಾಟ, ಬಿಲ್ಲವ ಗುತ್ತು ಮನೆಗಳ ಸಂಸ್ಕೃತಿ, ತುಳುನಾಡಿನ ಮಾಸ್ತಿಕಲ್ಲುಗಳು, ಹೀಗೆ ಅನೇಕ ಮಹತ್ವದ ಕ್ಷೇತ್ರಗಳಲ್ಲಿ ಶ್ರಮವನ್ನು ಪಟ್ಟಿದ್ದೀರಿ. ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿ ಮಕ್ಕಳ ಸಾಹಿತ್ಯದಿಂದ ಹಿಡಿದು ವ್ಯಕ್ತಿಚಿತ್ರಗಳು, ಕಥಾ ಸಂಕಲನ, ಸಂಶೋಧನಾ ಕೃತಿಗಳವರೆಗೆ ಕನ್ನಡ ಸಾಹಿತ್ಯ ಲೋಕವನ್ನು ಸಮೃದ್ಧಗೊಳಿಸಿದ್ದೀರಿ. ನಿಮ್ಮ ಪರಿಶ್ರಮಕ್ಕೆ ಲಲಿತಮ್ಮ ಗುರುಸಿದ್ದಪ್ಪ ಸಿಂಧೂರ ಪ್ರಶಸ್ತಿ, ಶ್ರೇಷ್ಠ ಕೃತಿ ಪ್ರಶಸ್ತಿ, ಮೌಲ್ಯ ಗೌರವ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2019ರ ಅತ್ಯುತ್ತಮ ಕೃತಿ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ವಿಷಯ. ಶಿಕ್ಷಕಿಯಾಗಿ, ಲೇಖಕಿಯಾಗಿ, ಸಂಶೋಧಕಿಯಾಗಿ ನಿಮ್ಮ ಬದುಕೇ ಪ್ರೇರಣೆಯ ದೀಪಸ್ತಂಭ. ಸ್ತ್ರೀ ಚಿಂತನೆ ಸಮಾಜಕ್ಕೆ ಬದಲಾವಣೆಯ ಶಕ್ತಿ. ಈ ಮಾತಿಗೆ ಬೆಳಕಾಗಿ ನೀವು ನಮ್ಮೆಲ್ಲರ ಹೃದಯದಲ್ಲಿ ಹೊಳೆಯುತ್ತೀರಿ. ನಿಮ್ಮ ಈ ಅಸಾಮಾನ್ಯ ಸೇವೆಯನ್ನು ಗೌರವಿಸುತ್ತಾ ವಿಶ್ವವಿಖ್ಯಾತ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ದಸರಾದ ಭವ್ಯ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ನಿಮಗಿದು ಅರ್ಪಿಸುತ್ತಿದ್ದೇವೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025. ಬಂಧುಗಳೇ, ಸ್ತ್ರೀಯ ಚಿಂತನೆ ಬದುಕಿಗೆ ಶಕ್ತಿ ಅನ್ನುವ ಮಾತಿಗೆ ಅರ್ಥವಾಗಿರುವಂಥವರು ಶ್ರೀಮತಿ BM ರೋಹಿಣಿ. ನುಡಿಗಳ ಗೌರವಾರ್ಪಣೆಯನ್ನು ಇವತ್ತು ನಾವೆಲ್ಲರೂ ಕೇಳಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಲಾ ಗೌರವಾರ್ಪಣೆಯನ್ನು ಮಾಡುವಂಥದ್ದು ಈ ಹೊತ್ತಿನ ವಿಶೇಷತೆ. ಆ ನೆಲೆಯಲ್ಲಿ ಈ ಹೊತ್ತು ನಮ್ಮೊಂದಿಗಿರುವಂತಹ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನು ಪಡೆಯಲಿಕ್ಕಿರುವಂತಹ ಗೌರವಾನ್ವಿತರಿಗೆ ಕಲಾ ಗೌರವಾರ್ಪಣೆಯನ್ನು ಮಾಡುವಂಥ ಹೊತ್ತು ವೇದಿಕೆಗೆ ಗಾಯಕರಾಗಿರುವಂತಹ ಶಿವಶಂಕರ್ ಗೇರುಕಟ್ಟೆಯನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾನೆ.
ಹರಿ ಓಂ ಹರಿ ಓಂ. ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ ವನವನದಲ್ಲೂ ಕೂಗಾನ ಝರಿ ಝರಿಯಲ್ಲೂ ಜುಡು ಜುಡು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ ಕಲೆತಿಗಳು ಕಾಣದೆ ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚರಮಗಳು ಪ್ರತಿ ಎದೆಯಾಳ ದುರುಲಯ ತಾಳ ಗೀತೆ ಕೊರಳಿನಲಿ ಕೊಳಲಿನಲಿ ಚೆಲುವಿನಲಿ ಒಲವಿನಲಿ ಒಲಿದು ಒಲಿದು ನಲಿದು ಹರಿದು ಬರುವುದು ಶುಭಿಲಯವು ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ ಕುಲನೆಲದಾಚೆ ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿ ಸಮರಿಲ್ಲ ಸಪ್ತ ಸ್ವರಗಳಿಗೆ ನಿಪಮಪನಿ ಸನಿ ಫನಿ ಸಾ ಗಸನಿ ಸಗ ಮಪ ಮಪ ಗ ನಿಪ ಮಪ ಸನಿ ಫನಿ ಗಸನಿ ಸಾ ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ ವನವನದಲ್ಲೂ ಕುಹು ಕುಹುಗಾನ ಝರಿ ಝರಿಯಲ್ಲೂ ಜುಡು ಜುಡು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ ಕಲೆತಿ
ಪದಗಳನ್ನ ಸಾಲಾಗಿಸಿ ಆ ಸಾಲನ್ನ ಶಕ್ತಿಯಾಗಿ ಪರಿವರ್ತಿಸಿದಂತಹ ಸಾಧಕಿ ಶ್ರೀಮತಿ BM ರೋಹಿಣಿ ಅವರಿಗೆ ಕಲಾಮಾತೆಯ ಹಾಡಿನ ಕಲಾ ಗೌರವವನ್ನ ಇವತ್ತು ನೀಡಿದ್ದೇವೆ. ಇನ್ನು ಮುಂದಕ್ಕೆ ಅವರಿಗೆ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025 ನೀಡಿ ಗೌರವಿಸುವಂತಹ ಸಮಯ. ಈ ಒಂದು ಅದ್ಭುತ ಕ್ಷಣಕ್ಕಾಗಿ ವೇದಿಕೆಗೆ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀಯುತ ಜಯರಾಜ್ ಎಚ್ ಸೋಮಸುಂದರಂ, ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಊರ್ಮಿಳಾ ರಮೇಶ್ ಮ್ಯಾಮ್, ಅದೇ ರೀತಿ ಕಾರ್ಯದರ್ಶಿಗಳಾಗಿರುವಂತಹ ಗೌರವಾನ್ವಿತ ಶ್ರೀಯುತ ಬಿ ಮಾಧವ್ ಸುವರ್ಣ ಸರ್ ಮತ್ತು ಕೋಶಾಧಿಕಾರಿ ಆಗಿರುವಂತಹ ಪದ್ಮರಾಜ ಆರ್ ಪೂಜಾರಿ ಸರ್, ಇವರೊಂದಿಗೆ ಜನಾರ್ದನ ಪಿ ಪೂಜಾರಿ ಅವರ ಧರ್ಮಿಣಿ ಆಗಿರುವಂತಹ ಮಾಲತಿ ಜನಾರ್ದನ ಪೂಜಾರಿ ಮ್ಯಾಮ್, ಟೆಂಪಲ್ ಟ್ರಸ್ಟ್ನ ಶ್ರೀಮತಿ ಕೃತಿನ್ ಡಿ ಅಮೀನ್, ಅದೇ ರೀತಿ ಶ್ರೀಯುತ ಕಿಶೋರ್ ದಂಡಕೇರಿ ಮತ್ತು ನಮ್ಮೊಂದಿಗಿರುವಂತಹ ಆಶಾ ಸಮೂಹ ಸಂಸ್ಥೆಗಳ ಗೌರವಾನ್ವಿತ ಶ್ರೀಯುತ ಸೂರ್ಯಪ್ರಕಾಶ್ ಸರ್ ಮತ್ತು ಉದ್ಯಮಿಗಳು ಗೌರವಾನ್ವಿತ ಉದಯ್ ಕುಮಾರ್ ಮುನಿಯಾಳ್ ಸರ್, ಉಡುಪಿಯ ಲೋಕಾಯುಕ್ತ ಅಧಿಕಾರಿ ಆಗಿರುವಂತಹ ಮಂಜುನಾಥ ಶಂಕರಹಳ್ಳಿ ಸರ್, ಅದೇ ರೀತಿ ಟೆಂಪಲ್ ಡೆವಲಪ್ಮೆಂಟ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದೇವೇಂದ್ರ ಪೂಜಾರಿ ಸರ್ ಮತ್ತು ಸದಸ್ಯರಾಗಿರುವಂತಹ ಗೌರವಾನ್ವಿತ ಶ್ರೀಯುತ ವೇದಕುಮಾರ್ ಶೈಲೇಂದ್ರ ವೈ ಸುವರ್ಣ ಸರ್, ಸೂರ್ಯಕಾಂತ್ ಜಯ ಸುವರ್ಣ ಮತ್ತು ಶ್ರೀಮತಿ PK ಗೌರವಿ ರಾಜಶೇಖರ್ ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆಯನ್ನ ಸೇರ್ಕೋಬೇಕು ಅನ್ನುವಂತಹ ಗೌರವದ ವಿನಂತಿಯನ್ನ ತಮ್ಮ ಮುಂದಿಡ್ತಾ ಇದ್ದೇವೆ. ಟ್ರಸ್ಟ್ಗಳು ಮತ್ತು ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ವೇದಿಕೆಯನ್ನ ಸೇರ್ಕೋಬೇಕು. ಸಾಹಿತ್ಯ ಲೋಕದ ಅನರ್ಘ ಸಾಧಕಿಯಾಗಿ ಸ್ತ್ರೀ ಸಂವೇದನೆಯ ಶ್ರೀ ಭಾವನೆಗಳ ಶಕ್ತಿಯಾಗಿರುವಂತಹ ಶ್ರೀಮತಿ BM ರೋಹಿಣಿ ಮ್ಯಾಮ್ ಅವರಿಗೆ ಇವತ್ತು ಸಮರ್ಪಿಸುವಂತಹ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025. ಮಂಗಳೂರು ದಸರಾದ 2025ನೇಯ 8ನೇಯ ಅಸಾಮಾನ್ಯ ಸ್ತ್ರೀ ಪುರಸ್ಕಾರವನ್ನ ಕನ್ನಡ ಮತ್ತು ತುಳು ಸಾಹಿತ್ಯ ಕ್ಷೇತ್ರಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿದಂತಹ ಸಾಧಕಿ ಶ್ರೀಮತಿ BM ರೋಹಿಣಿ ಅವರಿಗೆ ಸಮರ್ಪಿಸಿದಂತಹ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025. ಈ ಸಾಧಕಿಗೆ ನೀವೆಲ್ಲರೂ ಕೂಡ ಒಂದು ಕ್ಷಣ ಎದ್ದು ನಿಂತು 2 ಕೈಗಳ ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನ ನಾವೆಲ್ಲರೂ ಕೂಡ ಸಮರ್ಪಿಸುವಂತಹ ಸಮಯ. ಧನ್ಯವಾದಗಳು. ಇದೇ ಸ್ಫೂರ್ತಿ, ಇದೇ ಪ್ರೇರಣೆ, ಇದೇ ಶಕ್ತಿ ನಾವೆಲ್ಲರೂ ಕೂಡ ಆಗಲಿ, ಆ ಮುಖೇನ ಇನ್ನಷ್ಟು ಸಾಧಕರು ಮೂಡಿ ಬರಲಿ ಅನ್ನುವಂಥದ್ದು ನಮ್ಮ ಆಶಯದೊಂದಿಗೆ ಮತ್ತೊಮ್ಮೆ ಗೌರವಾನ್ವಿತರಿಗೆ ಅತ್ಯಂತ ಗೌರವದ ಅಭಿನಂದನೆಯನ್ನ, ಅಭಿಮಾನದ ವಂದನೆಗಳನ್ನ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. Sunny
ಅದೇ ರೀತಿ ಕಲಾರ್ಪಣೆಯನ್ನು ಮಾಡಿದಂತಹ ಗೌರವಾನ್ವಿತ ಕಲಾವಿದರಾಗಿರುವಂತಹ ಶಿವಶಂಕರ್ ಗೇರುಕಟ್ಟೆ ದಯಮಾಡಿ ತಾವು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕು. ಕಲಾರಾಧಕರು, ಕಲಾವಿದರು ಶಿವಶಂಕರ್ ಗೇರುಕಟ್ಟೆಯವರು ಇವತ್ತಿನ ಅಸಾಮಾನ್ಯ ಶ್ರೀ ಪುರಸ್ಕಾರಕ್ಕೆ ಕಲಾ ಗೌರವವನ್ನು ನೀಡಿದ್ದಾರೆ. ಅವರಿಗೆ ಗೌರವಿಸುವಂತಹ ಕ್ಷಣ. ಅದೇ ರೀತಿ ಮಂಗಳೂರು ದಸರಾದ ಭವ್ಯವಾದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಸಾಹಿತಿಗಳು, ಅದೇ ರೀತಿ ನಿರೂಪಕರಾಗಿರುವಂತಹ ಚೈತ್ರ ಕಬ್ಬಿಣಲೆ ದಯಮಾಡಿ ತಾವು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕನ್ನುವಂಥ ವಿನಂತಿಯನ್ನು ಮುಂದಿಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದೆ. ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿಯ ಮಂಗಳೂರು ಇವರಿಂದ ನೃತ್ಯ ಸಂಗಮ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲೂ ಕೂಡ ತಾವು ಜೊತೆಯಾಗಬೇಕು. ಅದೇ ರೀತಿ ಇವತ್ತಿನ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ನಮ್ಮ ನಿರೂಪಕರಾಗಿರುವಂತಹ ಶ್ರೀಯುತ ದೀಪಕ್ ಅಡ್ಯಾರ್ ಸರ್ ತಾವು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕು. ಇವತ್ತಿನ ಕಾರ್ಯಕ್ರಮದ ನಿರೂಪಕರು ಕರಾವಳಿ ಕರ್ನಾಟಕದ ಹೆಮ್ಮೆಯ ನಿರೂಪಕರು ಕೂಡ ಹೌದು. ಇವತ್ತಿನ ವೇದಿಕೆಯಲ್ಲಿ ತಮ್ಮ ಕಲಾ ಸೇವೆಯನ್ನ ಸಮರ್ಪಿಸ್ತಾ ಇದ್ದಾರೆ. ಆ ನೆಲೆಯಲ್ಲಿ ಅವರಿಗೂ ಕೂಡ ಅತ್ಯಂತ ಗೌರವದ ಅಭಿನಂದನೆಯನ್ನ ಮತ್ತು ವಂದನೆಗಳನ್ನು ಸಮರ್ಪಿಸ್ತಾ ಈ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಮುಂದಿನ ಕಾರ್ಯಕ್ರಮದ ನಿರ್ವಹಣೆಗಾಗಿ ನಮ್ಮೆಲ್ಲರ ಆತ್ಮೀಯ ನಿರೂಪಕರಾಗಿರುವಂತಹ ದೀಪಕ್ ಅಡ್ಯಾರ್ ಇದೀಗ ವೇದಿಕೆಯಲ್ಲಿ. ವಂದನೆಗಳು. ಬಹಳ ಮಾನವೀಯ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತಹ ಗೌರವಾನ್ವಿತರು ಚಂದ್ರಸ್ ಬಳಂಶೆ ಇವರಿಗೆ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಖಂಡಿತವಾದಲ್ಲ ಬಾರಿ ಪೊರ್ಲುದ ಕಾರ್ಯಕ್ರಮ ಅಂಚಿತ್ತಿನ ನಮ್ಮ ಈ ಗೋಕರ್ಣನಾಥ ಕ್ಷೇತ್ರಕ್ಕೆ ಬಂದಾಗ ನಮ್ಮ ನಿವೇದನನು ಮಾತಾ ಗೋಕರ್ಣನಾಥ ದೇವೇರು ಕೇಣುವೇರು ಅನುಗ್ರಹ ಕೊರ್ಪೇರು ಅಂಡ ಪಾತಿರ್ನ ದೇವೇರು ಏರಂದು ಪನ್ನಗ ತೋಜುನಂಚಿನ ನಮಕ್ ಮೂಲ ಎದುರುಡೆ ಕುಲ್ದೇರು ಗೌರವಾನ್ವಿತ ಶ್ರೀ ಬಿ ಜನಾರ್ದನ ಪೂಜಾರಿ ಸರ್ ಹೊರ ಚೋರ್ತ ಕೈತಾಟಿ ಅರೆಗಿಲ ಬರಡು ಖಂಡಿತವಾದ್ಲ ಇನಿ ಲೋಕ ತೂಪಿಲಕ್ಕ ಒಂಜಿ ಮಂಗಳೂರು ದಸರನ ಮಲ್ತೊಂದುಲ್ಲಿರ್ತುಲೆ ಅಂಚೆತ್ತಿನ ಅನರ್ಘ್ಯ ರತ್ನಾಗ ಒಂಜಿ ಚೋರ್ತ ಕೈತಾಟಿದ ಗೌರವನ ಕೊರ್ಕಾಯ್ತ. ಒಟ್ಟಿಗೆ ಈ ಮಣ್ಣಿನಲ್ಲಿ ಕೂಡ ಹೆಣ್ಣಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಂತಹ ವೇದಿಕೆ. ಹಾಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಕೂಡ ಆ ತತ್ವ ಏನಿದೆ ಸ್ತ್ರೀ ಸಮಾನತೆಯ ತತ್ವ ಈ ವೇದಿಕೆ ಮೇಲೆ ಮತ್ತೊಮ್ಮೆ ಸಾಬೀತಾಗಿದೆ. ಹೆಣ್ಮಕ್ಳಿಗೆ ಯಾವ ರೀತಿಯ ಸ್ಥಾನಮಾನ ಈ ದೇಶದಲ್ಲಿ ಕೊಟ್ಟಿದೆ ಅಂತ ಹೇಳಿದ್ರೆ, ಭಾರತದ ಪ್ರಪ್ರಥಮ ಮಹಿಳಾ IPS ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ನಾವು ಗೌರವದಿಂದ ಹೇಳಬೇಕು, ಕಿರಣ್ ಬೇಡಿ ಬಂಧುಗಳೇ. ಭಾರತದ ಅಥ್ಲೆಟಿಕ್ ಕೂಟದಲ್ಲಿ ಭಾಗವಹಿಸಿ ಆ ಬಂಗಾರದ ಪದಕ ಗೆದ್ದಂತಹ ಬಂಗಾರದ ಹೆಣ್ಣುಮಗಳು ಹಿಮಾ ದಾಸ್ ಒಬ್ಬಳು ಹೆಣ್ಣುಮಗಳು. ಭಾರತದ ಬ್ಯಾಡ್ಮಿಂಟನ್ ಕೂಟದಲ್ಲಿ ಭಾಗವಹಿಸಿ ಕಂಚಿನ ಪದಕ ಗೆದ್ದಂತಹ ಕಂಚಿನ ಹೆಣ್ಣುಮಗಳು ಸೈನಾ ನೆಹ್ವಾಲ್ ಒಬ್ಬಳು ಹೆಣ್ಣುಮಗಳು. ಅದೇ ರೀತಿ ಭಾರತದ ಭರತನಾಟ್ಯ ಕಲೆಯನ್ನು 170 ಗಂಟೆ ಕಾಲ ನಿರಂತರವಾಗಿ ಪ್ರದರ್ಶನ ಮಾಡಿ ಲೋಕ ಮೆಚ್ಚುಗೆ ಗಳಿಸಿದಂತಹ ನಮ್ಮ ತುಳುನಾಡಿನ ಹೆಣ್ಣು ಮಗಳು ರೆಮೋನಾ ಎವಿಟ್ ಪೆರೇರಾ ಕೂಡ ಒಬ್ಬಳು ಹೆಣ್ಣು ಮಗಳು. ಅಂತಹ ಒಂದು ಸಾಧನೆಯ ಪಟ್ಟಿ ಹೇಳ್ತಾ ಹೋದರೆ ಸ್ತ್ರೀಯರಲ್ಲಿ ಅನೇಕರಿದ್ದಾರೆ. ಹಾಗಾಗಿ ಗುರುತಿಸುವಂಥ ಮನಸ್ಸು ನಮ್ಮದಾಗಬೇಕು. ಆ ಗುರುತಿಸುವ ಮನೋಭಾವನೆ ಈ ವೇದಿಕೆಯ ಮೇಲೆ ಆಗಿದೆ. ಅಸಾಮಾನ್ಯ ಸ್ತ್ರೀ ಎನ್ನುವಂತಹ ಹೆಸರನ್ನು ಕೊಟ್ಟಂತಹ ಈ ತಂಡಕ್ಕೆ ಒಂದು ಜೋರಾದ ಕೈ ಚಪ್ಪಾಳೆ ಬರಲಿ. ಬಹಳ ಅದ್ಭುತವಾದಂತಹ ವಿನೂತವಾದಂತಹ ಕಲ್ಪನೆಗೆ ನಾಂದಿಯಾಗಿದೆ ಈ ವೇದಿಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈಗ ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇವರಿಂದ ನೃತ್ಯ ಸಂಗಮ ಕಾರ್ಯಕ್ರಮ. ಹಾಗಾಗಿ ಕಲಾವಿದರಿಗೆ ಏನು ಕಡಿಮೆ ಆದರೂ ಕೂಡ ಕೈ ಚಪ್ಪಾಳೆಗೆ ಕೊರತೆ ಆಗಬಾರ್ದು. ನಮಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟರು ಕೂಡ ಸಮಾಧಾನ ಆಗೋದಿಲ್ಲ. ನೀವು ಕೊಡುವಂತಹ ಕೈ ಚಪ್ಪಾಳೆ ಅದು ಕೋಟಿ ಸಂಪಾದನೆಗೆ ಸಮ ಎನ್ನುವಂತಹ ಮಾತಿನೊಂದಿಗೆ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು. ಅದೇ ರೀತಿ ಗೌರವಾನ್ವಿತ ರಘುನಾಥ್ ಮಾಭಿಯಾನ ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನ ಗಾನ ನೃತ್ಯ ಅಕಾಡೆಮಿಯ ಮುಖ್ಯಸ್ಥರು
ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಕೊಡುವಂತಹ ಕಲಾ ಗೌರವವನ್ನು ಸ್ವೀಕಾರ ಮಾಡಬೇಕು. ರಘುನಾಥ್ ಮಾಭಿಯನ್ ಅವರು ಹಿರಿಯರು, ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಾಗತ್ತಿದ್ದ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಗುರುವಿದ್ಯಾ ಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು, ಇದರ ಮುಖ್ಯಸ್ಥರು ದಯವಿಟ್ಟು ಈ ಕಲಾ ವೇದಿಕೆಗೆ ಬರಬೇಕಾಗತ್ತಿದ್ದ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಸರ್ ಬನ್ನಿ ಸರ್. ಅದರ ಜೊತೆಗೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಈ ಮಣ್ಣಿನಲ್ಲಿ ಸಾಂಸ್ಕೃತಿಕ ವೈಭವದ ಲೋಕಕ್ಕೆ ಕೊಂಡು ಹೋದವರು ಈ ವೇದಿಕೆ ನಮಗೆ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸಾಕ್ಷಿಯಾಗಿದೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ಅದರ ಜೊತೆಗೆ ಶ್ರೀ ಕೃತಿನ್ ಅಮೀನ್ ಅವರು ಕೂಡ ವೇದಿಕೆಗೆ ಬರಬೇಕಾಗತ್ತಿದ್ದ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಮತಿ ಕೃತಿನ್ ಅಮೀನ್ ಅವರು ದಯವಿಟ್ಟು ಈ ಸಾಂಸ್ಕೃತಿಕ ವೈಭವಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದವರು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಥಾರಿಟಿ, ಅದರ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಮಹನೀಯರಿಗೂ ಕೂಡ ಹೃದಯ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ರುದ್ರದೇವನ ಪ್ರಿಯವಾದ ನಾಟ್ಯ ಅದು ಭರತನಾಟ್ಯವಂತೆ, ಭಾವ ರಾಗ ತಾಳಗಳ ಸಮ್ಮಿಶ್ರಣ ಅದು ಭರತನಾಟ್ಯವಂತೆ. ಹಾಗಾಗಿ ಆ ಭರತನಾಟ್ಯದ ಒಂದು ಕಲಾ ಪ್ರಕಾರವನ್ನು ಈ ವೇದಿಕೆ ಮೇಲೆ ಈಗ ಪ್ರಸ್ತುತ ಪಡಿಸಲಿರುವವರು ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು, ಇದರ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಗೌರವದ ಶಲ್ಯ, ಅದರ ಜೊತೆಗೆ ಗೌರವದ ಸ್ಮರಣಿಕೆ, ಶ್ರೀ ದೇವರ ಭಗವಂತನ ಮೃತ್ಯುದೇವನ ಮೃತ್ಯುಂಜಯ ದೇವನ ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದೇವೆ. ಇನ್ನಷ್ಟು ಕಲಾ ವೇದಿಕೆಗಳು ತಮಗೆ ಹರಸಿ ಬರಲಿ ಎನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಿರಿಯರಿಗೂ ಕೂಡ ಅತ್ಯಂತ ಹೃದಯ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಲಾ ವೇದಿಕೆಯಲ್ಲಿ ಈಗ ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಜೋರಾದ ಕೆಚ್ಚಪ್ಪಳಿಂದ ಸ್ವಾಗತಿಸಿ ನೃತ್ಯ ತಂಡವನ್ನು. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ವಿಘ್ನ ವಿನಾಶಕ ಗಣಪತಿಯನ್ನು ಮನದಲ್ಲೇ ಸ್ಮರಿಸುತ್ತಾ ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಈ ಕಲಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವ ಗಾನ ನೃತ್ಯ ಅಕಾಡೆಮಿ ಇದೀಗ ನೃತ್ಯ ಸಂಗಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೆ. ಕಲಾಭಿಮಾನಿಗಳೇ, ಈ ನೃತ್ಯ ಸಂಗಮ ಕಾರ್ಯಕ್ರಮದ ಮೊದಲ ಈ ಭಾಗದಲ್ಲಿ ಸಮೂಹ ನೃತ್ಯಗಳನ್ನು ಪ್ರದರ್ಶಿಸ್ತಾ ಇದ್ದೇವೆ. ಇಲ್ಲಿ ಶಾಸ್ತ್ರೀಯವಾದಂತಹ ಭರತನಾಟ್ಯ, ಲಘು ಶಾಸ್ತ್ರೀಯ ಶೈಲಿಯ ನೃತ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಹಾಗೂ ಎರಡನೆಯ ಭಾಗದಲ್ಲಿ ನಮ್ಮ ಸಂಸ್ಥೆಯ ಅತ್ಯಂತ ಯಶಸ್ವಿ ಎನ್ನಬಹುದಾದಂತಹ ಒಂದು ನೃತ್ಯ ರೂಪಕ, ಪುಣ್ಯಕೋಟಿಯ ಕಥೆಯನ್ನು ಆಧರಿಸಿದಂತಹ ನೃತ್ಯ ರೂಪಕ ಸತ್ಯಮೇವ ಜಯತೆ, ಇದನ್ನು ಸಹ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಕಲಾಭಿಮಾನಿಗಳಾದ ತಾವೆಲ್ಲರೂ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ, ಇದೀಗ ಮೊದಲಿಗೆ ವಿಘ್ನ ವಿನಾಶಕ ಗಣಪತಿ ಸ್ತುತಿ, ಆದಿಶಂಕರಾಚಾರ್ಯರ ರಚನೆಯಾದಂತಹ ಗಣೇಶ ಪಂಚರತ್ನ ಎನ್ನುವಂತಹ ಈ ರಚನೆಗೆ, ಮೂಲತಃ ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ರಚನೆಗೆ ಕನ್ನಡದ ಕೆಲವು ಶೀರ್ಷಿಕೆಗಳನ್ನು ಸೇರಿಸಿಕೊಂಡು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಇಲ್ಲಿ ಗಣೇಶನನ್ನು ಪ್ರಣವಾಕಾರ ಎಂದು ಕರೀತಾ ಇದ್ದೇವೆ. ಓಂಕಾರ ಸ್ವರೂಪಿಯಾದ ಆತನ ಆಕಾರದಲ್ಲಿ ಓಂಕಾರವನ್ನು ಕಾಣ್ತಾ, ಕೈಗಳಲ್ಲಿ ಪಾಶ ಅಂಕುಶಗಳನ್ನು ಹಿಡಿದಂತಹ ಆತ ಭಕ್ತರನ್ನು ಸನ್ಮಾರ್ಗದೆಡೆಗೆ ಕರೆದೊಯ್ಯುವಂಥವನು ಎಂಬ ಭಕ್ತಿ ಭಾವದಿಂದ, ಹಾಗೂ ಮೂರನೆಯ ಭಾಗದಲ್ಲಿ ಲಂಬೋದರ ಲಂಬೋದರ ಲಂಬ ಉದರ ಉರಗದರ ಎನ್ನುವಂತಹ ಭಾಗ ಇದೆ. ಭಕ್ತರ ಕಷ್ಟಗಳನ್ನೆಲ್ಲ ಆತ ತನ್ನ ದೊಡ್ಡದಾದ ಹೊಟ್ಟೆಯಲ್ಲಿ ತುಂಬಿಕೊಂಡು ಭಕ್ತರಿಗೆ ಸಂತೋಷವನ್ನು ಕೊಡುವಂಥವನು, ಅದಕ್ಕೆ ಹಾವನ್ನು ಸುತ್ತಿಕೊಂಡಿರುವವನು. ಹಾಗೆ ಕೊನೆಯಲ್ಲಿ ಮೂಷಿಕ ವಾಹನ ಅಂತ ಕರೆಸಲ್ಪಡುವಂಥವನು ಗಣೇಶ. ಚಂಚಲ ಪ್ರಾಣಿಯಾದಂತಹ ಮೂಷಿಕವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥವನು. ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡಬಲ್ಲಂತಹ ಗಣೇಶನ ವಿಶಿಷ್ಟವಾದಂತಹ ಈ ರಚನೆ ಗಣೇಶ ಪಂಚರತ್ನ ಇದೀಗ ಗಾನ ನೃತ್ಯ ಅಕಾಡೆಮಿಯ ತಂಡದಿಂದ.
ತಾಂ ಧೀಂ ಧೀಂ ಧಿಕ್ಕಿಟ್ಟ ದಿತ್ತಾಂ ತೋಂ ತೋಂ ತೊಂ ಕಿಟ್ಟ ತುಂ ತಾಂ ನಂ 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 ಕಿಟ್ಟ ನಂ ತಾಂ ತಾಂ ತಕ್ಕಿಟ್ಟ ತಾಂ ತತ್ತಾಂ ಧೀಂ ತಕ್ಕಿಟ್ಟ ಧೀಂ ದಿತ್ತಾಂ ತೋಂ ತಕ್ಕಿಟ್ಟ ತೋಂ ತುಂ ತಾಂ ನಂ ನಂಕಿಟ್ಟ ನಂ ನಂ ತಾಂ ತಕ್ಕ ದಿಮಿ ತಕ್ಕ ಜೊಣ್ಣು 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 ತತ್ತಾಂ ತಕ್ಕ ದಿಮಿ ತಕ್ಕ ಜೊಣ್ಣು ತತ್ತಾಂ ತಕ್ಕ ದಿಮಿ ತಕ್ಕ ಜೊಣ್ಣು ತತ್ತಾಂ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ 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 मुदाकरात् मोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् नमामि तं विनायकम् नमत्सुरारि निर्जरं नताधिकापदुत्तरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् तज्जं 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 तक्किट्ट जं तज्जं तज्जं तक्किट्ट तज्जं 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 तक्किट्ट जं तज्जं तज्जं तक्किट्ट तक्किट्ट जं तक्किट्ट जं तक्किट्ट जं अत्रगदं 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 किट्ट जं किट्ट जं किट्ट जं दितत्रगदं 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 तज्जं 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 तत्ति तत्रगदं तत्ति तत्रगदं तत्ति तत्रगदं ಸತ್ಯಪಥ ಕೆಳೆವುದು ಪಾಶ ಭವಬಂಧನ ಕಳೆವಂಕುಶ 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 समस्तलोकशङ्करं निरस्तदैत्यकुञ्जरं धरेतरोदरं वरं वरे भवक्त्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् धीं 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 तत्ताङ्ग धीं 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 तत्ताङ्ग तक्क धीं 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 तत्ताङ्ग धीं 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 तत्ताङ्ग तद्दिं दिं न तगदिं दिं न किडदिं दिं न तद्दिं न तगदिं न किडदिं न तद्दिं तगदिं किडदिं तदिक्किटकु 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 ಲಂಬೋದರ ಲಂಬೋದರ ಲಂಬ ಉದರ ಉರಗಧರ ಉರಗಧರ
ಉರಗಧರ ಲಂಬೋದರ ಲಂಬೋದರ ಲಂಬ ಉದರ ಉರಗಧರ ಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ಭಜೆ ಪುರಾಣವಾರಣಂ ತಕ್ಕ ದಿಮಿತ್ತಾಂ ದಿಮಿತ್ತಾಂ ತಕ್ಕ ಜುನುತ್ತಾಂ ಜುನುತ್ತಾಂ ತಕ್ಕ ದಿಮಿತ್ತಾಂ ತಕ್ಕ ಜುನುತ್ತಾಂ ತದ್ದಿ ತತ್ರಗಡುಂ ತದ್ದಿ ತತ್ರಗಡುಂ ತದ್ದಿ ತತ್ರಗಡುಂ ತಾಂ ತದ್ದಿ ತತ್ರಗಡುಂ ತದ್ದಿ ತತ್ರಗಡುಂ ತದ್ದಿ ತತ್ರಗಡುಂ ತಾಂ ತದ್ದಿ ತತ್ರಗಡುಂ ತದ್ದಿ ತತ್ರಗಡುಂ ತದ್ದಿ ತತ್ರಗಡುಂ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ನಿತಾಂತ ಕಾಂತದಂತ ಕಾಂತಿಮಂತ ಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂದನಂ ನಿತಾಂತ ಕಾಂತದಂತ ಕಾಂತಿಮಂತ ಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂದನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂ ತಮೇವ ತಂ ವಿಚಿಂತಯಾಮಿ ಸಂತತಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂ ತಮೇವ ತಂ ವಿಚಿಂತಯಾಮಿ ಸಂತತಂ ವಿಚಿಂತಯಾಮಿ ಸಂತತಂ ವಿಚಿಂತಯಾಮಿ ಸಂತತಂ ಭರತನಾಟ್ಯದ ಸಾಂಪ್ರದಾಯಿಕ ನೃತ್ಯ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಗ ಹೊಂದಿರುವಂಥದ್ದು ಅಂದರೆ ವರ್ಣ ಅಂತ ಕರೀತಾರೆ. ವರ್ಣ ಎನ್ನುವಂತಹ ಹೆಸರೇ ಹಾಗೆ ವರ್ಣಮಯವಾದದ್ದು ಅಂತ. ಶಾಸ್ತ್ರೀಯ ಕಲೆಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿರುವಂಥವರು, ಅದರ ಬಗ್ಗೆ ಚೆನ್ನಾಗಿ ತಿಳಿದಿರುವವರಿಗೆ ಈ ವರ್ಣದ ಪ್ರತಿಯೊಂದು ಅಕ್ಷರವೂ ಅರ್ಥವಾಗಬಲ್ಲುದು. ಆದರೆ ಸ್ವಲ್ಪ ಮಟ್ಟಿನ ಆ ಜ್ಞಾನ ಇಲ್ಲದಾದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೆನಿಸಿದರೂ ಅದು ತಪ್ಪಲ್ಲ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಸ್ತುತಗೊಳಿಸ್ತಾ ಇರುವಂತಹ ಒಂದು ದರು ವರ್ಣ ಮೈಸೂರಿನ ಸಂಸ್ಥಾನದ ರಾಜರುಗಳು ಪೂಜಿಸ್ತಾ ಇದ್ದಂತಹ ಮಾತೆ ಚಾಮುಂಡೇಶ್ವರಿಯ ಮೇಲೆ ಬರೆದಿರುವಂತಹ ಒಂದು ರಚನೆ. ಸನ್ನುತಾಂಗಿ ಶ್ರೀ ಚಾಮುಂಡೇಶ್ವರಿ ಅಂತ ವಾಗ್ಗೇಯಕಾರರ ಶ್ರೇಷ್ಠರಾದಂತಹ ಮುತ್ತುಸ್ವಾಮಿ, ಮೈಸೂರಿನ ಆಸ್ಥಾನದ ವಿದ್ವಾಂಸರಾಗಿದ್ದಂತಹ ಹರಿಕೇಶನಲ್ಲಿರು ಮುತ್ತಯ್ಯ ಭಾಗವತರ್ ಅವರು ರಚಿಸಿರುವಂತಹ ಒಂದು ಶ್ರೇಷ್ಠ ರಚನೆ ಸನ್ನುತಾಂಗಿ ಶ್ರೀ ಚಾಮುಂಡೇಶ್ವರಿ. ನಾವೆಲ್ಲ ತಿಳಿದಿರುವಂತೆ ಮೈಸೂರಿನ ಆಸ್ಥಾನದ ವಿದ್ವಾಂಸರು ರಚಿಸಿದಂತಹ ಅದೆಷ್ಟೋ ರಚನೆಗಳು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದಿದೆ. ಆದರೆ ಲಘು ಶಾಸ್ತ್ರೀಯತೆ ಬರ್ತಾ ಬರ್ತಾ ಶಾಸ್ತ್ರೀಯವಾದಂತಹ ನೃತ್ಯಗಳನ್ನು ಮರೆತಾ ಇರುವಂತಹ ಸಂದರ್ಭವೂ ಬಂದೊದಗಿದೆ. ಆ ನಿಟ್ಟಿನಲ್ಲಿ ಶಾಸ್ತ್ರೀಯ ಶೈಲಿಯ ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಇಲ್ಲಿ ನಾನು ಆಗ ಹೇಳಿದಿರುವಂತೆ ದುಷ್ಟ ಮಹಿಷಾಸುರನನ್ನು ಕೊಲ್ಲುವಂತಹ, ಮರ್ದಿಸುವಂತಹ ಚಾಮುಂಡೇಶ್ವರಿಯ ಚಿತ್ರಣ ಇದೆ. ಎರಡನೆಯ ಭಾಗದಲ್ಲಿ ಆಕೆಯನ್ನು ಬಾಲೆ ಭವ ಹರಿ ಕೇಶಲೋಲೆ, ಇಲ್ಲಿ ಭವವನ್ನು ಹರಿಸು, ನಮ್ಮೊಳಗಿರುವಂತಹ ಕಷ್ಟಗಳನ್ನು ನಿವಾರಿಸು ಎಂದು ದೇವಿಯಲ್ಲಿ ಬೇಡಿಕೊಳ್ಳುವಂತಹ ಭಾಗ. ಭವ ಅಂದಾಗ 3 ವಿಧವಾದಂತಹ ಕಷ್ಟಗಳನ್ನು ನಾವು ನೋಡಬಹುದು. ಅದನ್ನು
ತಾಪತ್ರಯಗಳು ಅಂತ ಕರಿತೇವೆ. ಯಾವುದದು ತಾಪತ್ರಯಗಳು? 3 ವಿಧವಾದಂಥದ್ದು: ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ. ನಮ್ಮೊಳಗಿನ ರೋಗ ರುಜಿನಗಳು, ಹಸಿವು ಇತ್ಯಾದಿ ತೊಂದರೆಗಳು ಒಂದೆಡೆಯಾದರೆ, ನಮ್ಮ ಹೊರಗಿನ ವಾತಾವರಣದಿಂದ ಆಗುವಂತಹ ತೊಂದರೆಗಳು, ದುಷ್ಟರಿಂದ ಅಥವಾ ಆಕ್ರಮಣಕಾರರಿಂದವೋ ಹೊರಗಿನ ಶಕ್ತಿಗಳಿಂದ ಆಗುವಂತಹ ತೊಂದರೆಗಳು ಇನ್ನೊಂದು. 3ನೆಯದು ನಮ್ಮ ಕೈಗೆಟುಕದಂತಹ ಶಕ್ತಿ, ಅಂದರೆ ಆಧ್ಯಾತ್ಮಿಕವಾದಂತಹ ಶಕ್ತಿ. ಹೀಗೆ 3 ರೀತಿಯಾದಂತಹ ಕಷ್ಟಗಳನ್ನು ನಿವಾರಣೆ ಮಾಡು ಎಂದು ದೇವಿಯಲ್ಲಿ ಬೇಡಿಕೊಳ್ಳುವಂತಹ ಧರುವರ್ಣ ಇದೀಗ ತಮ್ಮ ಮುಂದೆ. ಶಾದೋದರಿ ಸಂದೋದ
Tam 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 tarigid dhim 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 tarigid tum 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 tarigid nam 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 tarigid tam tarigid tum tum tarigid nam 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 tarigid dhim tarigid tam tadhim tarigid tarigid tum tum tarigid tarigid dhim tarigid tarigid dhim tadhim tarigid tam tarigid dhim tarigid dum tarigidam tarigid 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 tam tarigid tam tarigid taka sa 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 re ma re sa re 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 ma pa ni 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 pa ni sa ni sa 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 dhim tam tam tadhim tam tadhim 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 tarigid tangid tarigid taka sa 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 re ma re sa re 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 ma pa ni 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 pa ni sa ni sa 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 dhim tam tadhim tam sa 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 re ma re sa re re ma pa tadhim 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 tarigid tarigid taka tam sa 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 re ma re sa tadhim tam re 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 ma pa ni ni tadhim ni sa re sa Ding
ದಿಕ್ಕು ತಕ್ಕತ್ತ ದಿಂಗಿಣ್ಣ ತುಂಬ ಬಿತ್ತ ತಕ್ಕಂಡ ಕಜಂ ಸರಿದ ದಿಂಗಿಣ್ಣ ತುಂ ದಿಂಗಿಣ್ಣ ತುಂ ಗಿಣ್ಣ ತುಂ ರತ್ತಾಂ ತದ್ದಿತ್ ತಕ್ಕಂಡ ಕಜಂ ತಕ್ಕದಿತ್ ತಕ್ಕಂಡ ಕಜಂ ತಕ್ಕು ಸರಿ ಕಿಟ ತಕ್ಕ ತಕ್ಕದಿತ್ತ ತಕ್ಕಂಡ ಕಜಂ ಸರಿದ ದಿಂಗಿಣ್ಣ ತುಂ ದಿಂಗಿಣ್ಣ ತುಂ ಗಿಣ್ಣ ತುಂ ತತ್ತಾಂ ತದ್ದಿತ್ ತಕ್ಕನ ಕಜಂ ತಕ್ಕದಿತ್ ತಕ್ಕನ ಕಜಂ ತಕ್ಕು ಸರಿ ಕಿಟ ತಕ್ಕ ತದ್ದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಕ್ಕದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತಕ್ಕದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತದ್ದಿತ್ತ ತಕ್ಕನ ಕಜಂ ಸರಿ ತಕ್ಕದಿತ್ತ ತಕ್ಕನ ಕಜಂ ಸರಿ ತದ್ದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತಕ್ಕದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತಕ್ಕದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತದ್ದಿತ್ತ ತಕ್ಕನ ಕಜಂ ಸರಿ ತದ್ದಿಂಗಿಣ್ಣ ತುಂ ತದ್ದಿತ್ತ ತಕ್ಕನ ಕಜಂ ಸರಿ ದಿ ಗಿ ನ ತುಂ ದ ದಿ ಗಿ ನ ತುಂ ದ ದಿ ಗಿ ನ ತುಂ ದ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿತ್ತ ತಕ್ಕನ ಕಜಂ ಸರಿ ದಿ ಗಿ ನ ತುಂ ದ ದಿ ಗಿ ನ ತುಂ ದ ದಿ ಗಿ ನ ತುಂ ದ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಕ್ಕನ ತಕ್ಕನ ಕಜಂ ಸರಿ ದಿ ಗಿ ನ ತುಂ ದ ದಿ ಗಿ ನ ತುಂ ದ ದಿ ಗಿ ನ ತುಂ ದ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತಕ್ಕ ದಿಕ್ಕು ತಡೆದು ತುಂ ಸನ್ನುದಾಯೇ ಶ್ರೀ
ಭಕ್ತ ಪಾಲೆ ಬಾಲೆ ಭವದಿಕೇಶನೋ ಧಳಂ ಕುತಕತೆ ಕುತಕತ ದೆಂಗಿನ ಸುಂ ತತ್ತರಿತ್ತ ಜುಂ ತತ್ತರಿತ್ತ ಜುಂ ತರಿತ್ತ ಜುಂತ ತರಿಗಿಟ ತಕದೆತ್ತರಿತ್ತ ಜುಂ ತತ್ತರಿತ್ತ ಜುಂ ತರಿತ್ತ ಜುಂತ ತರಿಗಿಟ ತತ್ತರಿತ್ತ ಜುಂ ತರಿಗಿಟ ಜುಂ ತಕದೆತ್ತರಿತ್ತ ಜುಂ ತರಿಗಿಟ ಜುಂ ತಕದೆತ್ತರಿತ್ತ ಜುಂ ತರಿಗಿಟ ತಕದೆತ್ತರಿತ್ತ ಜುಂ ತರಿಗಿಟ ತತ್ತರಿತ್ತ ಜುಂ ತತ್ತೆತ್ತ ದೆತ್ತರಿತ್ತ ಜುಂ ತತ್ತೆತ್ತ ತರಿತ್ತ ಜುಂ ಕರ್ದೆದರ್ಗಡದಂ 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 ತತ್ತೆತ್ತರಿತ್ತ ಜುಂ ತತ್ತೆತ್ತ ದೆತ್ತರಿತ್ತ ಜುಂ ತತ್ತೆತ್ತ ತರಿತ್ತ ಜುಂ ತಕ್ಕರ್ದೆದರ್ಗಡದಂ 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 ತತ್ತೆತ್ತರಿತ್ತ ಜುಂ ತತ್ತೆತ್ತ ದೆತ್ತರಿತ್ತ ಜುಂ ತತ್ತೆತ್ತ ತರಿತ್ತ ಜುಂ ತಕ್ಕತಿಕ ಕರ್ದೆದರ್ಗಡದಂ ದರ್ಗಡದಂ ತಕ್ಕತಿಕ ಕರ್ದೆದರ್ಗಡದಂ ದರ್ಗಡದಂ ತಕ್ಕತಿಕ ಕರ್ದೆದರ್ಗಡದಂ ಆಲೆ ಭವದಿಕೇಶನೋ ಭಕ್ತ ಪಾಲೆ ಬಾಳೆ ಭವಹರಿಕೇಶನೋಲೆ ಭಕ್ತ ಪಾಲೆ ಬಾಳೆ ಭವಹರಿಕೇಶನೋಲೆ ಭಕ್ತ
ಸಾನಿ ದ ಮಗ ನೀ ದ ಮ ಸ ಮಗ ಮದ ತಗ ಝಣು ತರಿ ನುತ ತರಿ ಕಿಟರಿ ಮಿತ ತರಿ ಝಂ ಝಂ ತರಿ ಗಿಣ ತುಮಾರೆ ಭವದಿ ಕೇಶಲೋ ಹತ್ತ ಪಾಲೆ ಪಾಲೆ ಭವಹರಿ ಕೇಶಲೋ ಬಾಲೆ ಭವಹರಿ ಕೇಶಲೋ ದಾದನಿ ದಾನಿ ನೀಲಿ ಸನಿ ನೀ ಸಮ ಮದ ಮಾದ ನಿದ ಮಗ 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 ಧಮ ನಿದ ಸಾನಿ ಸಮ ಗಮ ಮಗ ಸನಿ ಧನಿ ಸ ಸಾನಿ ಧಮ ಗಮ ತುಂ ತರಿ ದಿನ್ನ ಗುಂ ತರಿ ಗುಂ ತರಂ ತರಿ ತಣಂ ತುಂ ಕಿಟ ತದಿನ ಮಗರಿ ಗುದಾರಿ ಜಣು ತದಿ ಕಿಟ ತರಿ ತಣು ತತ್ಮಾಂಗು ದಿಕು ತದಿ ಗಿಣ ತುಂ ಪಾರೆ ಭವದಿ ಕೇಶಲೋ ಹತ್ತ ಪಾಲೆ ಪಾಲೆ ಭವಹರಿ ಕೇಶಲೋ ಭಕ್ತ ಪಾಲೆ ಬಾಲೆ ಭವಹರಿ ಕೇಶಲೋ ಭಕ್ತ ಪಾಲೆ ಬಾಲೆ ಭವಹರಿ ಕೇಶಲೋ ಸಾ ಸಾನಿ ಧನಿ ಸಾ ಧ ಮಗರಿ ಸಾ ಮಗದ ಮನಿ ದ ನಿರಿ ತಾಂ ತಾರಿ ರಗಣಂ ಭೀಂ ಧೀನು ತರಿ ತಕು ದಿಗು ತಣಂ ಕಿಟ ಸರಿ ಸ ಸನಿ ದ ಮದ ಮಗ ಮಗ ರಿ ಸರಿ ಸ ಮಗದ ನಿದ ನಿದ ಮದ ತರಿ ತದಿ ಮಿ ಝೇ ಕುದಿ ಬಿತ ಕಿಟ ಧೀ ತದಿ ಝೇ ಕುದ ಜಣು ತದೇ ಕು ಸರಿ ಸ ಧನಿ ಸನಿ ಮದ ನಿದ ನಿದ ಮದ ಮದ ಧನಿ ನಿ ಸರಿ ನಿರಿ ಸನಿ ಸಾ ತಕಿಟ ತಢಣು ತದಿಮಿ ಕಿಟ ದಿಮಿ ತಕಿಟ ಹರಿ ಕಿಟ ತರಿ ಕಿಟ ಕಿಟ ತೋ ಸಮಾಗ ಮಗರೆ ಸನಿ ನಿರೆ ಸರಿ ಸನಿ ದ ಮಗ ಗಾಮ ದಾನಿ ಸ ಸಾನಿ ದ ಮಗನಿ ತಕು ದಿಕು ತರಿ ಕಿಟ ಕುಕು ಕಿಟ ನಗ ತರಿ ತದ್ನಿ ನುತ ಜೇಣು ತದ್ದೀಂ ತರಿ ಗಿಣ ತುಮಾರೆ ಭವದಿ ಕೇಶಲೋ ಹತ್ತ ಪಾಲೆ ಬಾಲೆ ಭವಹರಿ ಕೇಶಲೋ ಭಕ್ತ ಪಾಲೆ ಬಾಲೆ ಭವಹರಿ ಕೇಶಲೋ ಭಕ್ತ ಪಾಲೆ ಬಾಲೆ ಭವಹರಿ ಕೇಶಲೋ ಭಕ್ತ ಪಾಲೆ ಬಾಲೆ ಭವಹರಿ ಕೇಶಲೋ ಸುದೀರ್ಘವೂ ಕ್ಲಿಷ್ಟಕರವೂ ಆದಂತಹ ವರ್ಣದ ಪ್ರಸ್ತುತಿಯನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಇದೀಗ ಮುಂದೆ ದೇವರ ನಾಮವೊಂದನ್ನು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಶ್ರೀಮನ್ನಾರಾಯಣನ 10 ಅವತಾರಗಳಲ್ಲಿ ವಿಶಿಷ್ಟವಾಗಿ ಮೂಡಿ ಬಂದಿರುವಂತಹ ಶ್ರೀರಾಮಾವತಾರದ ಕಥೆಗಳು ಹಾಗೂ ಕೃಷ್ಣಾವತಾರದ ಕಥೆಗಳನ್ನು ಜೊತೆಯಾಗಿ ಈ ನೃತ್ಯ ಪ್ರಸ್ತುತಗೊಳಿಸಲಿದೆ. ಇದರ ಆರಂಭದ ಕಥೆಯಾಗಿ ಲಂಕೆಗೆ ಸೇತುವೆಯನ್ನು ಕಟ್ಟಿದಂತಹ ವಾನರ ಸೈನ್ಯದ ಕಥೆ ಇದೆ. ನೋಡಲು ಹಾಸ್ಯ ರಸವಾಗಿ ಕಂಡರೂ ಸಹ ಅವರೆಲ್ಲರ ಶೌರ್ಯವನ್ನು ಸಾಹಸವನ್ನು ಮೆಚ್ಚಿದಂತಹ ರಾಮನ ಶ್ರೇಷ್ಠತೆಯನ್ನು ಇಲ್ಲಿ ಕಾಣಬಹುದು.
ಎರಡನೆಯ ಭಾಗದಲ್ಲಿ ಗೋವರ್ಧನದ ತಪ್ಪಲಿನಲ್ಲಿ ಇದ್ದಂತಹ ಗೋಪಿಕೆಯರು, ಗೋವುಗಳು ಇಂದ್ರನ ಸಿಟ್ಟಿಗೊಳಗಾಗಿ ಅಲ್ಲಿ ಲಭಿಸಿದಂತಹ ಕಷ್ಟ, ಆ ಧಾರಾಕಾರವಾಗಿ ಸುರಿತಾ ಇದ್ದಂತಹ ಮಳೆಯಿಂದ ಬೆದರಿ ಹೋದಂತಹ ಅಲ್ಲಿನ ಜನರನ್ನು ರಕ್ಷಿಸುವಂತಹ ಕೃಷ್ಣನ ಕಥೆ. ಆತ ಆ ಗೋವರ್ಧನವನ್ನು ತನ್ನ ಕಿರುಬೆರಳಿನಿಂದ ಎತ್ತಿ ಅಲ್ಲಿದ್ದ ಎಲ್ಲ ಭಕ್ತರನ್ನು ಸಲಹುತ್ತಾನೆ. ಅಂತಹ ಎರಡು ಕಥೆಗಳನ್ನು ಹೊಂದಿದಂತಹ ಭಜನ್ ರಾಮ ಹರೇ ಕೃಷ್ಣ ಹರೇ. राम हरे कृष्ण हरे राम हरे कृष्ण हरे कृष्ण राम राम कृष्ण कृष्ण राम कृष्ण तद्धिम तर्गिडदुम तद्धिम तर्गिडदुम तद्धिम तर्गिडदुम तज्जण्णु जण्णु तद्धिम तारि तरि तकिन्न तत्तरि तकिन्न जण्णु तकिट झम झम तम तज्झम तन्नम तरुम तजम तजम ताम तधणम ताम तगदिम ताम किडदग तर्गिडदुम हरे रामचंद्र राम भद्र सीताराम किडदग तर्गिडदुम तजण्णु जण्णु तद्धिम तारि तरि तजिन्न तत्तरि तकिट झण्णु तकिट झम झम ता तज्झम तन्नम तर्रम तजम तत्तजम ता तत्तणम ता तगदिम ता किडदग तर्गिडदुम हरे मेघश्याम उन्नधाम दयानिधे किडदग तर्गिडदुम तत्तरि तद्धण्ण तज्जण्णु तत्तिम्मि तगतरि तगदण्ण तगजुण्णु तगतिम्मि किडदग तर्गिडदुम किडदग तर्गिडदुम ता किडदग तर्गिडदुम ता किडदग तर्गिडदुम तगदिगु किडदग तर्गिडदुम तगदिगु किडदग तर्गिडदुम तद्धिम दिन्नं तगदिम दिन्नं किडदिम दिन्नं तद्धिं गिन्नत्वं धनुर्धर महाभुज दया सार तद्धिं गिन्नत्वं तत्तरि तद्धण्ण तज्जुण्णु तत्तिम्मि तगतरि तगदण्ण तगजुण्णु तगदिम्मि किडदग तर्गिडदुम किडदग तर्गिडदुम ता किडदग तर्गिडदुम ता किडदग तर्गिडदुम तगदिगु किडदग तर्गिडदुम तगदिगु किडदग तर्गिडदुम ताम तज्झम त तन्नं त ताम तज्झम त तद्धिं गिन्नत्वं राधेश्याम अप्रमेय मनमोहन तद्धिं गिन्नत्वं ताम तरि 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 दण दण जुण तकिट तकिट ताम दिकिट तिम तुम किट तुम किडदग तर्गिडदुम तजम त धणम त तरुम त गदिम त प्रकाश प्रताप प्रणीत किडदग तर्गिडदुम ताम तरि 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 दण दण जुण तकिट तकिट ताम दिकिट तै तुम किट तुम किडदग तर्गिडदुम तजम त तणम त तरम त गदिम त माधव केशव अच्युत किडदग तर्गिडदुम किडदग तर्गिडदुम किडदग तर्गिडदुम किडदग तर्गिडदुम हरे राम हरे कृष्ण तर्गिडदुम किडदग तर्गिडदुम किडदग तर्गिडदुम किडदग तर्गिडदुम हरे राम हरे कृष्ण तर्गिडदुम तक्कदिक्कु किडदग तर्गिडदुम तक्कदिक्कु किडदग तर्गिडदुम तक्कदिक्कु किडदग तर्गिडदुम हरे राम हरे कृष्ण तर्गिडदुम राम हरे कृष्ण हरे राम हरे कृष्ण हरे
ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ದೊರೆಯುವನು ಬದುಕಿನ ಬಂಧನ ನೀಗುವನು ದೀನರ ಕಾಯುವ ದೊರೆಯುವನು ಬದುಕಿನ ಬಂಧನ ನೀಗುವನು ಅನ್ನದ ದಾನ ಗೈಯಲು ಒಲಿವ ಅನ್ನದ ದಾನ ಗೈಯಲು ಒಲಿವ ಅನ್ನ ಬ್ರಹ್ಮನು ಅಪ್ರಮೇಯನು ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ ಕಾವ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ ಸಕಲ ಜೀವ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೇ
ಗಣೇಶನೇ ಸ್ಕಂದಾಗ್ರಜನೇ ಜೀವಾಧಾರನೇ ಮೋದಕ ಪ್ರಿಯನೇ ಸೂಕ್ಷ್ಮಾಕ್ಷದೇವನೇ ಮಂಗಳನೇ ಸೂಕ್ಷ್ಮಾಕ್ಷದೇವನೇ ಮಂಗಳನೇ ಗಣಪನೆ ನಿನಗೆ ವಂದನೆ ಮಹಾಭುಜ ದಯ ಸಾರ ತದ್ಧಿಂಗಿಣ್ಣತ್ತಂ ತರಿ ತಗ್ಗಣ್ಣ ತಜ್ಜುಣ್ಣು ತಕ್ಕಿಮ್ಮಿ ತಗದರಿ ತಗದಣ್ಣ ತಗಜುಣ್ಣು ತಗದಿಮ್ಮಿ ಕಡದಗಡದಂ ಕಡದಗಡದಂ ತಕ್ಕಡದಗಡದಂ ತಕ್ಕಡದಗಡದಂ ತಕತಿಕು ಕಡದಗಡದಂ ತಕತಿಕು ಕಡದಗಡದಂ ತಾಂ ತಜ್ಜಂ ತ ಧಣ್ಣಂ ತ ತಾಂ ತಜ್ಜಂ ತ ತದ್ಧಿಂಗಿಣ್ಣತ್ತಂ ರಾಧೇಶ್ಯಾಮ ಅಪ್ರಮೇಯ ಮನಮೋಹನ ತದ್ಧಿಂಗಿಣ್ಣತ್ತಂ ತಾಂ ತರಿ 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 ದಣ ದಣ ಜುಣ ತಕಿಟ ತಕಿಟ ತಾಂ ದಿಕಿಟ ತಿಂ ತುಂಕಿಟ ತುಂ ಕಡದಗಡದಂ ತಜ್ಜಂ ತ ಧಣಂ ತ ತರುಂ ತ ಗೆದೆಂ ತ ಪ್ರಕಾಶ ಪ್ರತಾಪ ಪ್ರಣೀತ ಕಡದಗಡದಂ ತಾಂ ತರಿ 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 ದಣ ದಣ ಜುಣು ತಕಿಟ ತಕಿಟ ತಾಂ ದಿಕಿಟ ತೈ ತುಂಕಿಟ ತುಂ ಕಡದಗಡದಂ ತಜ್ಜಂ ತ ಧಣ್ಣಂ ತ ತರಂ ತ ಗೆದೆಂ ತ ಮಾಧವ ಕೇಶವ ಅಚ್ಯುತ ಕಡದಗಡದಂ 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 ಹರೇ ರಾಮ ಹರೇ ಕೃಷ್ಣ ಕಡದಗಡದಂ 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 ಹರೇ ರಾಮ ಹರೇ ಕೃಷ್ಣ ಕಡದಗಡದಂ ತಕ್ಕದಿಕ್ಕು ಕಡದಗಡದಂ ತಕ್ಕದಿಕ್ಕು ಕಡದಗಡದಂ ತಕ್ಕದಿಕ್ಕು ಕಡದಗಡದಂ ಹರೇ ರಾಮ ಹರೇ ಕೃಷ್ಣ ಕಡದಗಡದಂ ರಾಮ ಹರೇ ಕೃಷ್ಣ ಹರೇ 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 ಜಯ ಜಯ ರಾಮ ಹರೇ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಕೃಷ್ಣ ಹರೇ ಗಿರಿಗಳಿಂದ ವರಶರಧಿಯ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ ಗಿರಿಗಳಿಂದ ವರಶರಧಿಯ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ
रे मिलके वंदना महावीर हनुमान की, करो रे मिलके वंदना महावीर हनुमान की। रामदूत बलधाम की, पवन पुत्र बिरवान की, अंजन के इस लाल की, करो रे मिलके वंदना महावीर हनुमान की, करो रे मिलके वंदना महावीर हनुमान की, करो रे मिलके वंदना महावीर हनुमान की। ಗಿರಿಗಳಿಂದ ವರಶರಧಿಯ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ, ಗಿರಿಗಳಿಂದ ವರಶರಧಿಯ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ, ಗಿರಿಯನು ತನ್ನ ಕಿರು ಬೆರಳಲಿ ಎತ್ತಿ ಗೋಪರನು ಕಾಯ್ದೆ ಕೃಷ್ಣ ಹರೇ, ಗಿರಿಯನು ತನ್ನ ಕಿರು ಬೆರಳಲಿ ಎತ್ತಿ ಗೋಪರನು ಕಾಯ್ದೆ ಕೃಷ್ಣ ಹರೇ, ಗೋವರ್ಧನಾಯ ನಮಃ. ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ರಾಮ ಹರೇ ರಾಮ ಕೃಷ್ಣ ರಾಮ ಕೃಷ್ಣ ಕೃಷ್ಣ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಒಂದು ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಈ ಎರಡು ನೃತ್ಯಗಳ ಬಳಿಕ ನೃತ್ಯ ರೂಪಕ ಸತ್ಯಮೇವ ಜಯತೆ ಜರುಗಲಿದೆ. ಕಲಾಭಿಮಾನಿಗಳು ಈ ಎಲ್ಲ ಕಲಾವಿದರನ್ನು ಅತ್ಯಂತ ಪ್ರೀತಿಯಿಂದ ಪ್ರೋತ್ಸಾಹಿಸಿದ್ದೀರಿ. ತಮಗೆಲ್ಲರಿಗೂ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಸಾವರ್ಕರ್ ಅವರ ಒಂದು ಶ್ರೇಷ್ಠ ದೇಶಭಕ್ತಿ ಗೀತೆ ಜಯೋಸ್ತುತೆ ಇದನ್ನು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ನಮ್ಮ ಭಾರತದ ಚರಿತ್ರೆಯನ್ನು ತೆಗೆದು ನೋಡಿದರೆ, ಆಂಗ್ಲರು ಇಲ್ಲಿ ನಡೆಸಿದಂತಹ ದಬ್ಬಾಳಿಕೆಗಳನ್ನು ನೋಡಿದರೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಆ ಒಂದು ಒಗ್ಗಟ್ಟಿನ ಶಕ್ತಿ, ಅವರ ಶ್ರಮ, ಅವರ ತ್ಯಾಗ ಅದೆಷ್ಟು ಅವಿಸ್ಮರಣೀಯ ಎನ್ನುವಂತಹ ವಿಷಯ ನಮ್ಮ ಮನಸ್ಸಿಗೆ ಬಂದರೆ ಖಂಡಿತ ಅದು ತಪ್ಪಲ್ಲ. ಆದ್ದರಿಂದ ನಮ್ಮ ಚರಿತ್ರೆಯನ್ನು ನಾವು ಪ್ರತಿ ಬಾರಿಯೂ ನೆನಪಿಸಿಕೊಳ್ಳಬೇಕು ಎನ್ನುವಂತಹ ಆಸೆ ನಮ್ಮದೆಲ್ಲ.
ಸ್ವಾತಂತ್ರ್ಯ ಪಡೆದು ನಾವು ಇಷ್ಟು ವರ್ಷ ಆದರೂ ಸಹ ನಮ್ಮ ಒಗ್ಗಟ್ಟಿನ ಸಂಕೇತವಾದಂತಹ ಇಂತಹ ಹಾಡುಗಳನ್ನು ಮತ್ತೆ ಮತ್ತೆ ಹೇಳಬೇಕಂತೆ. ಆ ನಿಟ್ಟಿನಲ್ಲಿ ಇದೀಗ ಜಯೋಸ್ತುತೆ ಹಾಡಿನ ಮೂಲಕ ಭಾರತ ದೇಶ ಪಟ್ಟಂತಹ ಕಷ್ಟ, ಬ್ರಿಟಿಷರ ದಬ್ಬಾಳಿಕೆಯಿಂದ ತಮ್ಮ ನೆಲವನ್ನು ಕಳೆದುಕೊಂಡಂತಹ ಸಂದರ್ಭ, ತಮ್ಮ ಕುಟುಂಬದವರು ತ್ಯಾಗಕ್ಕೆ ಒಳಗಾದಾಗ ನೋವನ್ನು ಉಂಡಂತಹ ಸಂದರ್ಭ, ಹಾಗೆ ಸ್ವತಂತ್ರ ಮಾತೆಯನ್ನು ಮತ್ತೆ ಮರಳಿ ಪಡೆದಂತಹ ವೀರ ಯೋಧರ ಆ ಒಂದು ದೃಶ್ಯವನ್ನು ಈ ನೃತ್ಯದಲ್ಲಿ ಸಂಯೋಜಿಸಲಾಗಿದೆ. ಒಟ್ಟಿನಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದ ಆ ದಬ್ಬಾಳಿಕೆಯನ್ನು, ತದನಂತರ ಕೊನೆಯಲ್ಲಿ ಭಾರತ ಮಾತೆಯನ್ನು ಮತ್ತೆ ಹಿಂತಿರುಗಿ ಪಡೆದಂತಹ ಯೋಧರ ಕಥೆಗಳನ್ನು ಬಿಂಬಿಸುವಂತಹ ಜಯೋಸ್ತುತೆ. ಇದರ ಸಂಗೀತವನ್ನು ಬೆಂಗಳೂರಿನ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ ಅವರು ಮಾಡಿದ್ದಾರೆ. ಹಾಗೆ ಧ್ವನಿ ಮುದ್ರಣವನ್ನು ಬೆಂಗಳೂರಿನ ಶ್ರೀವತ್ಸ ಶಾಂಡಿಲ್ಯ ಅವರು ನಡೆಸಿದ್ದಾರೆ. ಗಾನ ನೃತ್ಯ ಅಕಾಡೆಮಿಯ ಪ್ರಸ್ತುತಿ, ನೃತ್ಯ ಸಂಯೋಜನೆ ನಾನು ವಿದ್ಯಾಶ್ರೀ ರಾಧಾಕೃಷ್ಣ. ಇದೀಗ ತಮ್ಮ ಮುಂದೆ ಜಯೋಸ್ತುತೆ. जयोस्तुते श्रीमहन्मङ्गले शिवस्पति शुभदे स्वतन्त्रते भगवते त्वामहं यशोयुतां वन्दे यशोयुतां वन्दे जयोस्तुते जयोस्तुते श्रीमहन्मङ्गले शिवस्पति शुभदे स्वतन्त्रते भगवते त्वामहं यशोयुतां वन्दे यशोयुतां वन्दे जयोस्तुते 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 राष्ट्राचे चैतन्यमूर्ततु नीतिसंपदांची स्वतंत्रते भगवती श्रीमती राज्ञी तूत्यांची पारवशतेच्या नभात तुझी आकाशी होशी स्वतंत्रते भगवती चांदणी समसमलकलकशी स्वतंत्रते भगवती त्वामहं
यशोयुतां वन्दे यशोयुतां वन्दे जयोस्तु ते जयोस्तु ते जयोस्तु ते गालावरच्या कुसुमी किंवा कुसुमाच्या गाली स्वतंत्रते भगवती तूच विलसत सेनाली तू सूर्याचे तेज उधतीचे गांभीर्य तुझे स्वतंत्रते भगवती अन्यथा ग्रहण नष्टतेची स्वतंत्रते भगवती त्वामहं यशोयुतां वन्दे यशोयुतां वन्दे जयोस्तु ते जयोस्तु ते जयोस्तु ते जयोस्तु ते जयोस्तु ते
तुझे वीणा जननते मरण तुझे सकल चराचर शरण चराचर शरणा ಎಸ್ ಬಂಧುಗಳೇ, ಈ ನೃತ್ಯ ಪ್ರಕಾರವನ್ನು ನೋಡಿ ನನಗೊಂದು ಮಾತು ನೆನಪಾಗ್ತಾ ಇದೆ. ಉತ್ತರದ ಎತ್ತರದ ಹಿಮದಿಂದಾವೃತವಾದ ಹಿಮಾಲಯ ಪರ್ವತದಿಂದ ಹಿಡಿದು ದಕ್ಷಿಣದ ಉಷ್ಣ ಶೀತೋಷ್ಣ ಸಮಶೀತೋಷ್ಣ ಮಲೆಕಾಡಿನವರೆಗೆ ಕಣ್ಣಿಗೆ ಮುದವನ್ನು ನೀಡುವಂತಹ ಭೂದೃಶ್ಯಗಳು ಇರುವಂತಹ ಸುಂದರವಾದ ತಾಣ ಅದು ನನ್ನ ದೇಶ ಭಾರತ. ಜ್ಞಾನ ವಿಜ್ಞಾನಕ್ಕೆ ನಿಲುಕದಂತಹ ದೇವಾಲಯಗಳು ಇರುವಂತಹ ಸುಂದರವಾದ ದೇಶ ಅದು ನನ್ನ ದೇಶ ಭಾರತ. ಅತಿ ಉದ್ದವಾದಂತಹ ಸುರಂಗ ಹೆದ್ದಾರಿ ಮಾರ್ಗ ಅಟಲ್ ಟನಲ್ ಕೂಡ ಇರುವುದು ನನ್ನ ದೇಶ ಭಾರತದಲ್ಲಿ. ವಿಶ್ವಕ್ಕೆ ಶೂನ್ಯವನ್ನು ಮೊದಲು ಪರಿಚಯಿಸಿದಂತಹ ದೇಶ ಇದ್ರೆ ಕೂಡ ಅದು ನನ್ನ ದೇಶ ಭಾರತ. ಈ 4-5-7 ತಿಂಗಳುಗಳ ಹಿಂದೆ ಇಡೀ ವಿಶ್ವವೇ ನನ್ನ ದೇಶದತ್ತ ಮುಖ ಮಾಡಿ ನೋಡ್ತಾ ಇತ್ತು. ಚಂದ್ರಯಾನ 3 ಎನ್ನುವಂತಹ ಉಪಗ್ರಹವನ್ನು ಉಡಾವಣೆ ಮಾಡಿ ಚಂದ್ರದೇವನ ದಕ್ಷಿಣ ಧ್ರುವದ ಮೇಲೆ ಮೊದಲು ಕಾಲಿಟ್ಟಂತಹ ದೇಶ ಇದ್ರೆ ಕೂಡ ಅದು ನನ್ನ ದೇಶ ಭಾರತ. ಚಿಕಿತ್ಸೆಯನ್ನು ಮೊದಲು ಕಂಡುಹಿಡಿದಂತಹ ದೇಶ ಇದ್ರೆ ಕೂಡ ಅದು ನನ್ನ ದೇಶ ಭಾರತ. ವಿಶ್ವಕ್ಕೆ ಶೂನ್ಯವನ್ನು ಮೊದಲು ಪರಿಚಯಿಸಿದಂತಹ ದೇಶ ಇದ್ರೆ ಕೂಡ ಅದು ನನ್ನ ದೇಶ ಭಾರತ. ವಿಶ್ವಕ್ಕೆ ಯೋಗವನ್ನು ಕಲಿಸಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುವಂತೆ ಕರೆ ಕೊಟ್ಟದ್ದು ಕೂಡ ನನ್ನ ದೇಶ ಭಾರತ. ನನ್ನ ದೇಶ ಭಾರತ. ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ಇಡೀ ವಿಶ್ವದ ಭಾವೈಕ್ಯತೆಯ ಮಂದಿರ ಅಯೋಧ್ಯೆ ಕೂಡ ಇರುವುದು ನನ್ನ ದೇಶ ಭಾರತದಲ್ಲಿ. ಹಾಗಾಗಿ ಎಲ್ಲರೂ ಕೂಡ 2 ಕೈಗಳನ್ನು ಮೇಲಕ್ಕೆ ಎತ್ತಿ ತಾಯಿ ಭಾರತಾಂಬೆಗೆ ನಮನವನ್ನು ಸಲ್ಲಿಸೋಣ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಪ್ರಭು ಕೀ. ಈ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಈ ವೇದಿಕೆಯ ಮೇಲೆ
ಈ ಶಾರದೆಯ ಒಂದು ಸನ್ನಿಧಾನದಲ್ಲಿ ಶಾರದೆಯ ಪುತ್ರರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತಿಗೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ. ಹಾಗಾಗಿ ನಾನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಕ್ಷಿತ್ ಪೂಜಾರಿ, ಗುರುಪ್ರಸಾದ್, ಕಾರ್ತಿಕ್, ಭುವನೇಶ್, ಅಶ್ವಿನ್ ಏರೊಂದು ಪನ್ನಗ ಯಾನು ಖಂಡಿತವಾದ ನಿರೂಪಣೆಗಿಂದ ಇಡೆಗೆ ಬನ್ನಗ ಅಪ್ಪೆ ಶಾರದನ ಯಾನು ಉಲೈಗೆ ಪೂಜಿ ದೇವನಗ ದರ್ಶನ ಬೊಕ್ಕ ಮಲ್ಪೋಲಿ ಎಂದು ಆಂಡ ಯಾನು ಒಂಜಿ ನಿರೂಪಣೆ ಮಲ್ತದ ಆಯ್ ಬೊಕ್ಕ ಪೋದು ಪೂರ ದೇವೇರ್ನಕ್ಲೊಂಜಿ ಪ್ರದಕ್ಷಿಣೆ ಪಾಡ್ದ ಹಾಕ್ಲೊಂಜಿ ದೇವೇರ್ನೊಂಜಿ ಆ ದರ್ಶನ ಮಲ್ಪುಗಂದು ಯಾನು ಎಣ್ಣೆ ಆಂಡ ವೇದಿಕೆದ ಎಡತ್ತ ಮರ್ಗಿಲ್ಡೆ ಎಂಕ್ ಅಪ್ಪೆ ಶಾರದನ್ನು ಕೊಂಡಾಟಡು ತೂತಿಲಕ ಆತನು ಇದಾದ ಕಾರಣ ಅಂದ ಪನ್ನಗ ಅಲ್ಪ ಅಲ್ಪ ಬರೀಟ ಉಂತದೊಂಜಿ ಚಿತ್ರಕಾರನಕುಲು ಇತ್ತೇರು ತುಲೆ ನಿಕ್ಲೆಗ ಮಾತೆರ್ಲ ಉಲೈಡಿ ಎಂಚ ಅಪ್ಪೆ ಶಾರದ ಅವಳು ಕುಲೊಂದುತ್ತೇರು ತುಲೆ ಅಂಚನೆ ಕೊಂಡಾಟಡು ನಮನ ಅಪ್ಪೆ ಶಾರದ ತೂಪಿಲಕ ಒಂಜಿ ಚಿತ್ರನ ಮಲ್ತಿನಂಚಿನ ಮಾತ ಕಲಾವಿದರ ನಕಲು ವೇದಿಕೆದ ಮಧ್ಯಭಾಗಕ್ಕೆ ಬರಡು ತುಂಬತ್ತವಾದ ಗೌರವಾನ್ವಿತ ಜಯರಾಜ್ ಎಚ್.ಎಸ್. ಸೋಮಸುಂದರಂ ಅಧ್ಯಕ್ಷರು ಕ್ಷೇತ್ರ ಆಡಳಿತ ಸಮಿತಿ ದೆಮಲ್ತದೀರ್ ಮಿತ್ತ ಜಿಡ್ಡೆಗೆ ಬರಡು ಖಂಡಿತವಾದಲ ಆ ನಿಕುಲು ಪಗೆಲ್ದ ಶ್ರೀಯುತ ಪ್ರತೀಕ್ ಪೂಜಾರಿ ದೆಮಲ್ತದ ಈರ್ಲ ಮಿತ್ತ ಜಿಡ್ಡೆಗೆ ಬರಡು ನಿಕುಲು ಪಗೆಲಿಡಂದೇನು ತೂಡುನಾಡ ಅಪ್ಪೆನ ಮಿತ್ತಡು ಉಪ್ಪುನಂಚಿನ ಮಲ್ಲಿಗೆ ದಾದೊಂಡು ತುಲೆ ಅವು ಚಿತ್ರದಲಕ ತೋಜಿ ಖಂಡಿತವಾದ್ಲ ಅವು ಎಂಚ ತೋಜುಂದು ಬಂದಾಗ ಮಲ್ಲಿಗೆನೇ ಒಂಜಿ ಮುಡಿತಿಲಕ ಅಪ್ಪೆನ ತೂಗಿಲಕ ಅಪ್ಪುನ ಮಕ್ಕ ಅಂಚಿತ್ತಿನ ಒಂಜಿ ಪ್ರಾತ್ಯಕ್ಷಿಕೆ ಕಾಂಡೆ 11 ಗಂಟೆಗೆ ಶುರು ಮಲ್ತಿನಂಚಿನ ಈ ತಂಡ ಒಂಜಾತ ಬರಿಟಿ ಏರೆಗಳೊಂಜಿ ಬರೀಟು ಕುಲೊಂದು ಮಾತ ಪೋಪಿನಕ್ಲೇನು ಮೊಕ್ಕಲು ಏರೆಲ್ಲ ಲೆತ್ತಿರಿಯರು ಒಂಜಿ ತೂಲೆ ಬಂದು ಪಂಡಿಜೇರಿ ಫೋಟೋ ದೆಪ್ಪುಲೆಂದು ಪಂತಿಜೇರಿ ಸೆಲ್ಫಿ ದೆಪ್ಪುಲೆಂದು ಪಂತಿಜೇರಿ ಆ ಕೂಲೆ ಬತ್ತದು ಸಾರ ಕಣ್ಣಲು ಬತ್ತದು ಈ ಅಪ್ಪೆನು ತೂದುಬೋದು ಅವಲೇ ಒಂಜಿ ವ್ಯಕ್ತಿ ಬತ್ತದ ಅಲ್ಪ ತುನಗ ಇಂಚ ಪುಡ್ಯಾಡ್ದಲ್ಲ ಪೋಯರು ಅಂಚಿತ್ತಿನ ಒಂಜಿ ಭಾವನಾತ್ಮಕ ಆ ಬಿಲೆ ಬತ್ತಿನಿ ಎಂಚ ಅಂದು ಪನ್ನಗ ಮುಕುಲ್ನ ಕೈ ಚಾತರು ಪುಡು 3 ದಿನಂಚಿನ ಅಪ್ಪೆನು ತೂನಗ ಖಂಡಿತವಾದ್ಲ ಆ ತರತ್ತ ಮುಡಿ ತುಪ್ಪುನಂಚಿನ ಮಲ್ಲಿಗೆ ಐತ ಒಟ್ಟಿಗೆ ಅರ್ಧ ಚಂದ್ರ ಅಪ್ಪೆ ಮುಗುರು ತಿಲಿಕೆ ತೆಲ್ತೊಂದುಲ್ಲೇರಿ ಒಂಜಾತು ಪದ್ದೇಯಿ ಬಂಗಾರಡು ಮಿನ್ಕೊಂದುಲ್ಲೇರಿ ಆ ಮಿನ್ಕಾಯಿ ಲೆಕ್ಕ ಮಲ್ತಿನಂಚಿನ ಮಾತ ಹಿರಿಯರ ನಕ್ಲೆಗು ಅವರ ಚೂರ್ದ ಮಾತೆರ್ಲ ಅವರ ಗೌರವದ ತಾಟಿನ ಕೊರ್ಕ ಖಂಡಿತವಾದ್ಲ ರಕ್ಷಿತ್ ಪೂಜಾರಿ ಒಂಚೂರು ಎದುರು ಬಿಡು ರಕ್ಷಿತನ್ನ ರಕ್ಷಿತನ್ನ ಗೊಂಜಿ ಚೂರ್ದ ಕೈ ತಾಡಿ ಬರಡು ನಮ್ಮ ಕುಡ್ಲದ ಕುಲೆ ಮುಕುಲು ನಮ್ಮ ಕುಡ್ಲದ ಕುಲೆ ಅಂಚಾದ ಪುನಗೆ ಈ ಮನ್ನೆಡ್ಲಾತೆ ಗುರುಪ್ರಸಾದ್ ಅನ್ನ ಗುರುಪ್ರಸಾದ್ ಅನ್ನೇ ಮೇರೆಗಳೊಂಜಿ ಜೋರ್ದ ಕೈ ತಾಟಿ ಬರಡು ಐತೆ ಒಟ್ಟಿಗೆ ಭುವನೇಶ್ ಅಶ್ವಿನ್ ಐದು ಒಕ್ಕ ಮಿಥುನ್ ಆಚಾರ್ಯ ನಿಕುಲು ಇನ್ಸ್ಟಾಗ್ರಾಮ್ ಮ್ಯಾಡ್ ಟ್ಯಾಲೆಂಟ್ ಪಂಡ್ ನನ್ನ ಟೈಪ್ ಮಲ್ತ ನನ್ನ ಮಕ್ಕಳ ವೆಬ್ಸೈಟ್ ತಿಕ್ಕುನು ಮಕ್ಕಳು ಇನ್ಸ್ಟಾಗ್ರಾಮ್ ಐಡಿ ತಿಕ್ಕುನು ಒಂಜಾತು ಫಾಲೋ ಮನ್ಪ್ಲೆ ದಯಪ್ಪ ಅಂದ ಪನ್ನಗ ಅಪ್ಪೆ ಶಾರದೆನು ಮನಸ್ಸಿಡಿದು ಮಕ್ಕಳು ಬುಡ್ಪಾದಿನಂಚಿನ ಚಿತ್ರದಾದೊಂಡು ತುಲೆ ನಿಕುಲು ಎಂಚ ತೂವೊಂದುಲಗ ಉಲಡು ಆ ಕುಲ್ದಿನಂಚಿನ ಅಪ್ಪೆನೆ ತೂಪಿನಂಚಿನ ಒಂಜಿ ಪ್ರಾತ್ಯಕ್ಷಿಕ ಅಂಚ ಅದು ಪುನಗ ಅವರ ಮಾತೆರ್ಲ ಲಕ್ಕದು ಉಂತದು ಒಂಜಿ ಜೋರ್ದ ಕೈತಾಟಿದ ಗೌರವನು ಕೊರ್ಕ ಏರೆಗೆ ಕಮ್ಮಿ ಮಲ್ತಂಡಲ ಕಲಾವಿದರ ನಕ್ಲಿಗೆ ಕೈತಾಟಿ ಕಮ್ಮಿ ಮಲ್ಪರೆ ಬಲ್ಲಿಗೆ ಏತು ಒಂಜಿ ಸಾವಧಾನಡ್ ಆ ಬರೀಟ್ ದೇವೇರ್ನ ಬಲತ ಮರ್ಗಿಲ್ಡೆ ಹಾಕಲು ಉಂತೊಂದು ಒಂಜಾತು ಚಿತ್ರನ ಮಲ್ಪೇರಿ ಒಂಜಾತು ಉಲ್ಲಾಸಡು ಉಮೇದುಡು ಮಲ್ಪೇರಿ ಒಂಜಿ ಅಕ್ಲೆಗೆ ಒಂಜಿ ಆಯಾಸ ಬಂದದು ತೋಜೊಂದಿಜ್ಜಿ ದಾಯಪ್ಪ ಅಂದ ಬನ್ನಗ ಈ ಮಣ್ಣು ಅಂಚಿನವು ಅಂಚಿತ್ತಿನ ಗೋಕರ್ಣನಾಥ ಕ್ಷೇತ್ರಡ್ ಒಂಜಾತು ಅಪ್ಪೆನ ಚಾಕಿರಿನ ಮಲ್ತಿನಂಚಿನ ಮಾತ ನಮ್ಮ ಕಲಾವಿದರ ನಕ್ಲೆಗೆ ಹಿರಿಯರು ಆಡಳಿತ ಸಮಿತಿ ಅಧ್ಯಕ್ಷರೇನಂಚಿನ ಜಯರಾಜ್ ಎಚ್.ಎಸ್. ಸೋಮಸುಂದರಂ ದಯಮಲ್ತದ ಈರು ಅಕ್ಕಲ ಮುಖ್ಯಸ್ಥರು ರಕ್ಷಿತನ್ನ ಬಲೆ ನಿಖಲ ಕೈತಾಟಿ ನಿರಂತರವಾಗಿರಬೇಕು. ಯಾಕಂತ ಹೇಳಿದ್ರೆ ಅದ್ಭುತವಾಗಿ ತಾಯಿ ಶಾರದೆಯ ಚಿತ್ರವನ್ನು ಕಲಾಕುಂಚದಿಂದ ಬಿಡಿಸಿದಂತಹ ವ್ಯಕ್ತಿತ್ವ. 4 ಮಂದಿಗಳು ಕೂಡ ಇನ್ನು ಕೂಡ ತಂಡ ಸದಸ್ಯರು ಇದ್ದಾರೆ. ಅದೇ ಉಲ್ಲೇರತೆ ದಮಲ್ತದವರ ಚೂರ್ದ ಕೈತಾಟಿ ಕುಡರ ಕೊರ್ಲೆ ಎಂಚ ಒಂಚೂರು ಬದಲಾವಣೆ ಇಜ್ಜಿ ನಿಕುಲು ತುಣುನಾಡ ಒಂದು ಚೂರು ಕೂಡ ಬದಲಾವಣೆ ಇಲ್ಲ. ಹೇಗೆ ತಾಯಿ ಅಲ್ಲಿ ಒಳಗಡೆ ಪ್ರತಿಷ್ಠಾಪನೆಗೊಂಡಿದ್ದಾರೆ ನೋಡಿ, ಅದೇ ರೀತಿಯಿಂದ ಒಂದು ಚಿತ್ರಕಲೆ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವರಿಗೆ ಗೌರವಿಸುವಂತಹ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಇದು ರೂಪುರೇಷೆಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ತಾಯಿಯನ್ನು ಕಾಣುವಾಗ, ಆ ಬಿಡಿಸಿದಂತಹ ಮನಸ್ಸುಗಳನ್ನು ನೋಡುವಾಗ ಈ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳುವಂತಹ ಒಂದು ರೂಪುರೇಷೆಗೆ ನಾವೆಲ್ಲರೂ ಕೂಡ ಹಾನಿಯಾಗಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಒಂದು ಜೋರಾದ ಕೈ ಚಪ್ಪಲ್ ಎಲ್ಲರೂ ಕೂಡ ನಿಂತಂತವರು ಕೂಡ ನನ್ನನಾಥ ಅಪ್ಪೆ ಶಾರದಿನ ಚಾಕರಿ ಮನ್ಪಿಸಿದ ಯೋಗಲ್ಲ ಭಾಗ್ಯಲ್ಲ ಅಂಚೆನೆ ಈ ಪೊರ್ಲುದ ಖಂಡಿತವಲ್ಲ ಯಾನ್ ಎಕಡೆ ಮಾತ ಸಂಘಟಕರನ್ನೆಲ್ಲ ಕೇಂಡೆ ಈ ಪೊರ್ಲುದ ಒಂಜಿ ಆ ಚಿತ್ರಕಲೆನಿ ದಾದ ಮಲ್ಪೋರನ್ನ ಅಂದ್
ಅವು ದೇವಸ್ಥಾನದ ಓಲು ಮಲ್ತದ ತುಲೆ ಆ ನಡಕೆ ಎತ್ತೋಡು ಪನ್ಪುನಂಚಿನ ಅಕಲ್ನ ಉಡಲಾಸೆ ಉಂಡು ಅಂಚ ಅದುಪುನಗ ಮಾತ್ರ ಒಟ್ಟು ಸೇರಿದು ನಮ್ಮ ಅಧ್ಯಕ್ಷರಿಗೆ ಹಸ್ತಾಂತರ ಮಂತೊಂದಿಲ್ಲೇರಿ ಕುದ್ರೋಳಿ ಗೋಕರ್ಣದ ಕ್ಷೇತ್ರದ ಆಡಳಿತ ಸಮಿತಿ ಅಂಚಿನ ಅಧ್ಯಕ್ಷರ ಗೌರವಾನ್ವಿತ ಜಯರಾಜ್ HS ಸೋಮಸುಂದರಂ ನಮ್ಮೊಟ್ಟಿಗೆ ಅವರಿಗೆ ಹಸ್ತಾಂತರ ಮಂತೊಂದಿಲ್ಲೇರಿ ಕ್ಷೇತ್ರದ ಈ ಮಣ್ಣು ಬುಡ್ಪಾದಿನಂಚಿನ ಅಪ್ಪನ ಚಾಕಿರದ ಆ ದಾದ ಉಂಡು ತುಲೆ ಐತ ಒಂಜಿ ಬಿಲೆ ಈ ಮಣ್ಣಿಗೆ ಸಂದೋಡು ಪನ್ಪುನಂಚಿನ ವಿಚಾರ ಹಾಕಲ್ನ ಅಂಚ ಅದುಪುನಗ ಕ್ಷೇತ್ರದ ಆಡಳಿತ ಸಮಿತಿ ದಕ್ಲಿಗೆ ಹಸ್ತಾಂತರ ಮಂತೊಂದಿಲ್ಲ ಅವರ ಕುಡರ ಬೊಕ್ಕರ ನನ್ನವರ ಜೋರ್ದ ಕೈತಾಡಿದ ಗೌರವನ ಕೊರ್ಕ ಸೊಲ್ಮೇಲು ನನ್ನಾತು ಅಪ್ಪೆ ಶಾರದನಿಕ್ಲಿಗೆ ಅನುಗ್ರಹ ಕೊರಡು ಮಲಮಲ್ಲ ವೇದಿಕೆಡ್ಲ ಮಿಣುಕುನಂಚಿನ ಯೋಗ ಭಾಗ್ಯ ದೇವರು ಕೊರಡು ದಯಪಂದು ಪನ್ನಗ ನಿಕುಲು ಪಿದಡಿನಂಚಿನ ವೇದಿಕೆ ಅಂಚ ಉಂಡು ಗೋಕರ್ಣನಾಥ ಕ್ಷೇತ್ರ ಎಡ್ಡಾವಡು ಶುಭಾವಡು ಹಿರಿಯರುಗಳ ವಂದನೆಯನ್ನು ಅರ್ಪಣೆ ಮಂತದಲ್ಲೇ ನನ್ನ ದುಮ್ಮಗೂ ನಿಕುಲು ಕಾತರಡು ಕಾಯ್ತಿರುವಂತಹ ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿರ್ದೇಶನದ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇವರಿಂದ ನೃತ್ಯ ಸಂಗಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಜೋರದ ಕೈಚಪ್ಪಳಿಯಿಂದ ಸ್ವಾಗತಿಸಿ. ನೃತ್ಯ ಸಂಗಮ ಕಾರ್ಯಕ್ರಮದ ಕೊನೆಯ ನೃತ್ಯ, ತದನಂತರ ನೃತ್ಯ ರೂಪಕ ಜರಗಲಿದೆ. ಇದೀಗ ಸಂಸ್ಥೆಯ ಕಿರಿಯ ವಿದ್ಯಾರ್ಥಿನಿಯರು ಆಂಜನೇಯನನ್ನು ಸ್ತುತಿಸುವಂತಹ ಒಂದು ಭಕ್ತಿಪೂರ್ವಕ ಭಜನನ್ನು ಪ್ರಸ್ತುತಗೊಳಿಸ್ತಾ ಇದ್ದಾರೆ. ಈ ನೃತ್ಯದಲ್ಲಿ ವಾನರ ಸೈನ್ಯ ಸೇತುವೆಯನ್ನು ಕಟ್ಟುವಂತಹ ಒಂದು ಚಿಕ್ಕ ದೃಶ್ಯ, ತದನಂತರ ಮಹಿರಾವಣ ಎನ್ನುವಂತಹ ರಾಕ್ಷಸನನ್ನು ಭೇದಿಸಿ ಆತ ಬಂಧಿಸಲ್ಪಟ್ಟಂತಹ ರಾಮ ಲಕ್ಷ್ಮಣರನ್ನು ತನ್ನ ಭುಜದಲ್ಲಿ ಹೊತ್ತು ತಂದಂತಹ ಆಂಜನೇಯನ ಕಥೆಗಳನ್ನು ಬಿಂಬಿಸಲಾಗ್ತಾ ಇದೆ. ಇದೀಗ ತಮ್ಮ ಮುಂದೆ ಗಾನ ನೃತ್ಯ ಅಕಾಡೆಮಿಯ ಕಿರಿಯ ವಿದ್ಯಾರ್ಥಿನಿಯರಿಂದ ಭೀ ಮಹಾಮಾರುತಿ. बी महामारुति बलवी महामारुति बाबा जलधि मदिल भय हरिल सकल बलवी महामारुति बाबा जलधि मदिल भय हरिल सकल बलवी महामारुति बाबा जलधि मदिल भय हरिल सकल बलवी महामारुति बलवी महामारुति बलवी महामारुति अंजनी बालक त्रैलोक्य चालक अंजनी बालक त्रैलोक्य चालक जाने लंके माझी गले रावणाची गले गले जाने लंके माझी गले रावणाची गले गले भी महामारुति बलवी महामारुति बाबा जलधि मदिल भय हरिल सकल बलवी महामारुति बाबा जलधि मदिल भय हरिल सकल बलवी महामारुति बाबा जलधि मदिल भय हरिल सकल बलवी महामारुति बलवी महामारुति बलवी महामारुति श्री राम सेवक कल्याणकारक श्री राम सेवक कल्याणकारक कृष्ण विष्णु जगन्नाथ स्मरण अचल बलवी महामारुति कृष्ण विष्णु जगन्नाथ स्मरण अचल बलवी महामारुति बाबा जलधि मदिल भय हरिल सकल 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 बलवी महामारुति मारुति 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 लक्ष्मण प्राण वांचविल जाने लक्ष्मण प्राण वांचविल जाने जाने नल का दक्षण आनिल च ध्रुवनाचल जाने नल का दक्षण आनिल च ध्रुवनाचल भी महामारुति बलवी महामारुति बलवी महामारुति बाबा जलधि मदिल भय हरिल सकल बलवी महामारुति बाबा जलधि मदिल भय हरिल सकल बलवी
ಭವ ಜಲಧಿ ಮದಿಲ ಭಯ ಹರಿಲ ಸಕಲ ಬಲ ಭೀಮ ಮಾರುತಿ ಭವ ಜಲಧಿ ಮದಿಲ ಭಯ ಹರಿಲ ಸಕಲ ಬಲ ಭೀಮ ಮಾರುತಿ ಭವ ಜಲಧಿ ಮದಿಲ ಭಯ ಹರಿಲ ಸಕಲ ಬಲ ಭೀಮ ಮಾರುತಿ ಭವ ಜಲಧಿ ಮದಿಲ ಭಯ ಹರಿಲ ಸಕಲ ಬಲ ಭೀಮ ಮಾರುತಿ 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 ಬಲ ನೃತ್ಯ ಸಂಗಮ ಕಾರ್ಯಕ್ರಮದ ಬಳಿಕ ಇದೀಗ ನೃತ್ಯ ರೂಪಕ ಸತ್ಯಮೇವ ಜಯತೆ ಪುಣ್ಯಕೋಟಿಯ ಕಥೆಯನ್ನು ಆಧರಿಸಿದಂತಹ ಈ ನೃತ್ಯ ರೂಪಕ ಸತ್ಯಮೇವ ಜಯತೆ ಕನ್ನಡ ಜನಪದ ಸಾಹಿತ್ಯ ಲೋಕದ ಮೇರು ಕೃತಿ, ಪ್ರಖ್ಯಾತ ಕೃತಿ, ಧರಣಿ ಮಂಡಲ ಮಧ್ಯದೊಳಗೆ ಎಂಬಂತಹ ಜನಪದ ಹಾಡಿನ ಸಾಲುಗಳಿಂದ ಆಯ್ದುಕೊಳ್ಳಲಾಗಿದೆ. ಸತ್ಯದ ಶಕ್ತಿಯನ್ನು ತಿಳಿಸಬಲ್ಲ ಈ ನೀತಿಗೀತೆಯಲ್ಲಿ ಬರುವ ಮುಖ್ಯ ಪಾತ್ರವಾದ ಪುಣ್ಯಕೋಟಿಯನ್ನು ತಿಳಿಯದವರಾರು? ಜೀವನದ ಮೌಲ್ಯಗಳನ್ನು ತಿಳಿಸುವ ಇಂತಹ ಶ್ರೇಷ್ಠ ರಚನೆಯನ್ನು ನೃತ್ಯ ರೂಪಕಗಳ ಮೂಲಕ ಬಿಂಬಿಸುತ್ತಾ ಮುಂದಿನ ಪೀಳಿಗೆಯ ಕಲಾಸಕ್ತರಿಗೂ ತಲುಪಿಸಬೇಕು ಎನ್ನುವ ಆಶಯ ನಮ್ಮದು. ಈ ರೂಪಕದ ಮೂಲಕ ಕಲಾವಿದರು ತಮ್ಮನ್ನೆಲ್ಲ ಒಂದು ಸುಂದರ ಸ್ವಾಭಾವಿಕ ಹಳ್ಳಿಯ ಪರಿಸರಕ್ಕೆ ಕರೆದೊಯ್ಯುತ್ತಿದ್ದಾರೆ. ಈ ಹಳ್ಳಿಯ ಜನರಿಗೆ ಹಸು ಕರುಗಳೆಂದರೆ ಅತ್ಯಂತ ಅಚ್ಚುಮೆಚ್ಚು. ಗೋಪಾಲಕರೆಲ್ಲರೂ ಗೋವುಗಳನ್ನು ಅತ್ಯಂತ ಪ್ರೀತಿ ಭಕ್ತಿಗಳಿಂದ ಸಾಕಿ ಸಲಹುತ್ತಾರೆ. ಬೆಳಗ್ಗೆ ಎದ್ದು ಹಸು ಕರುಗಳಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ನೈವೇದ್ಯ ಉಣಿಸಿ ಮೇವಿಗಾಗಿ ಕಾಡಿಗೆ ಕಳುಹಿಸುವುದು ಇಲ್ಲಿನ ಪದ್ಧತಿ. ಹೀಗೆ ಮೇವಿಗಾಗಿ ಕಾಡಿನಲ್ಲಿ ತಿರುಗಾಡಿ ಹೊಟ್ಟೆ ತುಂಬಿಸಿಕೊಂಡು ಮನೆಗೆ ಮರಳುತ್ತಿದ್ದ ಪುಣ್ಯಕೋಟಿ ಹಾಗೂ ಸಂಗಡಿಗರನ್ನು ಅರ್ಬುದನೆಂಬ ವ್ಯಾಘ್ರ ತಡೆಯುತ್ತಾನೆ. ಆಹಾರವಾಗಿ ತಿನ್ನಲು ಸನ್ನದ್ಧಳಾದ ಹುಲಿಯ ಮನವೊಲಿಸಿದ ಪುಣ್ಯಕೋಟಿ ಹಳ್ಳಿಯಲ್ಲಿ ತನಗಾಗಿ ಕಾದು ನಿಂದಿರುವ ಪುಟ್ಟ ಕರುವಿಗೆ ಹಾಲೂಡಿಸಿ ಮತ್ತೆ ಬರುತ್ತೇನೆ ಎಂದು ಭಾಷೆ ಕೊಟ್ಟು ಹಳ್ಳಿಗೆ ಮರಳುತ್ತಾಳೆ. ಮನೆಗೆ ಮತ್ತೆ ಬಂದ ಪುಣ್ಯಕೋಟಿ ತನ್ನ ಮಾತನ್ನು ಉಳಿಸಿಕೊಳ್ಳಲೇಬೇಕೆಂಬ ಹಠ ತೊಟ್ಟು ತನ್ನ ಸಂಗಡಿಗರನ್ನು ತನ್ನ ಕರುವನ್ನು ಮನವೊಲಿಸಿ ಮತ್ತೆ ಹುಲಿಯ ಬಳಿ ದಿಟ್ಟ ಹೆಜ್ಜೆಯಿಂದ ಮುನ್ನಡೆಯುತ್ತಾಳೆ ಪುಣ್ಯಕೋಟಿ. ಇತ್ತ ಕಾಡಿನಲ್ಲಿ ಕೈಗೆ ಸಿಕ್ಕ ತುತ್ತು ಬಾಯಿಗೆ ಸಿಗಲಿಲ್ಲವಲ್ಲ ಎಂದು ವ್ಯಥೆ ಪಡುತ್ತಿದ್ದ ವ್ಯಾಘ್ರ ಬಳಗ ಪುಣ್ಯಕೋಟಿಯ ಬರವಿಗಾಗಿ ಕಾಯುವಲ್ಲಿ ವಿಫಲರಾಗುತ್ತಾರೆ. ತಾಳ್ಮೆಗೆಟ್ಟು ಹಳ್ಳಿಗೆ ಹೋಗಿ ಎಲ್ಲ ಹಸುಗಳನ್ನು ಬೇಟೆಯಾಡಿ ಎಂದು ಆಜ್ಞಾಪಿಸುತ್ತಾನೆ ವ್ಯಾಘ್ರ. ಆದರೆ
ತನ್ನ ಸಾವಿಗೆ ಹೆದರದ ಪುಣ್ಯಕೋಟಿ ದಿಟ್ಟ ಹೆಜ್ಜೆಗಳಿಂದ ಅರ್ಬುದನೆಂಬ ವ್ಯಾಘ್ರನ ಬಳಿಗೆ ಸಾಗಿ ಬರುತ್ತಿದ್ದಾಳೆ. ತನ್ನೆಡೆಗೆ ಸಾಗಿ ಬರುತ್ತಿರುವ ಪುಣ್ಯಕೋಟಿಯನ್ನು ಕಂಡ ಅರ್ಬುದ ಆಶ್ಚರ್ಯ ದಿಗ್ಭ್ರಮೆಗೊಳಗಾಗುತ್ತಾನೆ. ಪಶ್ಚಾತ್ತಾಪಕ್ಕೆ ಒಳಗಾಗಿ ತಾನು ಪ್ರಾಣ ತ್ಯಾಗ ಮಾಡುವ ಪ್ರಯತ್ನ ಮಾಡ್ತಾನೆ. ಕಲಾಭಿಮಾನಿಗಳೇ, ತಮಗೆಲ್ಲರಿಗೆ ತಿಳಿದಿರುವಂತಹ ಮೂಲ ಕಥೆಯಲ್ಲಿ ಹುಲಿ ಬೆಟ್ಟದಿಂದ ಜಿಗಿದು ಪ್ರಾಣ ತ್ಯಾಗ ಮಾಡ್ತಾನೆ. ಆದರೆ ಇಂದು ನಾವು ಪ್ರದರ್ಶಿಸುತ್ತಿರುವ ರೂಪಕದಲ್ಲಿ ಮೂಲ ಕಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ದೇಶದ ಸಮೃದ್ಧ ಕಾಡುಗಳಲ್ಲಿ ಇದ್ದಂತಹ ಹುಲಿಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ನಮ್ಮ ವೇದಿಕೆಯಲ್ಲಿ ಹುಲಿಗಳನ್ನು ಕೊಲ್ಲಬೇಕೆ? ಸ್ವಾಭಾವಿಕವಾಗಿ ಮೇವಿಗಾಗಿ ಕಾಡಿಗೆ ತೆರಳುವುದು ಹುಲಿಗಳ, ಹಸುಗಳ ಧರ್ಮ. ಅವುಗಳನ್ನು ಬೇಟೆಯಾಡಿ ತಿನ್ನುವುದು ಹುಲಿಗಳ ಧರ್ಮ. ನೈಸರ್ಗಿಕವಾಗಿ ಬೆಳೆದು ಬಂದಿರುವ ಈ ವಿಷಯದಲ್ಲಿ ಹುಲಿಗಳ ತಪ್ಪೇನು? ದುಡುಕಿನಿಂದ ಹಳ್ಳಿಗೆ ಹೋಗಿ ಎಲ್ಲ ಹಸುಗಳನ್ನು ಕೊಲ್ಲಿ ಎಂದು ಆಜ್ಞಾಪಿಸಿದ್ದೇ ಆತ ಮಾಡಿದಂತಹ ತಪ್ಪು. ತಾಳ್ಮೆಗೆಟ್ಟದ್ದು ಹುಲಿಯ ತಪ್ಪು ಎನ್ನುವ ಅರ್ಥದಿಂದ ಈ ರೂಪಕವನ್ನು ತಯಾರಿಸಿದ್ದೇವೆ. ಇಲ್ಲಿ ಪಶ್ಚಾತ್ತಾಪ ಪಡುವಂತಹ ಅರ್ಬುದ ಮತ್ತೆ ಮರುಜೀವ ಪಡೆದುಕೊಳ್ಳುತ್ತಾನೆಯೇ? ಈ ನೃತ್ಯ ರೂಪಕವನ್ನು ತಾವು ವೀಕ್ಷಿಸಿ ತಿಳಿದುಕೊಳ್ಳಬೇಕು. ಕಲಾಭಿಮಾನಿಗಳೇ, ಸತ್ಯದ ಶಕ್ತಿ, ಪಶ್ಚಾತ್ತಾಪದ ಪರಿಣಾಮ ಇತ್ಯಾದಿ ಮೌಲ್ಯಗಳನ್ನು ತಿಳಿಸುವಂತಹ ರೂಪಕ ಸತ್ಯಮೇವ ಜಯತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎನ್ನುವಂತಹ ಸಾಲುಗಳು ಮತ್ತೆ ಮತ್ತೆ ಬರಲಿದೆ ಈ ರೂಪಕದಲ್ಲಿ. ನಾವೆಲ್ಲ ಒಕ್ಕೊರಲಿಂದ ಹೇಳೋಣ, ಸತ್ಯಮೇವ ಜಯತೆ. ಇದರ ಸಾಹಿತ್ಯ ಕೊರ್ಗಿ ಶ್ರೀ ಶಂಕರನಾರಾಯಣ ಉಪಾಧ್ಯಾಯ ಹಾಗೂ ಮೂಲ ಜನಪದ ಸಾಹಿತ್ಯದಿಂದ ಆಯ್ದಂತಹ ಭಾಗಗಳು. ಸಂಗೀತ ಬೆಂಗಳೂರಿನ ಖ್ಯಾತ ಸಂಗೀತ ನಿರ್ದೇಶಕರು ಕಲಾವಿದರು ಆಗಿರುವಂತಹ ಶ್ರೀ ಪ್ರವೀಣ್ ಡಿ ರಾವ್. ತಾಂತ್ರಿಕ ಸಹಕಾರ ಶ್ರೀ ರಾಧಾಕೃಷ್ಣ ಭಟ್ ಮಂಗಳೂರು. ಕಲಾ ಸಹಕಾರ ಶ್ರೀ ಜೀವನ್ ರಾಮ್ ಸುಳ್ಯ. ಮುಖವರ್ಣಿಕೆ ಶ್ರೀ ರಾಜೇಶ್ ವಿಟ್ಲ. ಪ್ರಸ್ತುತಿ ಗಾನ ನೃತ್ಯ ಅಕಾಡೆಮಿ ತಂಡ ಮಂಗಳೂರು. ಪರಿಕಲ್ಪನೆ ಹಾಗೂ ನಿರ್ದೇಶನ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು. ಇದೀಗ ತಮ್ಮ ಮುಂದೆ ಸತ್ಯಮೇವ ಜಯತೆ.
ಸ್ಮರಿಸಿ ನಮಿಸುವ ಪುಣ್ಯ ಕೋಟಿಯ ಚರಿತ ಪುಟವನ್ನು ತೆರೆವೆನು.
ತಾಳಿಕೊಳ್ಳುವುದೆಂದು ಹಸಿವೆಯನು 7 ದಿನದಿಂ ಗಾಳಿ ನೀರನ್ನು ಕುಡಿದು ಬದುಕಿಹೆನು. ತಾಳಿಕೊಳ್ಳುವುದೆಂದು ಹಸಿವೆಯನು 7 ದಿನದಿಂ ಗಾಳಿ ನೀರನ್ನು ಕುಡಿದು ಬದುಕಿಹೆನು.
ದೂರದಿ ಉತ್ಸಾಹಗೊಂಡು ಹೊಂಚಿದ ಮನದಲ್ಲಿ ಕಂಡು ಬೇಟೆಯ ದೂರದಿ ಉತ್ಸಾಹಗೊಂಡು ಹೊಂಚಿದ ಮನದಲ್ಲಿ ಹಿಂಡ ನಗರಿಗ ಹಸುವನು ಬಿಡಲುಂಟೆ ಹಿಂಡಿ ಹೀರುವೆ ನಸುವನು ಹಿಂಡ ನಗರಿಗ ಹಸುವನು ಬಿಡಲುಂಟೆ ಹಿಂಡಿ ಹೀರುವೆ ನಸುವನು ಕಳ್ಳನಿಗೆ ಪಿಳ್ಳೆನೆವ ಕಳ್ಳನಿಗೆ ಪಿಳ್ಳೆನೆವ ಸಲ್ಲುವುದು ನಾಡಲ್ಲಿ ಬಲ್ಲೆಯ ಕಾಡು ಬಲ್ಪುಳ್ಳವನ ಹೊಲವು ಒಳ್ಳು ಮಾತಿಗೆ ಜೋತು ಕೊಳ್ಳುವನು ನಾನಲ್ಲ ಒಳ್ಳೆ ಬೇಟೆಯ ಮೆದ್ದು ಚೆಲ್ಲುವೆನು ಎಲುಬು ಒಳ್ಳೆ ಬೇಟೆಯ ಮೆದ್ದು ಚೆಲ್ಲುವೆನು ಎಲುಬು
ನನ್ನ ಹಾಗೆ ಹಸಿದು ಕುಳಿತ ನಿನ್ನ ಕಂದಗಾಗಿ ಸಿಕ್ಕ ಅನ್ನ ಬಿಡುತ್ತಲಿರುವೆ. ನನ್ನ ಹಾಗೆ ಹಸಿದು ಕುಳಿತ ನಿನ್ನ ಕಂದಗಾಗಿ ಸಿಕ್ಕ ಅನ್ನ ಬಿಡುತ್ತಲಿರುವೆ. ಮರೆಯದೆ ಮರಳಿ ಸೇರು, ಮರೆಯದೆ ಮರಳಿ ಸೇರು, ಇಲ್ಲೇ ಕಾಯ್ವೆ. ಇನ್ನು ಬೇರೆ ಬೇಟೆ ಹೊಂಚದೆ ಇಲ್ಲೇ ಕಾಯ್ವೆ.
ಬಿಟ್ಟೆ ಏಕೆ ಹಸುವನು ತಿನ್ನಲೇನು ಕೂಳನು ಹಸಿರು ಹುಲ್ಲನ್ನು ತಿಂಬೆಯ ನೆಗವ ಕೀಟವ ಉಂಬೆಯ ಬರವ ನಿನ್ನು ಕಾಯನು ತಾಳೆ ನಿನ್ನು ಹಸಿವನು ತೆರಳಿ ಈಗಲೇ ನಾಡಿಗೆ ಕೊಲ್ಲಿ ಚೆಲ್ಲಿ ಹಸುಗಳ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀಡಿದೆಲ್ಲವನುಂಡು ಸಂತಸದಿಂದಿರು ಚಂಡ ವ್ಯಾಘ್ರನೆ ನೀಡಿದೆಲ್ಲವನುಂಡು ಸಂತಸದಿಂದಿರು
सत्यमेव जयते सत्यमेव जयते सत्यमेव जयते सत्यमेव जयते सत्यमेव जयते सत्यमेव जयते ಕಾರ್ಯಕ್ರಮದುದ್ದಕ್ಕೂ ನಮ್ಮೊಂದಿಗೆ ಇದ್ದು ಪ್ರೋತ್ಸಾಹಿಸಿದಂತಹ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ಗಾನ ನೃತ್ಯ ಅಕಾಡೆಮಿಯ ತಂಡ ಆಭಾರಿಯಾಗಿರುತ್ತದೆ. ಕಲಾಭಿಮಾನಿಗಳೇ, ಈ ದಸರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸತ್ಯದ ಶಕ್ತಿಯನ್ನು ತಿಳಿಸಬಲ್ಲಂತಹ ಈ ನೀತಿ ಗೀತೆಯನ್ನು ಪ್ರಸ್ತುತಪಡಿಸಿದ್ದೇವೆ. ಸತ್ಯದ ಶಕ್ತಿ ಮಾತ್ರವಲ್ಲ, ಪಶ್ಚಾತ್ತಾಪದ ಪರಿಣಾಮವನ್ನು ಸೂಚಿಸುವಂತಹ ಈ ರೂಪಕ. ಇದರಲ್ಲಿ ತಾವು ಗಮನಿಸಿರಬಹುದು, ಹುಲಿ ಸಾಯಲಿಲ್ಲ. ನಾನಾಗ ಹೇಳಿದ ಹಾಗೆ ನಮ್ಮ ಪರಿಸರದಲ್ಲಿ ಕಾಡುಗಳಲ್ಲಿ ಸಾಕಷ್ಟು ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾವು ಯಾಕೆ ವೇದಿಕೆಯಲ್ಲಿ ಮತ್ತಷ್ಟು ಹುಲಿಗಳನ್ನು ಕೊಲ್ಲಬೇಕು ಎನ್ನುವಂತಹ ಆಶಯ ನಮ್ಮದು. ನೈಸರ್ಗಿಕವಾಗಿ ಹಸುಗಳನ್ನು ಹಿಡಿದು ತಿನ್ನುವುದು ಹುಲಿಗಳ ಧರ್ಮ. ಅದರಲ್ಲಿ ಅದರ ತಪ್ಪೇನಿದೆ? ಕೇವಲ ತಾಳ್ಮೆ ತಪ್ಪಿದ್ದೇ ಆತನ ತಪ್ಪು. ಆದರೆ ಪಶ್ಚಾತ್ತಾಪದ ಪರಿಣಾಮವಾಗಿ ಆತ ಮತ್ತೆ ಜಯಿಸಿದ್ದಾನೆ. ಸತ್ಯಕ್ಕೆ ಜಯವಾಗಿದೆ. ಈ ಎಲ್ಲ ಹಿರಿಯ ಕಿರಿಯ ಕಲಾವಿದೆಯರು ಇವತ್ತು ಸೇರಿಕೊಂಡಿದ್ದಾರೆ. ನೃತ್ಯ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪುಟಾಣಿಗಳು ಇಲ್ಲಿದ್ದಾರೆ. ಪೂರ್ವಿ ಕೃಷ್ಣ, ಝಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, ಸೌಂದರ್ಯ ಪ್ರಿಯರಿಗಾಗಿ ಬ್ಯೂಟಿ ಸಲೂನ್. ಎಲ್ಲರಿಗೆ ಎಲ್ಲರ ಶೈಲಿಗೆ ಅನುಗುಣವಾಗಿ ಸೇವೆಗಳು ಲಭ್ಯ. ಇಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್, ನೇಲ್ಸ್ ಕೇರ್, ಮೇಕಪ್, ಪೆಡಿಕ್ಯೂರ್ ಥೆರಪಿ, ಮೆನಿಕ್ಯೂರ್ ಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ. ನುರಿತ ಸಿಬ್ಬಂದಿಗಳಿಂದ ಅತ್ಯುತ್ತಮ ಸೇವೆ. ಝಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡಿಲ್, ಮಂಗಳೂರು.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. ఫంక్షన్ పోయారుండు అమ్మా ಗೋಜು ಪೂರಾರ್ನ ಕಾಂಜೀವರಂ ಪರತು ಸೀರಿಯಲ್ ಉಂಡು ಅತ್ ನಿನ್ನೂರ ದಾಯಗ ದೀಪ್ತಿ ನಿಂದು ಬೋಡೆ ನನ್ ಒಂಜಯ್ಯ ದಕ್ಕುವೆ ಇಜಿ ನೇರೆಗಂಡ್ಲ ಕೊರ್ಪೆ ಎಂಕಿತ್ತಿ ನಿದ್ರೆಲ್ಲ ಬರ್ತು ಯಾನಿ ಜೆಪ್ಪುವೆ ಎಲ್ಲ ನೀನು ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ ಬಾಲ ಪರಸೀರನ್ ದಕ್ಕೊಚ್ಚಿ ಬಾಲ ಪರಸೀರನ್ ಮಾರಣ ಕಾಸ್ತಿಕ್ಕೊಂಡು ಬಾಲ ಅಂದ ಮುಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಳ್ಳ ಕಾಸ್ತಿಕ್ಕೊಂಡು ಬಾಲ ಪರಸೀರನ್ 11 ಅಡಿಗೆ ಗೋಲೆ ಬಾಲ ಅಂದ ಗುರುಜಿ
ಸೀರೆನ ಪತ್ತೊಂದು ಪೋದು ಅಡೆಗು ಕೊಡ್ದಾಯ್ಬೇಕ ರಡ್ಡು ಟೈಪ್ ಡಾಕ್ಲು ಚೆಕ್ ಮಾಡ್ತೀರಿ. ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪುಂಡು. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗೆ ಹಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುಂಡು ಬೊಕ್ಕ ಐಕ್ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ದೆಟಂದು. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to from the Ocean Pearl Group, ideally located and well destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. SL Chain, Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. Don't struggle with bad smelling water. Bluebird Pure takes care of your water's purity and safety completely. Bluebird Pure, domestic water softener, domestic sand filter, domestic iron filter, provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants, Tej Towers, Jyoti, next to KMC Hospital, Mangaluru. Call 8197 564 398. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.
ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು, ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ, ಸಹಕಾರ ಸಂಗಮ, ಪಡುಬಿದ್ರೆ. ಚಿನ್ನಾಭರಣ ಸಾಲ, ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್. ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್, ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರೆ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900.
ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. ವೈಬ್ರೆಂಟ್ ಕೋಸ್ಟಲ್ ಸ್ಪಿರಿಟ್ ಇನ್ ಎವ್ರಿ ಸಿಪ್ ಅಂಡ್ ಬೈಟ್. opposite Jeppu Fish Market, Velankani Plaza, Mangaluru. ಮನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಮನೆಗೆ ಬೇಕಾಗುವಂತಹ ಬಣ್ಣಗಳು, ಇಂಟೀರಿಯರ್ಸ್ಗಳು ಒಂದೇ ಸೂಡಿನಡಿಯಲ್ಲಿ. ಬಸ್ತಿಕರ್ ಎಂಟರ್ಪ್ರೈಸಸ್ 40 ವರ್ಷಗಳ ಅನುಭವವುಳ್ಳ ಬಸ್ತಿಕರ್. ಕಟ್ಟಡ ಸಾಮಗ್ರಿಗಳು ಸೇರಿದಂತೆ ಸಿಮೆಂಟ್ಸ್, ಪೇಂಟ್ಸ್ ಮತ್ತು ಪೈಪ್ ಇನ್ನಿತರ ಕಟ್ಟಡಗಳ ಸಾಮಗ್ರಿಗಳನ್ನು ಪೂರೈಸುತ್ತಾ ಬಂದಿರುವ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಬಸ್ತಿಕರ್ ಎಂಟರ್ಪ್ರೈಸಸ್. ಅದು ಎಲ್ಲಿ ಅಂತೀರಾ? ಬಸ್ತಿಕರ್ ಎಂಟರ್ಪ್ರೈಸಸ್, ಬ್ಯೂಟಿಫುಲ್ ಹೋಮ್ ಬೈ ಏಷ್ಯನ್ ಪೇಂಟ್. ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಪಣಿಯೂರು, ಕಾಪು ತಾಲೂಕು. ಕೌಶಲ ಹೋಟೆಲ್ ಬೃಂದಾವನ ಕಾಂಪ್ಲೆಕ್ಸ್ ನಿಯರ್ ಸಿಟಿ ಬಸ್ ಸ್ಟ್ಯಾಂಡ್, ಉಡುಪಿ. ಪ್ರೊಪ್ರೈಟರ್ ರಾಜೇಶ್ ಟಿ ಆಚಾರ್ಯ. ಮೊಬೈಲ್ 9243966445.
ಜಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, ಸೌಂದರ್ಯ ಪ್ರಿಯರಿಗಾಗಿ ಬ್ಯೂಟಿ ಸಲೂನ್, ಎಲ್ಲರಿಗೆ ಎಲ್ಲರ ಶೈಲಿಗೆ ಅನುಗುಣವಾಗಿ ಸೇವೆಗಳು ಲಭ್ಯ. ಇಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್, ನೇಲ್ಸ್ ಕೇರ್, ಮೇಕಪ್, ಪೆಡಿಕ್ಯೂರ್ ಥೆರಪಿ, ಮೆನಿಕ್ಯೂರ್ ಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ. ನುರಿತ ಸಿಬ್ಬಂದಿಗಳಿಂದ ಅತ್ಯುತ್ತಮ ಸೇವೆ. ಜಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡಿಲ್, ಮಂಗಳೂರು.